मदन्धभवेत् इत्याघोषयतीव यः करचयैः तं वाजिवक्त्रं भजे। श्रये ह्यमुखं श्राव्य काव्यमार्गसमाप्तये सरागयोगिपूगोक्तस्तोत्रतोत्रवशं नः। सृष्टिस्थित्यप्ययेयाः निजदृशतमो बन्धमोक्षाश्च यस्मात् अस्य श्रीब्रह्मरुद्र प्रभृतिसर्वनरविशेषत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुर्परमः चिन्तयेतं महान्तं जन्माद्यस्य यतोन्मयाजितरतश्चार्तेषु विघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकोकं सत्यं परं धीमहि। धर्मप्रोज्झितकैतवोऽत्र निर्मत्सराणां सतां वेद्यं वास्तवमत्र वचशिवदं तापत्रयोन्मूलनम्। श्रीमद्भागवते महामुनिकृते किं वा परैरीश्वरः सद्यो हृद्यवृजतेतृकृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातराजुगाव पुत्रेचिदन्मयतयादरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। स्वस्ति श्रेयस्त्वमेधस्त्वं निष्ठुरा निष्ठुरात् पुनः वस्तुनो नित्यं समस्तव्यस्तयोगतः। नमः परस्मै पुरुषाय भूयसे सदुद्भवस्थाननिरोधलीलया श्रीदशचित्रतया यदेहिनामन्तर्ध्रुवायानुपलभ्यवर्त्मने भूयो नमः सद्वचनच्युते सतामसम्भवायाकृतसत्त्वमूर्तये पुंसां पुनः पारमहंसाश्रमे विवसितानामनुमृग्यदाशुषे। स्वस्त्यस्तु सताम् अखिलसन्मङ्गलभवन्तो श्लोकैक श्रवणपठनमादनगतावक्तुश्च श्रोतॄढां निखिलकलिकृतकल्मषापनुपुटतले धर्माद्यखिलपुरुषार्थसाधनीभूते श्रीमद्भागवते अद्य कथा प्रारम्भ्यसिति किञ्चित् पूर्वप्रसक्तप्रमेयानुवादः। हरि ओम्। ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರನ್ನ ಕೃಷ್ಣಾವತಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಆಗ ಶುಕಾಚಾರ್ಯರು ಕೃಷ್ಣಾವತಾರದ ಬಗ್ಗೆ ವಿಶೇಷವಾಗಿ ವರ್ಣನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅದ್ಯ ಕಥಾ ಪ್ರಸಕ್ತಿ. ಮೊದಲು ಕೃಷ್ಣಾವತಾರಕ್ಕಿಂತ ಪೂರ್ವದಲ್ಲಿ ಭೂಮಿಯಲ್ಲಿ ದೈತ್ಯರ ಭಾರ ಜಾಸ್ತಿ ಆಯಿತು ಅಂತ. ಆ ಭಾರ ಜಾಸ್ತಿ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಭಾರ ಅಂತಂದರೆ ಮನಸ್ಸಿಗೆ ಬೇಜಾರಾಗುವಂಥವರಿಗೆ, ಬೇಜಾರು ಮಾಡೋವಂಥವರಿಗೆ ನಾವು ವಿಧಿ ಇಲ್ಲದೆ ಆಹಾರ ಧಾನ್ಯಗಳನ್ನು ಕೊಟ್ಟರೆ ಅದು ಭಾರ ಅಂತ, ಮತ್ತೇನಿಲ್ಲ. ಈಗ ಮನೆಯಲ್ಲಿದ್ದು ಗಂಡನನ್ನು ಬೈತಾ ಇರುವಂಥ ವ್ಯಕ್ತಿಗೆ ಹೆಂಡತಿ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಉಪಚಾರ ಮಾಡಬೇಕು ಅಂದರೆ ಎಷ್ಟು ಅಳಗಿ ದುಃಖ ಆಗ್ತದೆ ಮನಸ್ಸಿಗೆ, ಅದು ಭಾರ. ಈ ಭೂದೇವಿ ವರಾದೇವರ ಹೆಂಡತಿ, ಆದ್ದರಿಂದ ವರಾದೇವರ ಹೆಂಡತಿ ಆಗಿರತಕ್ಕಂಥ ಭೂದೇವಿಯೊಳಗೆ ಈ ವರಾದೇವರು ಪರಮಾತ್ಮ ಅವನನ್ನು ಬೈತಾ ಅವನನ್ನು ದ್ವೇಷ ಮಾಡ್ತಾ ಇರುವಂಥ ಅಸುರರ ಸಂಖ್ಯೆ ಜಾಸ್ತಿ ಆಯಿತು. ಅವನನ್ನು ದ್ವೇಷ ಮಾಡಿ ಅವನನ್ನು ಬೈತಾ ಇರುವಂಥವರಿಗೆ ಈ ಭೂದೇವಿ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡುವಂಥ ಪ್ರಸಂಗ ಬಂತು, ಅವರ ಆಧೀನ್ಯಕ್ಕೆ ಒಳಗಾಗುವಂಥ ಪ್ರಸಂಗ ಬಂತು. ಅದು ಭೂಮಿಗೆ ಭಾರ ಅಂತ ಆಯಿತು. ಇದೇ ಭಾರ ಶಬ್ದಾರ್ಥ. ಭಾರ ಅಂತಂದರೆ ಗುರು ಅಂತ ಅರ್ಥ ಅಲ್ಲ, ಗುರುಭೂತವಾದದ್ದು ಅಂತ ಅರ್ಥ ಅಲ್ಲ. ಭೂಭಾರ ಶಬ್ದಕ್ಕೆ ನಮ್ಮ ಮನಸ್ಸಿಗೆ ತೊಂದರೆ ಆಗ್ತಾ ಇದ್ರೂ ಕೂಡ ವಿಧಿ ಇಲ್ಲದೆ ಅವರಿಗೆ ನಾವು ಸೇವೆ ಮಾಡೋ ಪ್ರಸಂಗ ಬಂತು ಅಂತಂದರೆ ಅದನ್ನೇ ಭಾರ ಅಂತ ಕರೀತಾರೆ. ಈ ಥರವಾದ ಪ್ರಸಂಗ ಭೂದೇವಿಗೆ ಬಂದಾಗ ಅವಳು ಬಹಳ ಖಿನ್ನಳಾದ್ಲಂತ. ಖಿನ್ನಳಾಗಿ ಗೋವಿನ ವೇಷ ಹಾಕ್ಕೊಂಡು ಬ್ರಹ್ಮದೇವರ ಹತ್ರ ಬಂದಂತ. ಬ್ರಹ್ಮದೇವರು ಆಕೆಯನ್ನು ನೋಡಿ ಪರಮಾತ್ಮ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಆಕೆ ಗೋವಿನ ವೇಷವನ್ನು ಯಾಕೆ ಹಾಕಿದ್ಲು ಅನ್ನೋದಕ್ಕೆ ಕಾರಣ ಹೇಳ್ತಾರೆ. ಭಗವಂತ ಗೋಬ್ರಾಹ್ಮಣ ಮುಖ್ಯ ಬಂಧು.
ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಅಂತ ಈ ರೀತಿಯಾಗಿ ಅವನನ್ನು ಜಗತ್ತು ಕೊಂಡಾಡ್ತಾ ಇದೆ. ಜಗಜ್ಜಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತ ಗೋ ಮತ್ತು ಬ್ರಾಹ್ಮಣರಿಗೆ ಹಿತವನ್ನು ಉಂಟು ಮಾಡಲಿಕ್ಕೆ ಇರುವಂತಹ ದೇವ ಗೋಬ್ರಾಹ್ಮಣ ದೇವ ಅಂತ ಅವನಿಗೆ ಪ್ರಸಿದ್ಧಿ. ಯಾಕೆ ಅಂತಂದರೆ ಗೋ ಅಂದರೆ ಕರ್ಮಕಾಂಡ, ಬ್ರಾಹ್ಮಣ ಅಂದರೆ ಜ್ಞಾನಕಾಂಡ. ಗೋ ಇಲ್ಲ ಅಂತಂದರೆ ಯಾವ ಯಜ್ಞಗಳು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲಿಗೆ ಯಾವುದೇ ಯಜ್ಞ ಮಾಡಬೇಕಾದ್ರೂ ಕೂಡ ಪಂಚಗವ್ಯ ಬೇಕು. ಪಂಚಗವ್ಯ ಅಂದರೆ ಗೋವಿನಿಂದ ಉತ್ಪನ್ನವಾಗಿರ್ತಕ್ಕಂಥ ಹಾಲು, ಮೊಸರು, ತುಪ್ಪ, ಗೋಮಾಯ, ಗೋಮೂತ್ರ ಇವಿದ್ರೇ ಪಂಚಗವ್ಯ. ಈ ಪಂಚಗವ್ಯ ಇದ್ದರೆ ದೇಹಶುದ್ಧಿ, ದೇಹಶುದ್ಧಿ ಆದಮೇಲೆ ಯಜ್ಞ ಆರಂಭ. ಆದ್ದರಿಂದ ಕರ್ಮಕಾಂಡ ಎಲ್ಲವೂ ಕೂಡ ಗೋವಿನ ವಶ. ಹಾಗಾಗಿ ಗೋವಿನ ರಕ್ಷಣೆ ಮಾಡಬೇಕು ಎಂಬುವಂಥದ್ದು ಭಗವಂತನ ಇದು ಶಾಸನ. ಇನ್ನೊಂದು, ಮನುಷ್ಯ ಎಷ್ಟು ದಿವಸ ತಾಯಿ ಹಾಲು ಕುಡಿದು ಬದುಕಲಿಕ್ಕೆ ಸಾಧ್ಯ? ಹುಟ್ಟಿದ ಕೂಡಲೇ 1 ವರ್ಷ, ಈಗಂತೂ 1 ತಿಂಗಳು 2 ತಿಂಗಳು ಕುಡಿಸ್ತಾರೆ, ಮುಂದೆ ಬಿಟ್ಟೇ ಬಿಡ್ತಾರೆ. ಭಾಳ ಅಂದರೆ 3 ವರ್ಷ ತನಕ ಕುಡಿಬೋದು. ಆಮೇಲೆ ಮುಂದೆ ಅವನಿಗೆ ಹಾಲು ಇಲ್ಲದೆ ಬದುಕಲಿಕ್ಕೆ ಆಗ್ತದ? ಹಾಲಾರು ಇರಬೇಕು, ಮೊಸರು ಇರಬೇಕು, ತುಪ್ಪ ಏನಾರು ಒಂದು ತಿನ್ನಬೇಕಲ್ಲ. ಅದನ್ನೆಲ್ಲ ಕೊಡುವಂಥ ವಸ್ತು ಯಾವುದು ಅಂದರೆ ಆಕಳು. ಅಂತ ಆಕಳು ಎಂಬುದು ಗೋ ತಾಯಿ ಇದ್ದಾಗೆ, ಜಗತ್ತಿಗೆ ಮಾತೆ ಇದ್ದಾಗೆ. ಅಂತ ಗೋವನ್ನು ರಕ್ಷಣೆ ಮಾಡೋದು ಪರಮಾತ್ಮ ನನ್ನ ಹೊಣೆ ಅಂತ ಈ ರೀತಿಯಾಗಿದ್ದಾನೆ. ಇನ್ನು ಬ್ರಾಹ್ಮಣ ಜ್ಞಾನಕಾಂಡ ಅಂದರೆ ಸಂಸಾರಕ್ಕೆ ಬಂದ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಬೇಕು ಎಂಬ ಅಪೇಕ್ಷೆ ಇದ್ದಾಗ ಜ್ಞಾನ ಬೇಕು. ಆ ಜ್ಞಾನವನ್ನು ಭಗವಂತ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಇಟ್ಟಿದ್ದಾನೆ. ಬ್ರಾಹ್ಮಣರು ಭಗವಂತನಿಗೆ ಹುಟ್ಟಿದ್ದು ಮುಖದಿಂದ. ಆ ಮುಖದ ವ್ಯಾಪಾರ ಜ್ಞಾನದ ವ್ಯಾಪಾರ. ಭಗವಂತ ಅವರಲ್ಲಿರುವಷ್ಟು ಬುದ್ಧಿಯನ್ನು ಭಗವಂತ ಯಾರಲ್ಲೂ ಕೂಡ ಇಟ್ಟಿಲ್ಲ. ಯಾಕೆಂದರೆ ಆ ಬ್ರಾಹ್ಮಣರ ಬಾಯಿಯಿಂದ ಏನು ಬರ್ತದೋ ನನ್ನ ಬಾಯಿಂದ ಬಂದಂತ ತಿಳ್ಕೊಳ್ರಿ ಅಂತ ಭಗವಂತ ಹೇಳಿಬಿಟ್ಟು, ವಿಪ್ರವಾಕ್ಯೋ ಜನಾರ್ದನ ಅಂತ. ಬ್ರಾಹ್ಮಣ ಪರಮಾತ್ಮನ ಮುಖ ಆದ್ದರಿಂದ ಅವನ ಬಾಯಿಂದ ಏನು ಬರ್ತದೋ ಪರಮಾತ್ಮನ ಬಾಯಿಂದ ಬಂದ ಹಾಗೆ ಲೆಕ್ಕ. ಈ ರೀತಿಯಾಗಿ ಅವರನ್ನು ಜಗತ್ತಿಗೆ ಜ್ಞಾನಕಾಂಡವಾಗಿ ಇಟ್ಟು ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಪರಮಾತ್ಮ ಪಡೆದುಕೊಂಡಿದ್ದಾನೆ. ಗೋಬ್ರಾಹ್ಮಣ ಬಂಧು ಅಂತ ಅದನ್ನು ಕರೆಯುವಂಥದ್ದು ಪರಮಾತ್ಮನನ್ನು. ಹೀಗೆ ಅಂತಹ ದೇವರು ಗೋಬ್ರಾಹ್ಮಣ ವತ್ಸಲ ಎಂಬುದನ್ನು ತಿಳ್ಕೊಂಡು ಭೂದೇವಿ ಏನು ಮಾಡಿದ್ಲಪ್ಪ ಅಂತಂದರೆ ಗೋವೇಷ ಹಾಕ್ಕೊಂಡು, ಆ ಗೋವೇಷ ಹಾಕ್ಕೊಂಡಾಗ ಭಗವಂತನಿಗೆ ಕಾರುಣ್ಯ ಬಂದು ನನ್ನ ಮೇಲೆ ಅವತಾರ ಮಾಡಿ ನನ್ನಲ್ಲಿರ್ತಕ್ಕಂಥ ಭಾರವನ್ನು ಭಗವಂತ ತಲುಪಿಸ್ತಾನೆ ಎಂಬುವಂಥ ಉದ್ದೇಶದಿಂದ ಭೂದೇವಿ ಮಾಡಿರ್ತಕ್ಕಂಥ ಈ ವ್ಯಾಪಾರ. ಆಗ ಬ್ರಹ್ಮದೇವರು ಆಕೆಯನ್ನು ಕರ್ಕೊಂಡು ಪರಮಾತ್ಮನ ಹತ್ರ ಹೋಗಿದ್ದಾರೆ. ಪರಮಾತ್ಮನ ಹತ್ರ ಹೋದಾಗ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ತನ್ನ ದುರ್ಗಾದೇವಿ, ತನ್ನ ಮಾಯ, ಆತ್ಮಮಾಯ ಅಂತ ರೀತಿಯಾಗಿ ಕರೀತಾರೆ, ಆಕೆಯನ್ನು ಭಗವಂತ ಪ್ರೇರೇಪಿಸಿದ್ದಾನೆ. ಆಕೆಗೆ ಭಗವಂತ ದರ್ಶನ ಕೊಟ್ಟು ಆದೇಶ ಕೊಟ್ಟ. ಬ್ರಹ್ಮದೇವರಿಗೆ ಭಗವಂತನ ದರ್ಶನ ಇಲ್ಲದೆ ಅವನ ವಾಣಿ ಮಾತ್ರ ಕೇಳ್ತಾ ಇದೆ, ಬಾಕಿಯವರಿಗೆ ಆ ವಾಣಿಯು ಕೂಡ ಕೇಳಲಿಲ್ಲ ಅಂತ ಈ ರೀತಿಯಾಗಿ ರುಕ್ಮಿಣೇಶ್ವರ ವಿಷಯದಲ್ಲಿ ವಾದರಾಜಗಳು ವರ್ಣನೆ ಮಾಡ್ತಾರೆ. ಆಗ ಭಗವಂತನ ಆದೇಶ ಗೊತ್ತಾದ ಕೂಡಲೇ ಎಲ್ಲ ದೇವತೆಗಳು ಕೂಡ ಅವತಾರ ಮಾಡಲಿಕ್ಕೆ, ಭಗವತ್ ಸೇವಾ ಮಾಡಲಿಕ್ಕೋಸ್ಕರವಾಗಿ ಸಿದ್ಧರಾಗಿದ್ದಾರೆ. ಪರಮಾತ್ಮನು ಕೂಡ ಅವತಾರ ಮಾಡಲಿಕ್ಕೆ ಭಗವಂತ ಇಚ್ಛೆ ಮಾಡಿದ. ಎಲ್ಲಿ ಅಂತಂದರೆ ಶೂರಸೇನ ರಾಜನ ಮಗನಾಗಿರ್ತಕ್ಕಂಥ ವಸುದೇವನಲ್ಲಿ ಅವತಾರ ಮಾಡಲಿಕ್ಕೆ ಇಚ್ಛೆ ಮಾಡಿದ್ದಾನೆ. ಈ ವಸುದೇವ ಮತ್ತು ದೇವಕಿ ದೇವಿ, ಅಚಿತಿ ದೇವಿ ಇವರಿಬ್ಬರೂ ಕೂಡ ಹಿಂದಕ್ಕೆ ಭಗವಂತನನ್ನ ಮಗನನ್ನಾಗಿ ಪಡೆದಿರತಕ್ಕಂಥವ್ರು. ಅಜಿತಿ ಕಶ್ಯಪರು ಭಗವಂತನನ್ನ ವಾಮನನ್ನಾಗಿ ಪಡೆದಿರತಕ್ಕಂಥವ್ರು. ಹಿಂದಕ್ಕೆ ಪ್ರಶ್ನೆ ಗರ್ಭ ಪ್ರಶ್ನೆ ಅಂತ ಈ ರೀತಿ ಆಗಿದ್ದರು. ಆಗ ಭಗವಂತ ಅವತಾರ ಮಾಡಿದ್ದ. ಅವರಿಗೆ ಭಗವಂತ ದರ್ಶನವನ್ನು ಕೊಟ್ಟು ಎಲ್ಲ ಮಾಡಿದ್ರೂ ಕೂಡ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಆ ಒಂದು ದೃಷ್ಟಿಯಿಂದ ಮತ್ತೆ ಪುನಃ ಈಗ ಭಗವಂತನನ್ನು ಮಗನನ್ನಾಗಿ ಪಡೆಯುವಂತಹ ಸೌಭಾಗ್ಯವನ್ನು ಪಡ್ಕೊಂಡು ಮತ್ತೆ ಈಗ ವಸುದೇವ ದೇವಕಿಯಾಗಿ ಹೊಂದಿದ್ದಾರೆ. ಅವರಿಗೊಂದು ಕಾರಾಗೃಹ ವಾಸ ಆಗಲಿಕ್ಕೆ ಒಂದು ಕಾರಣ ಇದೆ. ಹರಿವಂಶದಲ್ಲಿ ಒಂದು ಕಥೆ ಬರ್ತದೆ. ಕಶ್ಯಪರು ಯಾಗ ಮಾಡ್ತಾ ಇದ್ರಂತೆ. ಯಾಗ ಮಾಡ್ತಿರೋ ಕಾಲಕ್ಕೆ ಅವರಿಗೆ ಕುದುರೆಗಳು ಬೇಕಾಗಿತ್ತು. ಆ ಕುದುರೆಗಳು ಬೇಕಾದಾಗ ಆಗ ವರ್ಣನ ಹತ್ತಿರ ಆ ಕುದುರೆಗಳು ಇರ್ತಿದ್ವು. ಆ ವರ್ಣದೇವರ ಹತ್ರ ಇರುವಂತಹ ಕುದುರೆಗಳನ್ನು ಕಶ್ಯಪರು, ವರ್ಣ ನನ್ನ ಮಗ ತಾನೇ ಅವನಿಗೇನು ಹೇಳೋದು ಅಂತೇಳಿ ಆ ಕುದುರೆಯನ್ನು ಅವನಿಗೆ ಹೇಳದೆ ತೊಗೊಂಡ್ಬಿಟ್ರಂತವ್ರು ಕಶ್ಯಪರು. ತೊಗೊಂಡು ಬಂದಾಗ ಆಗ ವರ್ಣದೇವರಿಗೆ ದುಃಖ ಆಯ್ತಂತ. ಅಪ್ಪ ಆದ್ರೂ ಕೂಡ ಹೇಳಿ ಕೇಳಿ ತೊಗೊಂಡು ಹೋಗ್ಬೇಕಾಯ್ತು ಕುದುರೆಯನ್ನು, ಕೇಳಿ ತೊಗೊಂಡು ಹೋಗಲಿಲ್ಲ ಅಂತ. ಅದಕ್ಕೆ ಭಗವಂತ ಅಪರಾಧ ಯಾರು ಮಾಡಿದ್ರು ಕೂಡ ಅಪರಾಧಕ್ಕೆ ಶಿಕ್ಷೆ ಕೊಡಬೇಕು. ಅದಕ್ಕೋಸ್ಕರವಾಗಿ ಈ ವಸುದೇವ ದೇವಕಿಯರಿಗೆ ಆ ಒಂದು ಕಾರಾಗೃಹ ವಾಸ ಎಂಬುವಂಥ ಶಿಕ್ಷೆಯನ್ನು ಭಗವಂತ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ. ಅವರು ಕಶ್ಯಪರಾಗಿದ್ದಾಗ ವರ್ಣದೇವರ ಕುದುರೆಯನ್ನು ಕದ್ದಿದ್ದ ಪ್ರಭಾವ ಅದು ಈಗ ಆಗ್ತಾ ಇದೆ. ಅಂದರೆ ಭಗವಂತ ಅವನ ಎಷ್ಟು ನಿಷ್ಪಕ್ಷಪಾತ ಅಂದರೆ ದೇವರು ಅಷ್ಟು ನಿಷ್ಪಕ್ಷಪಾತ. ಯಾರೇ ಅಪರಾಧ ಮಾಡಿದ್ರು ಕೂಡ ಅಪರಾಧಕ್ಕೆ ಸರಿಯಾಗಿ ತಕ್ಕಂಥ ಶಿಕ್ಷೆಯನ್ನು ಕೊಡುವಂಥ ವ್ಯಕ್ತಿ ಅವ್ರು ಯಾರೇ ಆಗಿರ್ಬೋದು. ಆದರೆ ಭಗವಂತನಿಗೆ ಈ ರೀತಿಯಾದ ಅಪ್ಪ ಆಗಲಿ ಅಮ್ಮ ಆಗಲಿ ಅವರಿಗೆ ಶಿಕ್ಷೆ ಆಗಬಾರ್ದು ಹೀಗೆಲ್ಲ ಏನಿಲ್ಲ. ಅವರ ಕರ್ಮಕ್ಕೆ ತಕ್ಕಂತೆ ಸರಿಯಾಗಿ ಅವರಿಗೆ ಫಲವನ್ನು ಕೊಡುವಂತಹ ಭಗವಂತನ ನಿಷ್ಪಕ್ಷಪಾತ ಎಂಬುದು ಜಗನ್ಮಾನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ದೇವಕಿ ವಸುದೇವರಿಗೆ ಈ ಒಂದು ಕಾರಾಗೃಹವಾಸ ಎಂಬುದಾಗಿದೆ. ಅದಕ್ಕೂ ಕೂಡ ಇಲ್ಲೊಂದು ಕಾರಣವನ್ನು ಹೇಳ್ತಾರೆ.
ಉಗ್ರಸೇನ ಮಹಾರಾಜ ಅಂತ ಯಾದವರಲ್ಲಿ ಬಂದ ಭೋಜವಂಶದಲ್ಲಿ. ಇದು ವೃಷ್ಣಿ ವಂಶದಲ್ಲಿ ಬಂದಿರತಕ್ಕಂಥವ ಶೂರಸೇನ, ಭೋಜವಂಶದಲ್ಲಿ ಬಂದಿರತಕ್ಕಂಥವ ಉಗ್ರಸೇನ. ಇವರಿಬ್ಬರು ಕೂಡ ಅಣ್ಣ ತಮ್ಮಂದರು. ಆದ್ರೆ ಉಗ್ರಸೇನನ್ನ ಭೋಜಪತಿ ಅಂತ ರೀತಿಯಾಗಿ ಅವನನ್ನೇ ಅಣ್ಣ ಅಂತ ರೀತಿಯಾಗಿ ರಾಜನನ್ನಾಗಿ ಮಾಡಿ ಉಗ್ರಸೇನ ಕೆಲವು ಪ್ರಾಂತ್ಯಗಳಿಗೆ ರಾಜನಾಗಿದ್ದ. ಅವನ ಮಗ ವಸುದೇವ, ಅವನು ಕೂಡ ರಾಜನಾಗಿ, ವಸುದೇವನು ಕೂಡ ಯುವರಾಜನಾಗಿ ಇದ್ದ. ಇಲ್ಲಿ ಈ ಉಗ್ರಸೇನನಿಗೆ ಕಂಸ ಮಗನಾಗಿ ಹುಟ್ಟಿದ್ದಾನೆ. ಈ ಕಂಸ ಹುಟ್ಟಿದ ಕೂಡಲೇ ಈ ಕಂಸನಿಗೆ ಎದೆ ಹಾಲು ಕೊಡಲಿಕ್ಕೆ ಆ ಉಗ್ರಸೇನ ಹೆಂಡತಿಗೆ ಆಗಲಿಲ್ಲ. ಆಗ ಅವನನ್ನು ಎದೆ ಹಾಲು ಕೊಟ್ಟೆ ಅವನನ್ನು ಬೆಳೆಸಬೇಕು ಅಂತಂದು ಬಂದಿರತಕ್ಕಂಥವಳೆ ಪೂತನ. ಈ ಪೂತನ ಎಂಬುವಂಥವಳು ಈಗ ಧಾತ್ರಿ ಅಂತ, ಹಿಂದೆ ತಾಟಕ ಆಗಿದ್ದವಳು. ತಾಟಕ ಆಗಿರುವಂಥ ಇವಳೆ ಈಗ ಪೂತನೆಯಾಗಿ ಬಂದು ಆ ಕಂಸನಿಗೆ ಎದೆ ಹಾಲನ್ನು ಕೊಟ್ಟು ಅವನನ್ನು ಬೆಳೆಸಿದ್ದಾಳೆ. ಆ ಕಂಸ ಸ್ವಭಾವತಃ ದುಷ್ಟನಾಗಿರ್ತಕ್ಕಂಥ ವ್ಯಕ್ತಿ. ಅವನೇನು ಮಾಡಿದ ಅಂತಂದರೆ ಎಲ್ಲ ದೈತ್ಯರನ್ನು ಕೂಡ ವಶ ಮಾಡಿಕೊಂಡ. ರುದ್ರದೇವರನ್ನ ಕೂಡ ತಪಸ್ಸು ಮಾಡಿ ಅಜಯನಾಗಬೇಕು ಅಂತ ವರವನ್ನು ಕೇಳಿಕೊಂಡು ರುದ್ರ ವರವನ್ನು ಕೊಟ್ಟಿದ್ದಾರೆ. ಮೂಲತಃ ಕಾಲನೇಮಿ ಎಂಬುವ ದೈತ್ಯನೇ ಈ ಕಂಸನಾಗಿ ಹುಟ್ಟಿದ್ದಾನೆ. ಆ ಕಂಸನಾಗಿ ಹುಟ್ಟಿರ್ತಕ್ಕಂಥ ಕಾಲನೇಮಿ ಒಬ್ಬೊಬ್ಬರನ್ನ ಗೆಲ್ತಾ ಬಂದಂಥವನು. ಪೂತನೆ ಅಂತೂ ಅವನ ತಾಯಿಯಾಗಿ ಬಂದ್ಬಿಟ್ಲು. ಶಕಟಾಸುರನನ್ನು ಗೆದ್ದ, ತೃಣಾವರ್ತನನ್ನು ಗೆದ್ದ. ಇವರೆಲ್ಲರೂ ಕೂಡ ಅವನ ಭೃತ್ಯರಾಗಿ ಅವನ ಮಾತನ್ನು ಕೇಳಲಿಕ್ಕೆ ಆರಂಭ ಮಾಡಿಬಿಟ್ರು. ಈ ರೀತಿಯಾಗಿ ಅವನು ಎಲ್ಲ ತನ್ನ ಪರಾಕ್ರಮಿಯಾಗಿರ್ತಕ್ಕಂತಹ ಅಸುರರನ್ನು ವಶ ಮಾಡಿಕೊಂಡ ಮೇಲೆ ಅವನೊಂದು 22 ಅಕ್ಷೋಣಿ ಸೈನ್ಯವನ್ನು ಸಂಗ್ರಹ ಮಾಡಿದ್ದಂತೆ ಕಂಸ. ಆ ಕಾಲದಲ್ಲಿ ಸಂಗ್ರಹ ಮಾಡಿ ಎಲ್ಲರೂ ಕೂಡ ಅವರು ರುದ್ರಬರದಿಂದ ಅವಧ್ಯರಾಗಿರ್ತಕ್ಕಂಥವರು ಮಹಾಬಲಿಷ್ಠರಾಗಿದ್ದರಂತೆ. ಇಂತಹ ಬಲಿಷ್ಠನಾಗಿರ್ತಕ್ಕಂಥವ್ರು ಏನು ಮಾಡಿದ ಅಂದರೆ ತನ್ನ ಮತದಲ್ಲಿ ಕಂಸ ಏನು ಮಾಡಿದ್ದಾನೆ ಅಂತ ಜರಾಸಂಧನ ಮಕ್ಕಳನ್ನ ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಇಬ್ಬರಿದ್ರು, ಅವರನ್ನ ಅಪಹರಣ ಮಾಡಿಬಿಟ್ಟ ಕಂಸ. ಅಪಹರಣ ಮಾಡಿ ಲಗ್ನ ಮಾಡಿಕೊಂಡ. ಜರಾಸಂಧನೂ ಕೂಡ ಈ ಕಂಸನನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಪಟ್ಟ ಮೊದಲಿಗೆ. ಯಾಕೆ ಅಂದರೆ ಜರಾಸಂಧನಿಗೆ ಈ ಕಂಸನಿಗೆ ಆಗ್ತಿರಲಿಲ್ಲ. ಕಂಸ ಇವನು ಎಷ್ಟೇ ದೈತ್ಯನಾದ್ರೂ ಕೂಡ ಉಗ್ರಸೇನನ ಮಗ, ಇವನ ಸಂಸ್ಕಾರ, ಇವನು ಬೆಳೆದು ಬಂದಿರೋದೆಲ್ಲ ವೈಷ್ಣವರ ಒಂದು ಕುಲದಲ್ಲಿ ಆದ್ದರಿಂದ ಇವ ಉದ್ದನಾಮ ಹಚ್ಚಿದ್ದ, ಉಡಿದುಕೊಂಡ್ರೆ ಆಗ್ತಿದ್ದ. ಆ ಜರಾಸಂಧ ಭಸ್ಮಾಸುರಾಮ ಅಡ್ಡನಾಮ ಆಗ್ತಿದ್ದ. ಅವನಿಗೂ ಇವನಿಗೂ ಇಬ್ಬರಿಗೂ ಆಗ್ತಿರಲಿಲ್ಲ. ಆದರೂ ಕೂಡ ಈ ಕಂಸನ ಬಲವನ್ನು ನೋಡಿ ಜರಾಸಂಧ ಸುಮ್ಮನೆ ಇದ್ದಂತೆ. ಹಳೆಯನಾಗಿದ್ದಾನೆ, ಮಗಳನ್ನು ಕರ್ಕೊಂಡು ಹೋಗಿದ್ದಾನೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಜರಾಸಂಧ ಸುಮ್ಮನೆ ಇದ್ದ. ಅವ ಶೈವ, ಇವ ವೈಷ್ಣವ. ಆದರೆ ಇವು ನೋಡ್ರಿ, ದೈತ್ಯರಿಗೂ ಕೂಡ ಈ ಅಭಿಮಾನ ಇದ್ದೇ ಇರ್ತದೆ. ನಾವು ವೈಷ್ಣವರು, ನಾವು ಶೈವರು, ಈ ಎಲ್ಲ ಅಭಿಮಾನ ಇದ್ದೇ ಇರ್ತದೆ ಅವರಿಗೆ. ಕೆಲವೊಂದು ಸರ್ತಿ ಅವರಿಗೆ ವಿಪರೀತ ಈ ಜಗಳಕ್ಕೆ ಕಾರಣ ಅದೇ ಆಗ್ತದೆ ಅವರಿಗೆ ಅಂತ ಹೇಳ್ತಾರೆ. ಈಗೆಲ್ಲ ಕಂಸನಿಗೆ ಇದ್ರೂ ಕೂಡ ಬಲಿಷ್ಠ ಇದ್ದಾನಲ್ಲ, ಮಜಾ ಮಾಡ್ಕೊಳ್ಳಿ ಸುಮ್ಮನೆ ಆಗ್ಬಿಟ್ಟಿದ್ದಂಥವನು. ಈ ರೀತಿಯಾಗಿ ಕಂಸ ಅಷ್ಟು ಬಲಿಷ್ಠನಾಗಿ ಮೆರಿತಾ ಇದ್ದ. ಒಂದು ಸತಿ ಉಗ್ರಸೇನ ಮಹಾರಾಜ ಜನರನ್ನು ಸಂದರ್ಶನ ಮಾಡಲಿಕ್ಕೆ ಬಂದ. ಜನರೆಲ್ಲ ಬಂದು ಉಗ್ರಸೇನಿಗೆ ಹೇಳಿದ್ರಂತೆ, ನಿನ್ನ ಮಗ ಭಾಳ ಅತ್ಯಾಚಾರ ಮಾಡ್ತಾ ಇದ್ದಾನೆಲ್ಲ, ಎಲ್ಲರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನೆ, ಆದ್ದರಿಂದ ಅವನನ್ನು ಹದ್ಬತ್ತಲ್ಲಿ ಇಡು, ಅವನನ್ನು ಯಾಕೆ ಯುವರಾಜನ್ ಮಾಡಿದೀಯಾ ಅಂತ ರೀತಿಯಾಗಿ ಕೇಳಿದಾಗ ಆಗ ಉಗ್ರಸೇನ ಮಹಾರಾಜ ಕಂಸನಿಗೆ ಹೇಳಿದ್ದಂತೆ, ಈ ಥರ ಹೆಂಗೆಲ್ಲ ಮಾಡಬಾರದು ಅಂತ ಹೇಳಿದಾಗ ಕಂಸ, ನೀ ರಾಜ ಆಗ್ಲಿಕ್ಕೆ ಯೋಗ್ಯ ದುರ್ಬಲನಾಗಿರ್ತಕ್ಕಂಥ ವ್ಯಕ್ತಿ, ನೀನು ನಡೆ ಅಂತ ಹೇಳಿ ಆ ಉಗ್ರಸೇನನ್ನು ತಗೊಂಡೋಗಿ ಕಾರಾಗೃಹದಲ್ಲಿ ಹಾಕಿಬಿಟ್ಟ. ಕಾರಾಗೃಹದಲ್ಲಿ ಹಾಕಿದ. ಅದು ಕಾರಾಗೃಹದಲ್ಲಿ ಹಾಕಿದ ಮೇಲೆ ಅವನಿಗೆ ವಿಷಯ ಗೊತ್ತಾಯಿತು. ಉಗ್ರಸೇನ ಮಹಾರಾಜ ತನ್ನ ಮಗಳನ್ನು, ತನ್ನ ಸಾಕು ಮಗಳು ದೇವಕಿ ದೇವಿ, ಆ ದೇವಕಿ ದೇವಿಯನ್ನ ದೇವಕ ಅಂತ ಒಬ್ಬವ, ಆ ದೇವಕನ ಮಗಳಾಗಿರ್ತಕ್ಕಂಥವಳು ದೇವಕಿ. ಆ ದೇವಕಿಯನ್ನ ಉಗ್ರಸೇನ ಏನು ಮಾಡಿದ ಅಂತಂದ್ರೆ ದತ್ತು ತಗೊಂಡಿದ್ದ, ಆಕೆಯನ್ನು ಬೆಳೆಸಿದ್ದ. ಹಂಗಾಗಿ ಕಂಸಂಗಾಕಿ ತಂಗಿ ಆದ್ಲು. ಹಾಗಾಗಿ ಆ ತಂಗಿಯನ್ನ ಯಾರನ್ನ ದೇವಕಿ ದೇವಿಯನ್ನ ವಸುದೇವನಿಗೆ ಕೊಟ್ಟು ಲಗ್ನ ಮಾಡಬೇಕು ಅಂತ ರೀತಿ ಉಗ್ರಸೇನ ನಿಶ್ಚಯ ಮಾಡಿದ್ದನ್ನು ತಿಳ್ಕೊಂಡ ಕಂಸ. ಹೆಂಗೋ ತಿಳ್ಕೊಂಡು ವಿಚಾರ ಮಾಡಿದ. ಶೂರಸೇನ ಮಹಾರಾಜ ಅವನ ಮಗ ವಸುದೇವ, ಆದ್ದರಿಂದ ಅವನಿಗೆ ತನ್ನ ತಂಗಿಯನ್ನು ಕೊಡೋದ್ರಿಂದ ಯಾವುದೇ ಹಾನಿ ಕಾಣಲಿಲ್ಲ ಅವನಿಗೆ. ಆದರೂ ಅವರಿಗೆ ದೈತ್ಯರಾದ್ರೂ ಕೂಡ ಅವರ ಸ್ವರೂಪ ಎಂಬುವಂಥದ್ದು ಹೊರಗಡೆ ಪ್ರಕಟ ಆಗಿರ್ತದೆ. ಒಳಗೆ ಬಂದವರಲ್ಲಿ ಸ್ವಲ್ಪ ಅವರು ಒಳೊಳಗೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮೂರು ಅಂತ ಅಭಿಮಾನ ಇಟ್ಕೊಂಡಿರ್ತಾರೆ. ಹಾಗಾಗಿ ದೇವಕಿ ಮೇಲೆ ಬಹಳ ಪ್ರೀತಿ ಇತ್ತಂತ ಕಂಸನಿಗೆ ಮೇಲ್ನೋಟಕ್ಕೆ. ಅದಕ್ಕೆ ಇಲ್ಲಿ ಆಚಾರ್ಯ ನಿರ್ಣಯ ಬರೆದುಬಿಟ್ರು, ಅವ್ನು ಕಂಸನಲ್ಲಿ ಕಂಡಿರುವಂತಹ ಒಳ್ಳೆಯ ಗುಣಗಳು ಏನಿದೆಯೋ ಅದೆಲ್ಲವೂ ಕೂಡ ಭೃಗು ಮಹರ್ಷಿಗಳು ತಿಳ್ಕೊಂಬಿಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಭೃಗು ಮಹರ್ಷಿಗಳಿದ್ದಾರಲ್ಲ, ಇವರು ಪರಮಾತ್ಮನ ಎದೆಗೆ ಒದ್ದಿದ್ದರಿಂದ ಆ ದೋಷದಿಂದ ಅವ್ರೇನಾಗಿದ್ದಾರಪ್ಪ ಅಂದ್ರೆ ಅಸುರನ ಜೊತೆಗೆ ಸೇರಿ ಹುಟ್ಟೋ ಪ್ರಸಂಗ ಬಂದಿದೆ. ಆ ಕಾಲನೇಮಿ ಎಂಬುವಂಥ ಅಸುರನ ಜೊತೆಗೆ ಸೇರಿ ಕಂಸರಾಗಿ ಹುಟ್ಟಿದ್ದಾರೆ. ಆದ್ರಿಂದ ಅವ್ರು ಒಳ್ಳೆಯ ಗುಣಗಳು ಏನು ಕಾಣ್ತಾ ಇದೆಯೋ ಅದೆಲ್ಲವೂ ಕೂಡ ಭೃಗು ಋಷಿಗಳದು. ಕಂಸ ವಿಷ್ಣು ಭೃಗುಸ್ತುತ ಅಂತ ರೀತಿಯಾಗಿ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಕಂಸನಲ್ಲೇ ಭೃಗು ಋಷಿಗಳಿದ್ದಾರೆ. ಕಾಲನೇಮಿ ದೈತ್ಯ ಅಂತೂ ಇದ್ದೇ ಇದ್ದಾನೆ. ಆ ದೈತ್ಯ ಗುಣಗಳೆಲ್ಲವೂ ಕಂಡ್ರೆ ಅದೆಲ್ಲ ಕಾಲನೇಮಿ ಇದೆ, ಒಳ್ಳೆ ಸದ್ಗುಣಗಳು ಕಂಡ್ರೆ ಅದೆಲ್ಲವೂ ಕೂಡ ಭೃಗು ಋಷಿಗಳದು. ಆಗ ಕಂಸ ವಿಚಾರ ಮಾಡಿದ್ದಂತೆ ತನ್ನ ತಂಗಿಯನ್ನ ವಸುದೇವನಿಗೆ ಕೊಟ್ಟು ಲಗ್ನ ಮಾಡೋಣ ಅಂತ ರೀತಿಯ ವಿಚಾರ ಮಾಡಿ ಒಳ್ಳೆ ಮುಹೂರ್ತ ನೋಡಿ ಲಗ್ನ ಮಾಡಿದ್ದಾನೆ ಕಂಸ. ಲಗ್ನ ಆದ ಕೂಡಲೇ ಆಗ ವಸುದೇವ ದೇವಕಿಯರನ್ನು ಇಬ್ಬರನ್ನು ಕೂಡ ರಥದಲ್ಲಿ ಕೂಡಿಸಿಕೊಂಡು ತಾನೇ ಸಾರಥ್ಯವನ್ನು ಮಾಡಿಕೊಂಡು ಆ ದಾರಿಯಲ್ಲಿ ಕರ್ಕೊಂಡ್ಬರ್ತಾ ಇದ್ದಾನೆ. ಕರ್ಕೊಂಡ್ಬರ್ತಿರೋ ಕಾಲಕ್ಕೆ ಆಗ ಆಕಾಶವಾಣಿ ಆಗಿದೆ.
ಆಕಾಶವಾಣಿ ಆಯಿತು. ಏನಂತಂದರೆ ಕಂಸ ನೀ ಯಾರು ಕರ್ಕೊಂಡು ಹೋಗ್ತಾ ಇದ್ದೀಯ ದೇವಕಿಯನ್ನು, ಆಕೆ 8ನೇ ಗರ್ಭದಲ್ಲಿ ಹುಡತಕ್ಕಂಥ ಮಗುವೇ ನಿನ್ನನ್ನು ಕೊಲ್ತದೆ, ನಿನಗೆ ಮೃತ್ಯು ಅಂತ ರೀತಿಯಾಗಿ ಆಕಾಶವಾಣಿ ಆಯಿತು. ಆದ ಕೂಡಲೇ ಈ ಕಂಸ ಖಡ್ಗ ಹಿಡಿದು ಬಿಟ್ಟ ದೇವಕಿ ದೇವಿ ಮೇಲೆ. ಹಿಡಿದು ಆಕೆನ ಕೊಲ್ತೀನಿ ಅಂತ ಹೊಂಟು ಬಿಟ್ಟ. ಈಕೆ ತಾನೇ ಈಕೆ 8ನೇ ಗರ್ಭ ಬರಲಿಕ್ಕೆ, ಈಕಿನೇ ಇಲ್ಲ ಅಂತಂದರೆ ಗರ್ಭವೂ ಬರೋದಿಲ್ಲ ಕೊಲ್ಲೋದು ಇಲ್ಲ ಅಂತ ರೀತಿ ವಿಚಾರ ಮಾಡಿಬಿಟ್ಟ, ನಾನು ಮೃತ್ಯುವನ್ನೇ ಗೆಲ್ತೀನಿ ಅಂತ. ಆಗ ವಸುದೇವ ಹೇಳ್ದ, ಅಲ್ಲ ಕಂಸ, ಎಲ್ಲರಿಗೂ ಕೂಡ ಮೃತ್ಯು ಎಂಬುದು ಸಹಜ, ಹುಟ್ಟಿದವ ಮೃತ್ಯು ಹೊಂದಲೇಬೇಕು. ಆದ್ದರಿಂದ ಇದೆಲ್ಲ ಇದು ಪ್ರಕೃತಿಯ ನಿಯಮ. ಅದಕ್ಕೋಸ್ಕರವಾಗಿ ನೀನು ಏನು ಮಾಡಬೇಡ, ಈ ದೇವಕಿಯನ್ನು ಕೊಲ್ಲಿಕ್ಕೆ ಹೋಗಬೇಡ ಅಂತ ರೀತಿಯಾಗಿ ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಕೂಡ ಕಂಸ ಕೇಳಲಿಲ್ಲ. ಬುದ್ಧಿವಾದವನ್ನು ಕೇಳದೆ ಮತ್ತೆ ದೇವಕಿ ದೇವಿಯನ್ನು ಕಡೆಗೆ ಹಿಡಿದ ಹೊಡಿತೀನಿ ಅಂತ ಹೊರಟುಬಿಟ್ಟ. ಆಗ ವಸುದೇವ ಹೇಳಿದಂತೆ, ನಿನಗೆ ಮೃತ್ಯು ಇರೋದು ಆಕೆಯ ಮಗನಿಂದ, ಆಕೆಯಿಂದ ನಿನಗೆ ಮೃತ್ಯು ಇಲ್ವಲ್ಲ, ಆಕೆನ ಯಾಕೆ ಕೊಲ್ತೀಯ? ಸುಮ್ಮನೆ ಒಬ್ಬ ಮಹಾಪರಾಕ್ರಮಿ ಆಗಿರ್ತಕ್ಕಂಥ ವ್ಯಕ್ತಿ ಆ ಸ್ತ್ರೀಯನ್ನು ಕೊಂದ ಅಂಬುವಂಥ ಅಪಕೀರ್ತಿಗೆ ಒಳಗಾಗಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ಆಕೆಯ ಮಕ್ಕಳು ಒಬ್ಬರೆಲ್ಲ ಎಷ್ಟೇ ಜನ ಹುಟ್ಟಲಿ, ಎಲ್ಲ ಮಕ್ಕಳನ್ನ ತಂದು ನಿನಗೆ ಒಪ್ಪಿಸ್ತೀನಿ. ನೀವು ಆ ಮಕ್ಕಳನ್ನ ಸಣ್ಣ ವಯಸ್ಸಿದ್ದಾಗ ಏನೋ ಕೊಲ್ಲಿಕ್ಕೆ ಆಗೋದಿಲ್ಲ ಅವಕ್ಕೆ. ಯಾಕೆಂದರೆ ಸಣ್ಣ ವಯಸ್ಸಿನಲ್ಲಿ ಅವಕ್ಕೆ ಆವು ಅನ್ಲಿಕ್ಕೆ ಬರೋದಿಲ್ಲ, ಆಟ ಆಡಲಿಕ್ಕೆ ಆಗೋದಿಲ್ಲ. ಅಂಥದ್ರೊಳಗೆ ಅವನು ನೀನು ಕೊಲ್ತವ ಹಂಗೆ ಹುಟ್ಟಿದ ಕೂಡಲೇ, ಅದರಿಂದ ಅವನು ಹುಟ್ಟಿದ ಕೂಡ ತಂದು ಕೊಡ್ತೀನಿ, ಹುಟ್ಟಿದ ಮಗುವನ್ನು ಇನ್ನೂ ನೀನು ರೊಟ್ಲಿಗೆ ಹಾಕಿರೋದಿಲ್ಲ, ಅವಾಗ ಕೊಂದುಬಿಡೋವನ್ನ ಅಂತ ರೀತಿಯಾಗಿ ವಸುದೇವ ಹೇಳ್ದ. ಆ ಮಾತು ಕೇಳೋರಿಗೆ ರುಚಿ ಅನ್ನಿಸ್ತು ಕಂಸನಿಗೆ. ಸರಿ ಇದೆ ಅಂತ ಹೇಳಿ. ಆದ್ರೆ ತಂಗಿನ ಯಾಕೆ ಕೊಲ್ಲಬೇಕು, ತಂಗಿ ಮಕ್ಕಳನ್ನು ಕೊಂದ್ರೆ ಆಯ್ತು ಅಂತ ಹೇಳಿ ಅವೇನು ಮಾಡಿದ, ಆಯ್ತು ವಸುದೇವನ ಕಳಿಸಿಬಿಟ್ಟ. ಕಳಿಸಿದ ಕೂಡಲೇ ಆಮೇಲೆ ವಸುದೇವನಿಗೆ ಮೊದಲನೇ ಮಗ ಹುಟ್ಟಿದ ಕೂಡಲೇ ವಸುದೇವ ಆ ಮಗುನ ಕರ್ಕೊಂಡು ಹೋಗಿ ಕಂಸನಿಗೆ ಒಪ್ಪಿಸ್ಲಿಕ್ಕೆ ಹೋದಂತೆ. ಆ ಕಂಸ ಏನಂದ, ಈ ಮೊದಲನೇ ಮಗುವಿಂದ ನನಗೇನು ಮೃತ್ಯು ಇಲ್ಲಲ್ಲ, 8ನೇ ಮಗುವಿಂದ ನನಗೆ ಮೃತ್ಯು, ಕರ್ಕೊಂಡು ಹೋಗ್ಬಿಡು ವಾಪಸ್ಸು ಅಂದ. ವಸುದೇವ ತೊಗೊಂಡ್ಬಂದ್ಬಿಟ್ಟ ಮಗುವನ್ನು. ದೇವಕಿಗೆ ಹೇಳ್ತಾ ಇದ್ದಾನೆ, ದೇವಕಿ ನೋಡ್ರಿ ನಮ್ಮ ಅಣ್ಣ ದುಷ್ಟ ಅಂತೆಲ್ಲ ಅಂತಾರೆ, ಆದರೆ ಎಷ್ಟು ಕರುಣಾವಂತ, ಮಗುನ ಬಿಟ್ಟು ಕೊಡಿಸ್ಬಿಟ್ಟ ಅಂತ ರೀತಿಯಾಗ ಅಂದ ಕೂಡಲೇ ಆವಾಗ ವಸುದೇವ ಹೇಳಿದಂತೆ, ನೋಡು ಅವ್ರು ಕ್ರೂರ ಸ್ವಭಾವದವರು, ಅವ್ಯವಸ್ಥಿತ ಚಿತ್ತ, ಅಂಥವ್ರ ಪ್ರಸಾದವೂ ಕೂಡ ಭಯಂಕರವಾಗಿರ್ತದೆ ಅಂತ ಅನ್ನೋಷ್ಟೊತ್ತಿಗೆ ಕಂಸನ ವೃತ್ತಿ ಬಂದಂತೆ, ಮಗುನ ಕೊಡಬೇಕು ಕಂಸನ ಕಳಿಸಿದ್ದಾನೆ ಅಂತೇಳಿ. ಮತ್ತೆ ಇವ್ರು ಕೊಡ್ಲಿಕ್ಕೆ ಒಪ್ಪಲಿಲ್ಲ, ಅವನೇ ಬಂದ, ಕಂಸನೇ ಬಂದು ಆ ಮಗುವನ್ನು ಕೊಂದು ಹಾಕಿದ್ದಾನೆ. ಇದಕ್ಕೂ ಒಂದು ಕಾರಣವನ್ನು ಹೇಳಿದ್ದಾರೆ. ಏನಂತಂದರೆ, ಕಾಲನೇಮಿ ಹಿಂದೆ ಹಿರಣ್ಯಕಶ್ಯಪುವಿನ ಕಾಲದಲ್ಲಿ ಅವನ ಆ ಮಕ್ಕಳು ಈ ವಿಶ್ವಾಮಿತ್ರನ ಮಕ್ಕಳು ದೇವದ ಋಷಿಗಳು ಅವ್ರಿಗೆ ಶಾಪ ಕೊಟ್ಟಿದ್ದಾರೆ. 6 ಜನ ಇದ್ದಾರೆ ಅವರು 6 ಜನ ಈ ಕಾಲನೇಮಿ ಮಕ್ಕಳಾಗಿ ಅಸುರರಾಗಿ ಹುಟ್ಟಿದ್ದಾರೆ. ಅವರು ವಿಶ್ವಾಮಿತ್ರರ ಮಕ್ಕಳವರು 6 ಜನ ದೇವದ ಋಷಿಗಳಿಗೆ ಅಪಹಾಸ ಮಾಡಿದ್ದಕ್ಕೆ ಅವರು ಅಸುರರಾಗಿ ಶಾಪ ಕೊಟ್ಟುಬಿಟ್ರು. ಶಾಪ ಕೊಟ್ಟಾಗ ಅವರೆಲ್ಲರೂ ಕೂಡ ಅಸುರರಾಗಿ ಹುಟ್ಟುಬಿಟ್ರು ಕಾಲನೇಮಿ ಮಕ್ಕಳಾಗಿ. ಆ ಕಾಲನೇಮಿ ಮಕ್ಕಳಾಗಿ ಹುಟ್ಟಿದ ಮೇಲೆ ಆ ಕಾಲನೇಮಿ ಏನು ಮಾಡಿದ ಅಂತಂದರೆ, ಅವ್ರಿಗೆ ಹೇಳಿದ್ದಂತೆ, ನೀವೆಲ್ಲರೂ ಕೂಡ ಬ್ರಹ್ಮವರವನ್ನು ಪಡ್ಕೊಂಡು ಅವಧ್ಯರಾಗಬೇಕು ಅಂತ. ಅವರು ತಪಸ್ ಮಾಡ್ಲಿಕ್ಕೆ ಹೊರಟರು. ತಪಸ್ ಮಾಡಿ ಬ್ರಹ್ಮದಿಂದ ವರ ಪಡಿಬೇಕು ಅಂತ ಹೊರಟಾಗ ಹಿರಣ್ಯಕಶಿಪು ಬಂದು ನೋಡಿದ. ತಪಸ್ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅವನಿಗೆ. ಗೊತ್ತಾದ ಕೂಡಲೇ, ನಾನೇ ಇಲ್ಲಿ ಬ್ರಹ್ಮ, ಇವು ನನ್ನನ್ನು ಬಿಟ್ಟು ಇವರೆಲ್ಲ ಈ ಬ್ರಹ್ಮನ ಕುರಿತು ತಪಸ್ ಮಾಡ್ತಾ ಇದ್ದಾರಲ್ಲ, ಇವರು ಎದಕ್ಕೆ ಮಾಡ್ತಾ ಇದ್ದಾರೆ, ನಾವು ಸಾಯಬಾರ್ದು ಮಾಡ್ತಾ ಇದ್ದಾರೆ, ಅವಧ್ಯರಾಗಬೇಕು ಅಂತ ಹೇಳಿ. ಆದರೆ ಅದು ತಪ್ಪಿದ್ದಲ್ಲ. ಇವ್ರ ಅಪ್ಪನೇ ಕೊಲ್ಲಿ ನಾವು ಶಾಪ ಕೊಟ್ಟನಂತ. ಹಿರಣ್ಯಕಶಿಪು ಶಾಪ ಕೊಟ್ಟಿದ್ದಕ್ಕೆ ಅವನ ಶಾಪ ಮತ್ತು ಬ್ರಹ್ಮದೇವ ವರ ಎರಡೂ ಕೂಡ ಸತ್ಯ ಆಗಬೇಕು. ಹಾಗೆ ಮಾಡ್ಲಿಕ್ಕೆ ಪರಮಾತ್ಮ ದುರ್ಗಾದೇವಿಗೆ ಆಜ್ಞೆ ಮಾಡಿದ. ಆ ದುರ್ಗಾದೇವಿ ಏನು ಮಾಡಿಲ್ಲಪ್ಪ ಅಂದರೆ, ಈ 6 ಜನರನ್ನು ಕೂಡ ಒಂದೊಂದು ವರ್ಷ ಮಲಗಿಸಿಬಿಟ್ಲು. ಮಲಗಿಸಿ ಏನು ಮಾಡಿಲ್ಲಪ್ಪ ಅಂದರೆ, ಆಕೆ ಅವನು ಒಬ್ಬೊಬ್ಬರನ್ನೇ ತಮ್ಮ ಎಳ್ಕೊಂಡು ಹೋಗಿ ಆ ದೇವಿಗೆ ಗರ್ಭದಲ್ಲಿ ಇಟ್ಟರು. ಆ ಗರ್ಭದಲ್ಲಿ ಇಟ್ಟ ಮೇಲೆ ಆ ಗರ್ಭದಿಂದ ಹೊರಗೆ ಬಂದ ಕೂಡ ಕಂಸ ಕೊಲ್ತಾ ಇದ್ದ. ಹಾಗಾಗಿ ಕಂಸನೇ ಕಾಲನೇಮಿನೇ ಕಂಸ. ಆದ್ದರಿಂದ ಅಪ್ಪರಿಂದ ಸಾವು ಬರಲಿ ಅಂತ ರೀತಿಯ ಹಿರಣ್ಯಕಶಿಪು ಕೊಟ್ಟಿರ್ತಕ್ಕಂಥ ಶಾಪವೂ ಸರಿ ಹೋಯಿತು. ಮತ್ತು ಅವ್ರು ನಿದ್ರಾವಸ್ಥೆ ಅಂದರೆ ಪೂರ್ಣ ಕೋಮಾವಸ್ಥೆಯಲ್ಲಿ ಇದ್ದಿದ್ದರಿಂದ ಅವರು ಆ ದೇಹದಲ್ಲಿ ಸಾಯಲಿಲ್ಲ. ಅದು ಬ್ರಹ್ಮದೇವ ವರವೂ ಕೂಡ ಸತ್ಯ ಆಯಿತು ಅವರಿಗೆ. ಈ ರೀತಿಯಾಗಿ 2 ವರವು ಸತ್ಯ ಮಾಡಲಿಕ್ಕೆ ಪರಮಾತ್ಮ ಆಜ್ಞೆ ಕೊಟ್ಟಿದ್ದ. ಹಾಗೆ ಒಬ್ಬೊಬ್ಬರನ್ನೇ ಎಳ್ಕೊಂಬಂದು ಆ ಯೋಗಮಾಯ ಆ ದುರ್ಗಾದೇವಿ ಆ ದೇವಿಗೆ ಗರ್ಭದಲ್ಲಿ ಇಟ್ಟಿದ್ದಾಳೆ. ಈ ರೀತಿಯ ಗರ್ಭದಲ್ಲಿಟ್ಟಾಗ ಅವ್ರು ಹುಟ್ಟಿ ಬಂದಾಗ ಕಾಲನೇಮಿ ಅವ್ರನ್ನ ಕೊಲ್ತಾ ಇದ್ದಾನೆ. ಈಗ ಒಟ್ಟು 6 ಜನ ಮಕ್ಕಳನ್ನು ಅವನು ಕೊಂದ. ಇನ್ನು 7ನೇ ಗರ್ಭ ಒಳಗೆ ಬಂದಿದೆ. ಬಂದ ಕೂಡಲೇ ಆಕೆಯ ಮನಸ್ಸೆಲ್ಲ ಪ್ರಶಾಂತವಾಗಿದೆ. ಯಾಕೆಂದರೆ ಅಭಿಮಾನಿಗಳಾಗಿರ್ತಕ್ಕಂಥ ವೈಕಾರಿಕ ರುದ್ರರು ಶೇಷದೇವರು ಆಕೆ ಗರ್ಭದಲ್ಲಿ ಇದ್ದಾರೆ. 3 ತಿಂಗಳು ಗರ್ಭದಲ್ಲಿ ಇದ್ದರು ದೇವಿಗೆ ಗರ್ಭದಲ್ಲಿ. ಆಮೇಲೆ ರೋಹಿಣಿ ಬಂದು ನೋಡಿದ್ಲು, ನಿನಗೆ ಭಾಳ ದುಃಖ ಆಗ್ತದೆ, ಕೊಟ್ಬಿಡಿ ಗರ್ಭವನ್ನು ಅಂತ ತಿಳ್ಕೊಂಡು ಆ ಗರ್ಭವನ್ನು ಇಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ರೋಹಿಣಿ ದೇವಿ. ಇಸ್ಕೊಂಡು ಹೋದ್ಮೇಲೆ ಆ ಗರ್ಭವನ್ನು ತಾನು ಹೊಟ್ಟೆಯಲ್ಲಿ ಧಾರಣ ಮಾಡಿಕೊಂಡು ಆ ರೋಹಿಣಿ ದೇವಿ ಅಕ್ಕಿ ಯಾರಪ್ಪ ಅಂದರೆ ಕಶ್ಯಪರ ಹೆಂಡತಿ ಸುರಭಿ ಅಂತ ರೀತಿಯಾಗಿ ಅಕ್ಕಿ ಹೆಸರು. ಆ ಸುರಭಿ ನಾಗಮಾತ ಅವಳಿಗೊಂದು ವಿಶೇಷ ಪುಣ್ಯ ವಿಶೇಷ ಇತ್ತಂತೆ. ಹಿಂದಕ್ಕೆ ಅವಳು ವಾಯುದೇವರು ಹನುಮಂತೇವರಾದಾಗ ಸಮುದ್ರ ಲಂಘನ ಮಾಡೋ ಕಾಲಕ್ಕೆ ದೇವತೆಗಳೆಲ್ಲರೂ ಕೂಡ ಆಕೆ ವರವನ್ನು ಕೊಟ್ಟು ಕಳಿಸಿದ್ರಂತೆ ಆ ಹನುಮಂತೇವರನ್ನು ಬಲಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ.
ಆಕೆ ಬಂದು ಬಾಯಿ ತೆಗೆದಾಗ ಎಷ್ಟು ದೊಡ್ಡ ಬಾಯಿ ತೆಗೆದ್ಲು ಅಂತಂದ್ರೆ ಹನುಮಂತ ದೇವರು ನಂಗೋಷ್ಟು ಬಾಯಿ ತೆಗೆದು ಹನುಮಂತ ದೇವರು ಆಕೆ ಬಾಯಿ ತೆಗೆದಂಗೆಲ್ಲ ಬೆಳೆದು ಬಿಟ್ರು ಅಂತವ್ರು. ಬೆಳೆದಾಗ ಆಕೆಯು ಕೂಡ ಬೆಳೆದಂಗೆಲ್ಲ ಬಾಯಿ ತೆಗೆದುಬಿಟ್ರು. ಕಡೆ ತಕ್ಷಣಕ್ಕೆ ಹನುಮಂತ ದೇವರು ಅಣುವಾಗಿ ಆಕೆ ದೇಹದಲ್ಲೆಲ್ಲ ಸಂಚಾರ ಮಾಡಿ ಬಂದ್ಬಿಟ್ರಂತ. ಸಂಚಾರ ಬಂದಾಗ ಆಗ ನೀನು ಬಾಯಿ ದೇವತೆಗಳದ್ದು ಹೊರ ಕೊಟ್ಟಿದ್ದು ನೀನು ಬಾಯಲ್ಲಿ ಬೀಳಲಿ ಅಂತ. ಅದು ಆಯ್ತು, ನಾನು ಸಾಯಲೂ ಇಲ್ಲ, ರಾಮಕಾರ್ಯ ಆಗಬೇಕು, ನಾನು ಹೋಗ್ತೀನಿ ತಿಂತಾಗ ಅಂದಾಗ ಆಕೆ ನಿಜರೂಪವನ್ನು ತೋರಿಸಿ ಹನುಮಂತ ದೇವರನ್ನ ಪ್ರಾರ್ಥನಾ ಮಾಡಿದ್ಲು ಅಂತ. ಹನುಮಂತ ದೇವರು ಆಗ ಆಕೆಗೆ ಅನುಗ್ರಹ ಮಾಡಿದ್ರು. ಪರಮಾತ್ಮನ ಸಮಗ್ರವಾಗಿರ್ತಕ್ಕಂತಹ ಬಾಲಲೀಲ ಯೌವನ ಲೀಲ ಎಲ್ಲವನ್ನೂ ಕೂಡ ನೀನು ನೋಡುವಂಥ ಭಾಗ್ಯ ಸಿಗಲಿ ಅಂತ ಆಕೆಗೆ ಅನುಗ್ರಹ ಮಾಡಿದ್ರು. ಹಾಗಾಗಿ ಆ ಸುರಭಿಯೇ ಈಗ ರೋಹಿಣಿಯಾಗಿ ಅವತಾರ ಮಾಡಿದ್ದಾಳೆ ನೋಡಿ. ಆಕೆಗೆ ಸಿಕ್ಕಿರೋ ಭಾಗ್ಯ ಈ ಯಶೋದೇವಿ ಸಿಗಲಿಲ್ಲ, ದೇವಕಿಗೂ ಸಿಗಲಿಲ್ಲ. ಯಶೋದೇವಿ ತಪಸ್ಸು ಮಾಡಿದ್ದು ಪರಮಾತ್ಮನ ಬಾಲ್ಯಲೀಲೆ ನೋಡಬೇಕು, ಅವನು ಮಗನಾಗಬೇಕು ಅಂತ. ಭಗವಂತ ದೇವಕಿಗೆ ಮಗನಾದ ಆಕೆಗೆ ಬಾಲ್ಯಲೀಲೆ ತೋರಿಸಿದ. ಈಕೆ ಮಗನಾಗಬೇಕು ಅಂತ ತಪಸ್ಸು ಮಾಡಿದ್ದು ಭಗವಂತ ಈಕೆಗೆ ಮಗನಾದ ಆಕೆಗೆ ಬಾಲ್ಯಲೀಲೆ ತೋರಿಸಲೇ ಇಲ್ಲ ದೇವರು. ಅಂದರೆ ಅವರು ಕೇಳಿದ್ದಕ್ಕೆ ಭಗವಂತ ಅಷ್ಟೇ ಕೊಟ್ಟುಬಿಟ್ಟ ಅವರಿಗೆ, ಎರಡೂ ಕೊಡಲಿಲ್ಲ. ಈಗ ಏನು ಕೇಳಿದ್ರಲ್ಲ, ವಾಯುದೇವರನುಗ್ರಹ ಪಾತ್ರಗಳಾಗಿದ್ಲು. ಆದ್ದರಿಂದ ಭಗವಂತ ಈ ರೋಹಿಣಿ ದೇವಿಗೆ ಏನು ಮಾಡಿಬಿಟ್ಟ ಅಂತಂದರೆ ಮಗನಾಗಿಯೂ ಬಂದ. ಅಂದರೆ ಬಲರಾಮ ದೇವರು ತನ್ನ ಶುಕ್ಲಕೇಶ ಎಂಬ ಆವೇಶವನ್ನು ಇಟ್ಟು ಮಗನಾಗಿಯೂ ಬಂದ, ಕೃಷ್ಣನಾಗಿ ಬಾಲ್ಯಲೀಲೆ ತೋರಿಸಿದ. ಮುಂದೆ ಆಕೆ ವಸುದೇವ ರಾಜ್ಯಕ್ಕೆ ಬಂದ ಕೂಡಲೇ ಆಕೆ ರೋಹಿಣಿ ಮತ್ತೆ ರಾಜ್ಯಕ್ಕೆ ಬಂದ್ಬಿಟ್ಲು. ಇಲ್ಲಿ ಬಂದಾಗ ಇಲ್ಲಿದ್ದಾಗಲೂ ಕೂಡ ಆ ಭಗವಂತನ ವಿವಾಹದ ಲೀಲೆಗಳೆಲ್ಲವನ್ನೂ ಕೂಡ ನಾವು ಸಂತೋಷಪಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಆ ರೋಹಿಣಿ ಒಬ್ಬಳೆ. ಈ ರೀತಿಯಾಗಿ ಆ ರೋಹಿಣಿ ಸುರಭಿ ಆ ಬಲರಾಮ ದೇವರನ್ನ ಗರ್ಭದಲ್ಲಿ ಕರ್ಕೊಂಡು ಹೋಗಿದ್ದಾಳೆ. ಆಗ ಪರಮಾತ್ಮ ಶುಕ್ಲಕೇಶ ಆವೇಶವನ್ನು ಇಟ್ಟಿದ್ದ ಬಲರಾಮ ದೇವರನ್ನ ಆಕೆ ಏನು ಮಾಡ್ದ, ಕಂಸ ಏನು ಮಾಡೋದಂತಂದರೆ ಈ ದೇವಕ್ಕೆ ಹುಟ್ಟಿರೋ ಮಕ್ಕಳು ಅಥವಾ ಇನ್ನು ವಸುದೇವನ ಬಾಕಿ ಜನ ಹೆಂಡಂದ್ರಿದ್ರಲ್ಲ, 13 ಜನ ಹೆಂಡಂದ್ರಿದ್ರು, ಅವ್ರನ್ನೆಲ್ಲ ಏನು ಮಾಡಿಬಿಟ್ಟ ಅಂದರೆ ಪ್ರತ್ಯೇಕ ಇಟ್ಬಿಟ್ಟು ಅವ್ರನ್ನೆಲ್ಲ. ಯಾಕೆ ಅಂತಂದರೆ ಯಾರೆಲ್ಲ ಹುಟ್ಟಿರೋ ಮಕ್ಕಳು ಅಂತಂದು ಯಾರನ್ನ 8ನೇ ಮಗನ ತೋರಿಸ್ಬಿಟ್ರೆ ನನಗೆ ಎಲ್ಲಿ ಕನ್ಫ್ಯೂಸ್ ಆಗ್ತದೆ ಅಂತೇಳಿ ಇವರಿಬ್ಬರನ್ನ ಪ್ರತ್ಯೇಕವಾಗಿ ಬಂಧನದಲ್ಲಿ ಇಟ್ಬಿಟ್ಟಿದ್ದಾನೆ ಆ ವಸುದೇವ ದೇವಕಿಯರನ್ನ. ಆಗ ಎಲ್ಲ ಹೆಣ್ಣಂದ್ರನ್ನು ಕೂಡ ಪ್ರತ್ಯೇಕ ಊರಿಗೆ ಕಳಿಸಿದಾಗ ಆಗ ನಂದಗೋಕುಲದಲ್ಲಿ ಈ ರೋಹಿಣಿ ದೇವಿಯನ್ನು ಇಟ್ಟಿದ್ದಂತೆ ಯಾರೋ ಕಂಸ. ಹಾಗಾಗಿ ಕಂಸನಿಂದ ಅಜ್ಞಾತಳಾಗಿ ಅಲ್ಲೇ ಇದ್ಲು. ಹಾಗೆ ಗರ್ಭ ಒಂದು ಬಂದಿದೆ ಅಂತ ಗೊತ್ತಾಯಿತು, ಅಲ್ಲಿ ಬಲರಾಮರು ಹುಟ್ಟಿದ್ದಾರೆ ಎಂಬ ವಿಷಯ ಗೊತ್ತಾಯಿತು. ಈ 7ನೇ ಗರ್ಭ ದೇವಕಿಗೆ ಏನಾಗಿದೆ ಅಂದರೆ ಗರ್ಭಸ್ರಾವ ಆಗಿದೆ ಅಂತ ವಿಷಯ ಗೊತ್ತಾಯಿತು. ಗೊತ್ತಾಗ್ಕೊಳ್ಳಿ, ಇದು 7ನೇ ಗರ್ಭನೋ 6ನೇ ಗರ್ಭನೋ ಏನೋ ಒಂದು ಅರ್ಥ ಆಗಲಿಲ್ಲ ಕಂಸನಿಗೆ. ಆಮೇಲೆ 8ನೇ ಗರ್ಭ ದೇವಕಿ ಜನನ ಮಾಡಿದ್ದು ಅಂತ ಗೊತ್ತಾದ ಕೂಡಲೇ ಆಕೆ ಅಲ್ಲಿರ್ತಕ್ಕಂಥ ತೇಜಸ್ಸನ್ನು ನೋಡಿ ಕಂಸನಿಗೆ ಮೊದಲನೇ ಸರ್ತಿ ಭಯ ಆಯ್ತಂತ. ಅವಾಗ ಆಕೆ ಮಗುವನ್ನು ನೋಡಿ, ಆ ದೇವಕಿ ಮಗುವನ್ನು ನೋಡಿದ ಮೇಲೆ ಆಗ ಎಲ್ಲರೂ ಕೂಡ ಕಂಸನನ್ನ ಅನುಯಾಯಿಗಳಿದ್ರಲ್ಲ ಅವರೆಲ್ಲ ನೋಡಿದ್ರಂತೆ, ಇದೇನೋ ವಿಶೇಷ ಗರ್ಭ ಇದೆ ಅಂತ ಈ ರೀತಿಯಾಗಿ ವಿಚಾರ ಮಾಡ್ತಾ ಇದ್ದಾರೆ. ಆಗ ಕಂಸನಿಗೆ ಭಯ ಆಯಿತು. ಅವನು ವಿಚಾರ ಮಾಡಿದ, ಏನಾದರೂ ಆಗಲಿ ಮಗುವನ್ನು ಭಾಳ ಇದು ಮಾಡಿ ನಾವು ಒಂದನ್ನು ಕೊಂದುಬಿಟ್ವಿ ಅಂತಂದರೆ 8 ಮುಗಿದು ಹೋಗ್ತದೆ ಅಂತ. ಯಾಕಂದ್ರೆ ಎಲ್ಲೋ ತಲೆ ಕಟ್ಟೋಗಿದ್ದು 7ನೇದು 8ನೇದು ಅಂತ ಹೇಳಿ. 7ನೇದು ಹುಟ್ಟಿದೆ ಅಂತೂ ಗೊತ್ತಿಲ್ಲ, ಗರ್ಭಸ್ರಾವ ಆಗಿದೆಯೋ ಅಂತ ಗೊತ್ತಿಲ್ಲ, ಅಥವಾ ಅದು ಹುಟ್ಟಲೇ ಇಲ್ವೋ ಏನಾಯ್ತೋ ಗೊತ್ತಿಲ್ಲ, ಹೀಗೆಲ್ಲ ಅನೇಕ ರೀತಿ ಕನ್ಫ್ಯೂಸ್ ಆಗಿಬಿಡ್ತು. ಹಾಗಾಗಿ ಕಂಸನಿಗೆ ತಲೆ ಕೊಟ್ಟು ಏನಾರು ಆಗಲಿ ಈ ಮಗುವನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಆಮೇಲೆ ದೇವಿಗೆ ಗರ್ಭ ಬೆಳೀತಾ ಬಂತು. ಆಕೆ ಮನಸ್ಸಿಗೆಲ್ಲ ಆನಂದ ಆಯಿತು. 6 ಮಕ್ಕಳನ್ನು ಕಳ್ಕೊಂಡಿದ್ದು ಆ ದುಃಖ ಎಂಬುದಾಗಿದ್ದಕ್ಕಿಗೆ ಅದೆಲ್ಲವೂ ಕೂಡ ದುಃಖ ಪರಿಹಾರ ಆಯಿತು. ಪರಮಾತ್ಮ ಒಳ ಗರ್ಭದಲ್ಲಿರೋದನ್ನು ನೋಡಿಬಿಟ್ಟು ಆ ಬ್ರಹ್ಮದೇವರು ಬಂದು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸತ್ಯವೃತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಜಂ ಸತ್ಯೇ ಸತ್ಯಸ್ಯ ಸತ್ಯಂ ಉದಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಆಗೆಲ್ಲ ಬ್ರಹ್ಮಾದಿತ್ಯರು ಕೂಡ ಬಂದು ಗರ್ಭಸೂತ್ರವನ್ನು ಮಾಡಿದ್ದಾರೆ. ಆ ಗರ್ಭಸೂತ್ರವನ್ನು ಮಾಡಿದ ಮೇಲೆ ಪರಮಾತ್ಮ ವಸುದೇವ ದೇವಕಿಯರಿಗೆ ಶಂಖಚಕ್ರ ಧಾರಣ ಮಾಡಿಕೊಂಡು ರೂಪದಿಂದ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಆಗ ವಸುದೇವ ನೋಡಿದಂಥ ಭಗವಂತನನ್ನು ಹೆಂಗೆ ನೋಡಿದ ಅಂತಂದರೆ ತಮದ್ಭುತಂ ಬಾಲಕಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾಯುಧಾಯುಧಂ ತ್ರಿವತ್ಸಲಕ್ಷ್ಮಂ ಗೃಹವಿಗೋತ್ವಂ ಪೀತಾಂಬರಂ ಸಾಂದ್ರ ಪ್ರಗತ ಸೌಭಗಂ ಮಹಾರ್ಘ ವೈಡೂರ್ಯ ಕಿರೀಟ ಕುಂಡಲತ್ವಿಷಾಪೃಷಕ ಸಹಸ್ರ ಕುಂತಲಂ ಉದ್ಧಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಈಕ್ಷತ ಅಂತ ವಸುದೇವ ನೋಡೋ ಕಾಲಕ್ಕೆ ಭಗವಂತ ಆ ಅದ್ಭುತ ಬಾಲಕನಾಗಿ ಪ್ರಾದುರ್ಭೂತನಾಗಿದ್ದಾನೆ. ಕೈಯಲ್ಲಿ ಶಂಖಚಕ್ರ ಧಾರಣ ಮಾಡ್ಕೊಂಡಿದ್ದಾನೆ, ಗದಾಪಂಚ ಧಾರಣ ಮಾಡಿಕೊಂಡು ವನಮಾಲ ಹಾಕ್ಕೊಂಡು ಮಹಾಹಾರ ಹಾಕ್ಕೊಂಡಿದ್ದಾನೆ, ವೈಢೂರ್ಯ ಕಿರೀಟ ಎಲ್ಲ ಹಾಕ್ಕೊಂಡು ಭಗವಂತ ಹುಟ್ಟಿದ್ದಾನೆ. ವಾಸ್ತವಿಕವಾಗಿ ಗರ್ಭಪ್ರವೇಶ ಇದ್ದು ಹುಟ್ಟುವಂಥ ಮಕ್ಕಳು ಹಿಂಗೆ ಯಾರು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಪೀತಾಂಬರಧಾರಿಯಾಗಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಕ್ಕಳು ಕೂಡ ಬಟ್ಟೆ ಇಲ್ಲದೆ ಹುಡ್ತಾವೆ. ಭಗವಂತ ಪೀತಾಂಬರಧಾರಿಯಾಗಿ ಆಕೆ ಕರೆದು ಹೊರ ಕುಂದಿದ್ದಾನೆ. ಚಕ್ರ ಕೈಯಲ್ಲಿ ಬಂದಿದೆ ಅವನಿಗೆ. ಈಗ ಗರ್ಭಿಣಿಗೆ ಬೈಕ್ ಹಾಕಿದ್ರೆ ಚಕ್ರ ತಿನ್ನಿಸ್ತಾರೆ. ಆಕೆ ಹುಟ್ಟಿದಾಗ ಚಕ್ರ ಇತ್ತು ಅವನ ಕೈಯಲ್ಲಿ. ಆದ್ರಿಂದ ಭಗವಂತ ಇವ ಆ ದೇವಕಿಗೆ ನಿಮಿತ್ತ ಮಾಡ್ಕೊಂಡಿದ್ದಾನೆ ಅಷ್ಟೇ ಅಂತ ಗೊತ್ತಾಗ್ತದೆ ಹೊರತು ಭಗವಂತ ಆಕೆಯಿಂದ ಹುಟ್ಟು ಬಂದದ್ದಲ್ಲ. ಭಗವಂತ ಹುಟ್ಟು ಬರಲಿಕ್ಕೆ ಪ್ರಾದುರ್ಭಾವ ಆಗಲಿಕ್ಕೆ ಅವನಿಗೆ ಕಂಬ ಸಾಕು. ಅವನ ಸ್ತಂಭಾರ ಬೇಕಾ, ಕಂಬದಿಂದ ಬೇಕಾದ್ರೆ ಬರ್ತಾನೆ ದೇವರು. ಆದ್ದರಿಂದ ಆ ಕಂಬ ಹೆಂಗೋ ದೇವಕಿನೂ ಹಂಗೆ. ಯದಾ ನೃಸಿಂಹಾಕೃತಿರಾವಿರಾಸೀತ್ ಪದಾಹತಾ ಸ್ತಂಭವರಾಧಿ ಪೂರ್ವಂ ತದಾನುಕಾಸ್ತ್ರೀ ಶಿಶುವೇ ಮುಕುಂದಂ ಸತಸ್ಯ ಕಾಯಾದರಿಷ್ಟ ಕಾಯ ಅಂತ
ಅಂದರೆ ಭಗವಂತ ಆ ಪ್ರಾದುರ್ಭೂತನಾದಾಗ, ಹಿಂದೆ ನರಸಿಂಹಾಕೃತಿ ಪ್ರಾದುರ್ಭೂತವಾದಾಗ ಯಾರು ಅವನನ್ನು ಹಡಿದ್ಲು, ಯಾವ ತಾಯಿ ಹಡಿದಿದ್ದಾಳೆ, ಯಾವ ತಂದೆ ಅವನನ್ನು ಹುಟ್ಟಿಸಿದ್ದಾನೆ, ಹಂಗಾಗಿ ಶುಕ್ಲಶೋಣಿತವಾದ ದೇಹ ಅಂತ ಈ ರೀತಿ ನಮಗೇನು ಬರ್ತದೆಯೋ ಆ ರೀತಿ ದೇಹ ಭಗವಂತನದಲ್ಲ. ಭಗವಂತನ ವಿಶೇಷವಾದ ಅಪ್ರಾಕೃತವಾದ ಶರೀರ. ಭಗವಂತ ಹಾಗೆ ಪ್ರಾದುರ್ಭೂತನಾಗಿ ಬರೋವಂಥ ವ್ಯಕ್ತಿ. ರಾಮಾವತಾರದಲ್ಲಿ ಭಗವಂತ ಸೌಮ್ಯವಾಗಿ ಬಂದ, ಕೃಷ್ಣಾವತಾರದಲ್ಲಿ ಬರೋ ಕಾಲಕ್ಕೆ ಭಾಳ ಜೋರಾಗಿ ಬಂದ ಭಗವಂತ. ರಾಮಾವತಾರದಲ್ಲಿ ಹೋಗೋ ಕಾಲಕ್ಕೆ ಭಾಳ ಜೋರು, ಯಾರು ಮೋಕ್ಷ ಬರ್ತದೆ ಎಲ್ಲ ಮೋಕ್ಷ ಬೇಕು ಅಂದ್ರೆ ಬರಲಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟ ಭಗವಂತ. ಈ ಕೃಷ್ಣಾವತಾರದಲ್ಲಿ ಭಗವಂತ ಆಗಿಲ್ಲ, ಯಾರಿಗೂ ಹೇಳಲೇ ಇಲ್ಲ, ಹಂಗೆ ಹೋಗ್ಬಿಟ್ಟು ಅರ್ಜುನನಿಗೂ ಹೇಳಲಿಲ್ಲ ಭಗವಂತ. ಈ ರೀತಿಯಾಗಿ ಹೋಗೋ ಕಾಲಕ್ಕೆ ಭಗವಂತ ಭಾಳ ಸೌಮ್ಯವಾಗಿ ಹೋಗಿಬಿಟ್ಟ, ಬರೋ ಕಾಲಕ್ಕೆ ಭಾಳ ಜೋರಾಗಿ ಬಂದ ಕೃಷ್ಣಾವತಾರದಲ್ಲಿ ಭಗವಂತ. ಹಾಗೆ ಆ ಜೋರಾಗಿ ಬಂದಿರೋ ಭಗವಂತ ನೋಡಿ ವಸುದೇವ ಸ್ತೋತ್ರ ಮಾಡ್ತಾನಂತೆ, ದೇವಕಿ ಸ್ತೋತ್ರ ಮಾಡಿದ್ದಾಳೆ. ಆಗ ಮಾತಾಪಿತೃಗಳೇ ನನ್ನ ಮಕ್ಕಳೆಲ್ಲ ಸ್ತೋತ್ರ ಮಾಡಿದ ಮೇಲೆ ಈ ಭಗವಂತನನ್ನು, ದೇವಕಿ ಮಗ, ವಸುದೇವನ ಮಗ, ಈ ರೀತಿಯಾಗಿ ಯಾರು ಹೇಳ್ತೀರಿ ಅಂತ ವದರಾಜ ಸ್ವಾಮಿಗಳು ಸವಾಲು ಹಾಕ್ತಾರೆ. ಯಾರು ಅವ್ರ ಮಕ್ಕಳನ್ನು ಸಾಧನೆ ಮಾಡ್ತಿರೋ ಬರ್ರಿ ಅಂತ. ಯಾಕೆ ಅಂದರೆ ಜಾನಾತಿ ಮಾತಾ ಪರಮಾತ್ಮ ಜಾತಂ ಪಿತಾಪಿ ನೂನಂ ಕ್ವಚಿದೇವ ಲೋಕೆ ತಾಭ್ಯಾಂ ಅನಂಗೀಕೃತ ಕೃಷ್ಣ ಜನ್ಮ ಕೋವಾಪುಮಾನ್ ಸಾಧಯಿತಂ ಸಮರ್ಥಃ ಅಂತ. ಯಾರು ಸಾಧನೆ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ ಭಗವಂತನನ್ನ ಹುಟ್ಟಿದ ಅಂತ ರೀತಿಯಾಗಿ, ಯಾರ ಅಪ್ಪ ಅಮ್ಮ ಹುಟ್ಟಿದ ಕೂಡಲೇ ಮಕ್ಕಳು ಸ್ತೋತ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಸ್ತೋತ್ರ ಮಾಡಿದ್ದಾರೆ ಇಲ್ಲ ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಭಗವಂತ ಕೃಷ್ಣ ಹುಟ್ಟಿದ ಅಂತ ರೀತಿಯಾಗಿ ಅನ್ನೋದೆಲ್ಲವೂ ಕೂಡ ಬರೀ ಅಜ್ಞರ ಮೋಹನಕ್ಕೋಸ್ಕರವಾಗಿ ಅಷ್ಟೇ ಹೊರತು ವಾಸ್ತವಿಕವಾಗಿ ಭಗವಂತ ಹುಟ್ಟಿದ್ದಲ್ಲ, ಪ್ರಾದುರ್ಭೂತನಾಗಿರ್ತಕ್ಕಂಥದ್ದು ಭಗವಂತ. ಆ ರೀತಿ ಪ್ರಾದುರ್ಭೂತನಾಗಿದ್ದಾನೆ. ಆ ಪ್ರಾದುರ್ಭೂತನಾದಾಗ ಆಗ ಎಲ್ಲ ಕಡೆಯಲ್ಲೂ ಕೂಡ ಮನೆಯಲ್ಲಿ ದೀಪ ಬೆಳಗಿದು ಬಂತು. ಎಲ್ಲ ಸಜ್ಜನರು ಕೂಡ ಉಪವಾಸದಲ್ಲಿ ಜಾಗರ ಮಾಡ್ತಾ ಇದ್ರಂತೆ. ಯಾಕೆ ಉಪವಾಸ ಮಾಡಿದ್ರೆ ಆಗ ಕಾಲದಲ್ಲಿ ಅಂತಂದ್ರೆ ಅದಕ್ಕೊಂದು ಕಾರಣ ಹೇಳ್ತಾರೆ. ಅವನು ಹುಟ್ಟಿದ್ದು ಯಾವಾಗ ಅಂದರೆ ಸಿಂಹ ಮಾಸದ ಅಷ್ಟಮಿ ಹುಟ್ಟಿದಾನೆ ಭಗವಂತ. ಯಾಕೆಂದ್ರೆ ಅವಾಗ ಶ್ರಾವಣ ಮಾಸ ಅಧಿಕ ಆಗಿಬಿಟ್ಟಿತ್ತು. ನಭೋ ಮಾಸ ಸಿಂಹ ಮಾಸ ಅಂತ ರೀತಿಯಾಗಿ ಕರೀತಾರಲ್ಲ, ಸಿಂಹ ಮಾಸ ಅಂದರೆ ಭಾದ್ರಪದ ಮಾಸಕ್ಕೆ ಬರ್ತದೆ ಸರಿಯಾಗಿದೆ. ಆ ಸಿಂಹ ಮಾಸದ ಅಷ್ಟಮಿ ಕಾಲಾಷ್ಟಮಿ ಅಂತ ಅದಕ್ಕೆ ಕರೀತಾರೆ. ಕಾಲಾಷ್ಟಮಿ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿ, ಕಾಲಾಷ್ಟಮಿ ಅಂತ ಈ ರೀತಿಯಾಗಿ ಕರೆಯುವಂಥದ್ದು. ಈ ಕಾಲಾಷ್ಟಮಿ ಏನಾಗಿದೆ ಅಂದರೆ ಶ್ರಾವಣ ಮಾಸ ಅಧಿಕ ಬಂದಾಗ ಒಂದೇ ಬರ್ತದೆ. ಶ್ರಾವಣ ಮಾಸ ಅಧಿಕವಾಗಿ ಬರಲಿಲ್ಲ ಅಂತಂದರೆ ಶ್ರಾವಣದಲ್ಲಿ ಒಂದು ಕಾಲಾಷ್ಟಮಿ ಬರ್ತದೆ, ಭಾದ್ರಪದದಲ್ಲಿ ಒಂದು ಕಾಲಾಷ್ಟಮಿ ಬರ್ತದೆ, ಎರಡು ಕಾಲಾಷ್ಟಮಿ ಬರ್ತಾರೆ. ಈ ಕಾಲಾಷ್ಟಮಿ ಉಪವಾಸ ಎಂಬುವಂಥದ್ದು ಇರುವಂಥ ನೇಮ ಅಂತ ವದರಾಜ ಸ್ವಾಮಿಗಳು ಹೇಳ್ತಾರೆ. ಕಾಲಾಷ್ಟಮಿ ಉಪವಾಸ ಅಂತ ಅಂದರೆ ಕೃಷ್ಣಾಷ್ಟಮಿ ಬಂದಾಗ ಉಪವಾಸ ಮಾಡುವಂಥದ್ದು ಸಜ್ಜನರಲ್ಲಿ ಪರಂಪರಾದಿಂದ ಏಕಾದಶಿ ಉಪವಾಸ ಹೇಗಿದೆಯೋ ಹಾಗೊಂದು ಉಪವಾಸದ ಪರಂಪರೆ ಅದೇ ಬಂದಿದೆ. ಕಾಲಾಷ್ಟಮಿ ಉಪವಾಸ ವರ್ಷಕ್ಕೊಂದು ಉಪವಾಸ ಇದೆ ಅಂತ. ಅದಕ್ಕಾಗಿ ಕೃಷ್ಣಾಷ್ಟಮಿ ಉಪವಾಸ ಮಾಡಿದ್ದಾರೆ ಅಷ್ಟೇ ಹೊರತು ಭಗವಂತ ಪ್ರಾದುರ್ಭೂತನಾದ ದಿವಸ ಎಲ್ಲ ಉಪವಾಸ ಮಾಡಬೇಕು ಅಂತಿಲ್ಲ. ಹಾಗೆ ಮಾಡೋಂಗಿದ್ರೆ ರಾಮನವಮಿ ಉಪವಾಸ ಮಾಡಬೇಕು, ಯಾಕೆ ಮಾಡೋದಿಲ್ಲ? ರಾಮನವಮಿ ಉಪವಾಸ ಇಲ್ಲ. ಕೃಷ್ಣಾಷ್ಟಮಿ ಮಾತ್ರ, ಕೃಷ್ಣ ಜಯಂತಿ ಉಪವಾಸ ಮಾತ್ರ ಮಾಡ್ತಾರೆ. ಯಾಕೆ ಅಂದರೆ ಕಾಲಾಷ್ಟಮಿ ಉಪವಾಸ ಅದು ಪರಮಾತ್ಮ ಹುಟ್ಟಿದ್ದಕ್ಕೋಸ್ಕರವಾಗಿ ಅರ್ಧರಾತ್ರಿ ರೋಹಿಣಿ ನಕ್ಷತ್ರ ಇತ್ತು, ಅದು ಜಯಂತಿ ಆಯ್ತು. ಅದಕ್ಕೆ ಆಚಾರ ನಿರ್ಣಯ ಕೊಡೋ, ಜಯಂತಿ ನಿರ್ಣಯ ಕೊಡೋ ಕಾಲಕ್ಕೆ ಆಚಾರ ವಾಕ್ಯ ಅಷ್ಟೇ ಇರೋದು. ರೋಹಿಣ್ಯ ಅರ್ಧರಾತ್ರಿ ಇತ್ತು, ಅರ್ಧರಾತ್ರಿಗೆ ರೋಹಿಣಿ ನಕ್ಷತ್ರ ಬಂದಾಗ ಆಗ ಕಾಲಾಷ್ಟಮಿ ಇತ್ತು ಅಂತಂದ್ರೆ, ಕೃಷ್ಣಾಷ್ಟಮಿ ಇತ್ತು ಅಂತಂದ್ರೆ ಅದು ಜಯಂತಿ ನಾಮ ಸಾಪ್ರೋಕ್ತ ಅಂತೀರಿ, ಜಯಂತಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಕೃಷ್ಣಾಷ್ಟಮಿ ಅಷ್ಟೇ, ಇಲ್ಲಾಂದ್ರೆ ಜಯಂತಿ ಆಗ್ತದೆ. ಪರಮಾತ್ಮ ಹುಟ್ಟಿ ರೋಹಿಣಿ ನಕ್ಷತ್ರ ಇದ್ರೆ ಜಯಂತಿ, ಅದಿಲ್ಲ ಅಂತಂದ್ರೆ ಅದು ಕಾಲಾಷ್ಟಮಿ ಅಂತ ತಿಳ್ಕೋಬೇಕು. ಇಷ್ಟು ಆ ಕಾಲಾಷ್ಟಮಿ ಉಪವಾಸಕ್ಕೆ ಮಹತ್ವ ಇರೋದು, ಅಷ್ಟಮಿ ಉಪವಾಸಕ್ಕೆ ಮಹತ್ವ ಇರೋದು ಅಂತ ರೀತಿಯಾಗಿ ಹೇಳಿದ್ದಾರೆ. ಆದ್ರಿಂದ ಸರ್ವೇಶ ಉಪವಾಸಾನ ಪ್ರಾತರವೇ ಪಾರಣಂ ಅಂತ ಹೇಳಿ ವಾದರಾಜ ಸ್ವಾಮಿಯವರು, ಶ್ರೀಪಾದರಾಯರು ಮತ್ತೆ ವ್ಯಾಸರಾಜರೆಲ್ಲ ಮಹಾನುಭಾವರು ಆ ಕಾಲಾಷ್ಟಮಿ ಉಪವಾಸಕ್ಕೂ ಕೂಡ ಪ್ರಾತಃ ಕಾಲದಲ್ಲೇ ಪಾಲನೆಯನ್ನು ಮಾಡಬೇಕು ಅಂತ ರೀತಿಯ ಪ್ರಾತಃ ಕಾಲ ಪಾಲನೆ ಸಂಪ್ರದಾಯ ಆವಾಗಿಂದ ಬೆಳಕು ಬಂದಿದೆ. ಇನ್ನು ಜ್ಞಾನಿಗಳು ಆಗಿರ್ತಕ್ಕಂಥ ತಿಥಿ ಭಾಂತೇಜ ಪಾರಣಂ ಅಂತ ರೀತಿಯಾಗಿದ್ದವರೆಲ್ಲ ತಿಥಿ ನಕ್ಷತ್ರ ಮುಗಿದ ಮೇಲೆ ಅದು ಪಾಲನೆ ಮಾಡುವಂಥ ಕ್ರಮವನ್ನು ಸಂಪ್ರದಾಯ ಬೆಳೆಸ್ಕೊಂಡಿದ್ದಾರೆ. ಆದರೆ ಇದರೆಲ್ಲ ಜ್ಞಾನಿಗಳಲ್ಲಿರ್ತಕ್ಕಂಥ ಒಂದು ಮನೋಭಾವ, ಸ್ಪರ್ಧಾ ಮನೋಭಾವ ಅಂತ. ಭಗವತ್ ಸೇವೆಯನ್ನು ಉಪವಾಸವನ್ನು ಮಾಡೋದ್ರಲ್ಲಿ ಸ್ಪರ್ಧೆ ಬಂದ ನಾ ಹೆಚ್ಚು ಮಾಡ್ತೀನಿ ಅಂತ ಈ ರೀತಿಯಾಗಿ ಅವರಲ್ಲಿ ಒಂದೊಂದು ಭಾವನೆ ಬೆಳೀತದಂತೆ. ಹೇಗೆ ಅಂತಂದರೆ ಈಗ ನಿಷಿದ್ಧ ಪದಾರ್ಥಗಳನ್ನು ಬಿಡಬೇಕು, ಆ ಬಿಡಬೇಕು ಅಂತಂದಾಗ ನಾವು ಇಷ್ಟು ಬಿಡ್ತೀನಿ ಅಂದಾಗ ಇದಕ್ಕಿಂತ ಹೆಚ್ಚಿನ ಬಿಡ್ತೀನಿ ಈ ರೀತಿಯಾಗಿ ಮನೋಭಾವ ಬರ್ತದೆ. ಅಂದರೆ ಉತ್ತಮರು ಮಾಡೋ ಆಚರಣೆಯನ್ನು ನೋಡಿಬಿಟ್ಟು ನಾವು ಕೂಡ ಅವರಂತೆ ಮಾಡ್ತೀವಿ ಅಂತ ಕೆಲವರು, ಇದಕ್ಕಿಂತ ಹೆಚ್ಚು ಮಾಡ್ತೀವಿ ಅಂತ ಇನ್ನೂ ಉತ್ತಮರು ಇರ್ತಾರಲ್ಲ, ಅವ್ರು ಕೆಲವು ಇನ್ನೂ ಹೆಚ್ಚು ಬಿಡ್ತೀವಿ ಅಂತ ಈ ರೀತಿಯಾಗಿ ಅವರು ಹೋಗ್ತಾರೆ. ಹೀಗೆ ಆ ಒಂದು ಬಿಡೋ ಪರಿತ್ಯಾಗಗಳಲ್ಲೂ ಸ್ಪರ್ಧಾಭಾವ ಎಂಬುದಿದೆ. ಆ ರೀತಿಯಾಗಿ ಉಪವಾಸಗಳು ಬೆಳೆದಿದ್ದೇ ಹೊರತು ವಾಸ್ತವಿಕವಾಗಿ ಕಾಲಾಷ್ಟಮಿ ಉಪವಾಸ ಅಂತ ರೀತಿಯಾಗಿರುವಂಥದ್ದು. ಈ ರೀತಿಯಾಗಿ ಕಾಲಾಷ್ಟಮಿ ದಿವಸ ಭಗವಂತ ಹುಟ್ಟಿದ, ಕೃಷ್ಣಾಷ್ಟಮಿ ಉಪವಾಸದ ದಿವಸ ಹುಟ್ಟಿದ. ಹಾಗಾಗಿ ಎಲ್ಲ ಸಜ್ಜನರು ಕೂಡ ಅವತ್ತು ರಾತ್ರಿ ಎದ್ದು ಇದ್ದೇ ಜಾಗರ ಮಾಡ್ತಾ ಇದ್ರು. ದುರ್ಜನರಿಗೆ ಈ ಕಾಲಾಷ್ಟಮಿ ಏಕಾದಶಿ ಯಾವ ಲೆಕ್ಕಕ್ಕೆ ಇಲ್ಲ. ಅವರಿಗೆ ದಿವಸ ಎಲ್ಲ ತಿಂತಿರ್ತಾರೆ, ಅವರು ತಿಂದು ಮಲಗ್ತಿರ್ತಾರೆ. ಹಿಂಗಾಗಿ ಅವತ್ತಿನ ದಿವಸ ಕಾಲಾಷ್ಟಮಿ ದಿವಸ ಎಲ್ಲ ತಿಂದು ಗುರುಕಿ ಹಿಡಿತಾ ಇದ್ರಂತ. ಕಂಸನಿಗೆ ಎಲ್ಲಿಲ್ಲದೆ ನಿದ್ದೆ ಅವತ್ತಿನ ದಿವಸ, ಜೋರು ನಿದ್ದೆ. ಎಷ್ಟು ದಿವಸ ಅವ್ನು ನಿದ್ದೆ ಮಾಡದೆ ಕಾಯ್ತಾ ಇದ್ದ, ಯಾವಾಗ ಪ್ರಸವ ಆಗ್ತದೋ ದೇವಕ್ಕಿದು ಅಂತ ಹೇಳಿ. ಆ ಪರಮಾತ್ಮ ಹುಟ್ಟಿದ ದಿವಸ ಮಾತ್ರ ಜೋರು ನಿದ್ದೆ ಬಂದ್ಬಿಡ್ತಂತ ಕಂಸನಿಗೆ. ಹಾಗಾಗಿ ಹೇಳ್ತಾರೆ ನಮ್ಮಲ್ಲಿ ಯಾರು ಕೃಷ್ಣಾಷ್ಟಮಿ ದಿವಸ ರಾತ್ರಿ ಜೋರು ನಿದ್ದೆ ಮಾಡ್ತಾರೋ ಎಲ್ಲ ಕಂಸನ ಪರಿವಾರದವರು.
ಆದ್ರಿಂದ ಅವತ್ತು ನಿದ್ದೆ ಮಾಡಬಾರದು, ಅವಾಗ ಎದ್ದಿರ್ಬೇಕು. ಪರಮಾತ್ಮ ಎದ್ದ ಹುಟ್ಟಿದಾಗ ಪ್ರಾದುರ್ಭಾವ ಆದ ಕ್ಷಣದಲ್ಲಿ ಚಂದ್ರೋದಯ ಆಗ್ತಿದ್ದಾಗ ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕಾಗ, ಭಗವಂತನಿಗೆ ಅರ್ಘ್ಯವನ್ನು ಕೊಟ್ಟು ಕೃಷ್ಣಾಷ್ಟಮಿ ದಿವಸ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗ, ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಟ್ಟು ಆ ದೇವಕಿ ದೇವಿ, ವಸುದೇವ ನಂದಗೋಪ ಅವರು ಗೋಕುಲ ಮಾಡಿರ್ತಾರಲ್ಲ, ನಂದಗೋಪ, ಯಶೋಧ, ಸುಭದ್ರ, ಬಲಭದ್ರ ಎಲ್ಲರನ್ನ ಇಟ್ಟುಕೊಂಡು ಪೂಜೆ ಮಾಡಿ ಅವತ್ತಿನ ದಿವಸ ಮಕ್ಕಳಿಗೆಲ್ಲ ಅದನ್ನು ಭಗವಂತನಿಗೆ ನಿವೇದನೆ ಮಾಡಿರ್ತಕ್ಕಂಥ ಚಕ್ಕಲಿ, ಉಂಡೆ ಇದೆಲ್ಲವನ್ನು ಕೂಡ ಮಕ್ಕಳಿಗೆ ಕೊಟ್ಟು ಸಂತೋಷಪಡಿಸಬೇಕು. ಹೀಗೆಲ್ಲ ಒಂದು ಸಂಪ್ರದಾಯವನ್ನು ನಮ್ಮಲ್ಲಿ ದೊಡ್ಡವರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವತ್ತಿನ ದಿವಸ ಎಲ್ಲರೂ ಕೂಡ ಸಂತೋಷದಿಂದ ಇರೋ ಕಾಲಕ್ಕೆ ದೇವತೆಗಳನ್ನು ನರ್ತನ ಮಾಡಿದ್ರಂತ. ನರ್ತನ ಮಾಡೋ ಕಾಲಕ್ಕೆ ದೇವಸ್ಥರು ನರ್ತನ ಮಾಡಿದಾಗ ಅವರೆಲ್ಲ ಭಗವಂತನನ್ನ ನಮ್ಮ ಪಾರ್ಟಿ ಕರ್ಕೋಬೇಕು ನರ್ತನ ಮಾಡ್ದಂಗೆ ಇತ್ತಂತಂದು. ಯಾಕೆಂದ್ರೆ ಮುಂದೆ ಇವನು ಭಗವಂತ ಆ ಕಾಳಿಂಗ ಮೇಲೆ ನರ್ತನ ಮಾಡ್ತಾನೆ. ಅಂಥ ನರ್ತನ ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ ದೇವತೆಗಳಿಗೆ, ಅದೆಲ್ಲ ಅವ್ರಿಗೆ ನಾಚಿಸುವಂಗೆ ಇರ್ತದೆ. ಹಾಗಾಗಿ ದೇವಸ್ಥರೆಲ್ಲ ವಿಚಾರ ಮಾಡಿದ್ರಂತೆ, ಇವ್ ನರ್ತನ ಮಾಡ್ತಾನಲ್ಲ, ಆ ನರ್ತನ ಮಾಡಿದ್ದು ನಮ್ಮ ಹುಡುಗ ನರ್ತನ ಮಾಡಿದ ಅಂತ ನಮಗೊಂದು ಕೀರ್ತಿ ಇರಲಿ ಅಂತ ಹೇಳಿ ತೋರಿಸ್ಲಿಕ್ಕೆ ನರ್ತನ ಹೆಂಗೆ ಮಾಡಬೇಕು ಅಂತ ಕಲಿಸ್ಬೇಕು ಎಂಬುದು ದೃಷ್ಟಿಯಿಂದ ಮಾಡಿದ್ರು ನರ್ತನ ಅವರೆಲ್ಲರೂ ಕೂಡ. ಆ ರೀತಿ ದೇವತೆಗಳು ನರ್ತನ ಮಾಡಿದ್ದಾರೆ, ಪುಷ್ಪವೃಷ್ಟಿ ಮಾಡಿದ್ದಾರೆ, ದೇವದೊಂದುಬಿ ನಾದ ಆಗಿದೆ. ನೋಡಿ, ದೇವದೊಂದುಬಿ ನಾದ ಆದ್ರೂ ಕೂಡ ಕಂಸನಿಗೆ ಎಚ್ಚರ ಆಗಿಲ್ಲ, ಇನ್ನೆಂತ ನಿದ್ದೆ ಮಾಡಿರ್ಬೇಕು ಅವ ಕಂಸ. ಇಷ್ಟು ಜೋರಾಗಿ ಗಲಾಟೆ ಆಗ್ತಾ ಇದೆ, ಆದರೂ ನೋಡಿ ಈ ರೀತಿಯಾಗಿ ಪರಮಾತ್ಮ ಅಂತ ಮಾಯಾವನ್ನು ಹಾಕಿದ್ದಾನೆ. ಅದಾದ್ಮೇಲೆ ವಸುದೇವ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನಿಂತಾಗ ದೇವರ ಆಜ್ಞೆ ಕೊಟ್ಟಂತೆ, ನಾನು ಮಗು ಆಗ್ತೀನಿ, ದ್ವಿಭುಜ 2 ಕೈ ಇರತಕ್ಕ ಮಗು ಆಗ್ತೀನಿ, ನಾನು ಕರ್ಕೊಂಡೋಗಿ ಗೋಕುಲದಲ್ಲಿ ಬಿಟ್ಟು ಬಿಡುವಂತ ರೀತಿಯಾಗಿ. ಅಲ್ಲೊಂದು ಪ್ರಸಂಗ, ಯಶೋದೇವಿ ಗರ್ಭಿಣಿ ಆಗಿದ್ಲು. ಗರ್ಭಿಣಿ ಆದಾಗ ಆಕೆ ಬೈಕಿ ತಿರ್ಸ್ಬೇಕು ಅಂತ ಹೇಳಿ ವಸುದೇವ ಏನ್ ಮಾಡಿದ, ನಂದಗೋಪ ಏನ್ ಮಾಡಿದ ಅಂತಂದ್ರೆ, ನಿನಗೇನು ಬೈಕಿ ಹೇಳು ಅಂತ ಕೇಳಿದ. ಆಕೆ ನಾನು ಮಥುರಾನಗರ ನೋಡ್ಬೇಕು ಅಂತ ಬೈಕಿ ಆಗಿದೆ ನನಗೆ ಅಂತ ಆಕೆ ಅಲ್ಲ. ಆಯ್ತು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾ ಇದ್ರು. ಯಮುನಾ ನದಿ ದಂಡೆಯ ಮೇಲೆ ಆ ಕಡೆ ಬಂದು ಟೆಂಟ್ ಹಾಕಿದ್ರು ಎಲ್ಲರೂ ಕೂಡ. ಅವರು ಅಲ್ಲಿ ಪರದೆ ಹಾಕಿ ಅಲ್ಲಿ ಗೃಹ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಇದ್ರು ಅಂತವ್ರು. ಮಾರನೇ ದಿನ ಈ ಮಳೆ ಬರ್ತಾ ಇದೆ, ಶ್ರಾವಣ ಮಾಸ, ನಭವ ಮಾಸ, ಹಾಗಾಗಿ ಹೋಗ್ಲಿಕ್ಕೆ ನದಿ ಪೂರ ಬಂದ್ಬಿಟ್ಟಿದೆ, ನಾಳೆ ಹೋಗೋಣ ಪೂರ ಇಡೋದ ಮೇಲೆ ಅಂತ ರೀತಿಯಾಗೆಲ್ಲ ಲೆಕ್ಕಾಚಾರ ಹಾಕೊಂಡು ಅವರು ಅಲ್ಲಿ ಆ ಕಡೆ ಮನೆ ಮಾಡ್ಕೊಂಡೆಲ್ಲ ಅಲ್ಲಿದ್ರಂತೆ. ಈ ವಸುದೇವನಿಗೆ ಪರಮಾತ್ಮ ಹೇಳಿದ, ನಾನು ತಗೊಂಡೋಗಿ ಅಲ್ಲಿ ಬಿಟ್ಕೊಂಡು ಅಲ್ಲಿ ಹುಟ್ಟಿರೋ ದುರ್ಗಾದೇವಿಯನ್ನ ಕರ್ಕೊಂಡ್ಬಿಡು ಈ ಕಡೆ ಅಂತ ಪರಮಾತ್ಮ ಹೇಳಿದ. ಆ ಪ್ರಕಾರ ವಸುದೇವ ಆ ಪರಮಾತ್ಮನ ತನ್ನ ಕೈಯಲ್ಲಿ ತಗೊಂಡ. ಭಗವಂತ ಸಣ್ಣ ಕೂಸಾದಂತೆ ಆದ. ಅವನನ್ನ ಆ ಒಂದು ಮರ ಇತ್ತಲ್ಲಿ, ಆ ಪ್ರಸವ ಕೋಣೆಯಲ್ಲಿ ಮರ ಇಟ್ಟಿರ್ತಾರೆ ಯಾವಾಗಿದ್ರು ಕೂಡ, ಮಗುವನ್ನ ಆ ಭೂಸ್ಪರ್ಶ ಮಾಡದಿದ್ದಂಗೆ ಆ ಮರದಲ್ಲಿ ಹಾಕೊಂಡು ಅದನ್ನ ದೇವ್ರ ಮುಂದಿಟ್ಟು ಅದಕ್ಕೆ ದೀಪ ಹಚ್ಚಿ ಆರತಿ ಮಾಡಿ ಆಮೇಲೆ ಮತ್ತೆ ಮಗುವನ್ನು ತೊಳೆಯೋದು ಮಾಡೋದೆಲ್ಲ ಮಾಡ್ತಿರ್ತಾರೆ ಹುಟ್ಟಿದ ಕೂಡಲೇ. ಹಾಗಾಗಿ ಜಾತಕರ್ಮ ಅಂತ ಅದಕ್ಕೆಲ್ಲ ಕರ್ಮಗಳ ನಿಯಮ ಇದೆ. ಈಗೆಲ್ಲ ಎಲ್ಲಿ ಆಸ್ಪತ್ರೆ ಹುಟ್ಟಿದ ಕೂಡಲೇ ಯಾವ ಟೈಮಿಗೆ ಹುಟ್ಟಿರ್ತವೆ ಅಂತ ಗೊತ್ತಿಲ್ಲ. ಈಗ ಮರ ಅಂತ ಇರೋದೇ ಇಲ್ಲ, ಆ ನರ್ಸ್ ತಂದು ಹಾಕಿರ್ತಾಳೆ, ಆದ್ಮೇಲೆ ಗೊತ್ತಾಗ್ತದೆ ಟೈಮ್ ಯಾವ್ದು ಅಂತ ಕೇಳಿದ ತಕ್ಷಣ ಅವಳಿಗೆ ಯಾವ ಟೈಮ್ ನೆನಪಾಗಿರುತ್ತೋ ಆ ಟೈಮ್ ಹೇಳ್ಬಿಡ್ತಾಳೆ, ಇವರು ಟೈಮ್ ಬರ್ಕೊಂಡು ಹೋಗ್ತಾರೆ. ಹಿಂಗಾಗಿ ಯಾವ ಜಾತಿಗೂ ಸರಿ ಇರೋದಿಲ್ಲ. ಅಲ್ಲ ಅವ್ಯವಸ್ಥೆ. ಹಿಂದಿನ ಕಾಲಕ್ಕೆಲ್ಲ ಅದು ಕಾಯ್ಕೊಂಡು ಕೊಡ್ತಿದ್ರು, ಕೂತು ಆ ಮನೆಯಲ್ಲೇ ಗರ್ಭ ಪ್ರಸವ ಆದ ಕೂಡಲೇ ಅದನ್ನ ಮರದಲ್ಲಿ ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ದೇವರಿಗೆ ಅರ್ಪಣೆ ಮಾಡಿ ಆರತಿ ಮಾಡಿ ಮಗುವಿಗೆ ಆಮೇಲೆ ಕರ್ಕೊಂಬಂದು ಅದನ್ನು ತೊಳೆದು ಆ ನಳಚ್ಛೇದ ಎಂಬುದನ್ನು ಮಾಡಿ ಜಾತಕರ್ಮ ಅಂತ ಮಾಡಿ ಆಮೇಲೆ ಮುಂದಿಂದೆಲ್ಲ ವಿಚಾರ ಅದಕ್ಕೆ. ಜಾತಕರ್ಮ ಆದ್ಕೊಂಡು ನಳಚ್ಛೇದ ಆದ್ಕೊಳ್ಳಿ ಪುರುಡ ಆರಂಭ, ವೃದ್ಧಿ ಆರಂಭ ಅಂತಿಲ್ಲ. ಅಲ್ಲಿ ತನಕ ವೃದ್ಧಿ ಮೇಲಿಗೆ ಇರೋದಿಲ್ಲ. ಆದ್ರಿಂದ ಈ ರೀತಿಯ ಸಂಪ್ರದಾಯ ಎಲ್ಲ ಇತ್ತು. ಅದನ್ನೆಲ್ಲ ಅದಕ್ಕೆ ಮರ ಇಟ್ಟಿರ್ತಿದ್ರು. ಅಲ್ಲಿ ಹಂಗೆ ಮರ ಇಟ್ಟಿದ್ರು. ಆ ಮರದಲ್ಲಿ ಪರಮಾತ್ಮನ ಹಾಕೊಂಡ ವಸುದೇವ. ಆ ಮರ ತಗೊಂಡು ನದಿಗೆ ಬಂದ, ಯಮುನಾ ನದಿಗೆ. ಯಮುನಾದೇವಿ ನೋಡಿ ಅಂಜಿಬಿಟ್ಲು ಅಂತ. ಹಿಂದೆ ರಾಮಾವತಾರದಲ್ಲಿ ಇವನಿಗೆ ದಾರಿ ಬಿಡದಿದ್ದಕ್ಕೆ ನನ್ನ ಗಂಡನಿಗೆ, ಸಮುದ್ರ ರಾಜನಿಗೆ ಎಲ್ಲ ಒಣಗೋ ಪ್ರಸಂಗ ಬಂದ್ಬಿಡ್ತು. ಹಾಗಾಗಿ ನಾನು ದಾರಿ ಬಿಡಬೇಕು ಇವನಿಗೆ ವಿಚಾರ ಮಾಡಿದ್ದು, ಪರಮಾತ್ಮ ಪಾದಸ್ಪರ್ಶ ಮಾಡ್ತೀನಿ ಅಂತ ರೀತಿಯಾಗಿ ಆ ಪರಮಾತ್ಮ ಪಾದಸ್ಪರ್ಶ ಆದ ಕೂಡಲೇ ವಸುದೇವನಿಗೆ ಆ ನೀರೆಲ್ಲ ಒಣಕಾಲ್ದಂಗೆ ಬಂದ್ಬಿಡ್ತಂತೆ. ಹಿಂದೆ ಪ್ರವಾಹ ಮುಂದೆ ಪ್ರವಾಹ, ಅವನು ಹೋಗೋ ದಾರಿ ಮಾತ್ರ ಮೊಳಕಾಲ ತನಕ ನೀರು. ಈ ರೀತಿಯಾಗಿ ಯಮುನೆ ಹರದ್ಲ ಅಂತ. ಆಗ ಮಗುನ್ ಕರ್ಕೊಂಡು ಹೋಗಿ ಅಲ್ಲಿ ಹೋದ. ಗೋಕುಲದಲ್ಲಿ ಎಲ್ಲ ಮಲಗಿದ್ರು. ಆವಾಗ ಯಶೋದೇವಿ ಹಡದ್ಲು ಅಂತ ಅಷ್ಟೇ ಗೊತ್ತಾಗಿದೆ. ಯಾಕೆಂದ್ರೆ ದುರ್ಗಾದೇವಿಯ ಮಾಯಾ. ದುರ್ಗಾದೇವಿ ಆಕೆ ತಮೋಭಿಮಾನಿಯಾಗಿರ್ತಕ್ಕಂಥವಳು. ಆಕೆ ಹುಟ್ಟಿದ್ಲು, ಆಕೆ ಹತ್ತದ್ದು ಕೂಡ ಅಲ್ಲಿ ಗೊತ್ತಾಗಿಲ್ಲ. ಆಕೆ ಹುಟ್ಟಿದ ಕೂಡಲೇ ನಿದ್ದೆ ಮಾಡಿಬಿಟ್ರಂತೆ ಎಲ್ಲರೂ ಕೂಡ. ಅಲ್ಲಿ ಬಂದಿರೋ ನಿದ್ದೆ ಸಾತ್ವಿಕ ದುರ್ಗಾದೇವಿಯಿಂದ ಬರೋ ನಿದ್ದೆ ಅದು, ಇಲ್ಲಿ ಬಂದಿರೋ ತಾಮಸ ನಿದ್ದೆ ಇದು. ಯಾಕೆಂದ್ರೆ ಇಲ್ಲಿ ಗೊತ್ತಾಗಬಾರ್ದಂಬ ವಿಷ್ಣು ಭಗವಂತ ಆ ರೀತಿ ವ್ಯವಸ್ಥೆ ಮಾಡಿದ್ದ. ಹಾಗಾಗಿ ಅವತ್ತಿನ ದಿವಸ ದುರ್ಗಾ ಹುಟ್ಟಿರೋ ಮಗು ಹೆಣ್ಣೋ ಗಂಡೋ ಗೊತ್ತಾಗಿಲ್ಲ ಅರಿವು ಕೂಡ. ಆ ರೀತಿಯ ಪರಿಸ್ಥಿತಿಯಲ್ಲಿ ಈ ಭಗವಂತ ಅಲ್ಲಿ ಬಂದು ಕೂಡ ವಸುದೇವ ಆ ಮಗುವನ್ನು ಮಲಗಿಸಿದ, ಈ ಮಗುವನ್ನು ಎತ್ಕೊಂಡ. ಕೃಷ್ಣ ಯಾಕೆ ಈ ಗೋಕುಲಕ್ಕೆ ಬಂದ ಅಂತ ಪ್ರಶ್ನೆ ಹಾಕೊಳ್ತಾರೆ ವದರಾಜ ಸ್ವಾಮಿಗಳು. ಯಾಕೆ ಅಂದ್ರೆ ಭಗವಂತ ನೀವು ಸಂಸಾರದಿಂದ ಮೋಕ್ಷ ಬೇಕು ಅಂತಂದ್ರೆ ನೀವೆಲ್ಲ ಹೆಂಡತಿನ ಬಿಡ್ರಿ, ಮಕ್ಕಳನ್ನ ಬಿಡ್ರಿ, ಮನೆ ಬಿಡ್ರಿ, ಮಠ ಬಿಡ್ರಿ ಅಂತ ಉಪದೇಶ ಮಾಡ್ತಾನೆ. ತಾನು ಮಾತ್ರ ಹೆಂಡತಿ ನೋಡ್ಲಿಕ್ಕೆ ಗೋಕುಲಕ್ಕೆ ಓಡೋದ. ಇನ್ನೇನು ಇಲ್ಲ, ಅಲ್ಲಿ ಹುಟ್ಟಿರ್ತಕ್ಕಂಥ ರಮಾದೇವಿ ನೋಡ್ಲಿಕ್ಕೆ ಹೋದಾವ ಅಂತ ರೀತಿಯಾಗಿ ಹಾಸ್ಯ ಮಾಡಿದ್ದಾರೆ. ಭಗವಂತ ಅಲ್ಲಿ ಬಂದು ರಮಾದೇವಿ ನೋಡಿದ. ಅವರಿಬ್ಬರಿಗೆ ಅರ್ಥ ಆಗ, ವಸುದೇವನಿಗೆ ಏನೂ ಅರ್ಥ ಆಗಲಿಲ್ಲ. ಕಡೆಗೆ ಆ ಮಗುವನ್ನು ಕೈಯಲ್ಲಿ ಎತ್ಕೊಂಡ ವಸುದೇವ ಎತ್ಕೊಂಡ ಎದುರು ಹಾಕೊಂಡು ಅವನು ಬಂದ್ಬಿಟ್ಟ ದಾಟ್ಕೊಂಡು.
ಆಡ್ಕೊಂಡು ಬಂದ್ಮೇಲೆ ಮತ್ತೆ ಯಮುನಾ ನದಿ ಯಥಾ ಪ್ರಕಾರ ಪ್ರವಾಹ ಹರಿತು. ಇಲ್ಲಿ ಕೃಷ್ಣ ಜೋರು ಹಳ್ಳಿಗೆ ಶುರು ಮಾಡಿದ. ಗಂಡು ಕೂಸು ಹೊಡ್ತು ಅಂತ ಎಲ್ಲರಿಗೂ ಕೂಡ ಸಂಭ್ರಮ, ನಂದನಿಗೂ ಸಂಭ್ರಮ. ಬ್ರಾಹ್ಮಣರಿಗೆಲ್ಲ ಯಥೇಚ್ಛವಾಗಿ ದಾನ ಮಾಡಿದ. 10,000 ಗೋದಾನ ಮಾಡಿದಂತೆ ನಂದ. ಈ ರೀತಿಯಾಗಿ ಅವನು ಉತ್ಸವ ಮಾಡ್ತಾ ಇದ್ದಾನೆ. ಇಲ್ಲಿ ಹೊಸದೇ ಆ ಮಗು ಕರ್ಕೊಂಡ್ ಬಂದ ಕೂಡಲೇ ಯಥಾಶತ ಎಲ್ಲ ದ್ವಾರಗಳೆಲ್ಲವೂ ಹೇಗೆ ತಕ್ಕೊಂಡಿತ್ತು, ಬಿಡಿಗಳೆಲ್ಲ ಹೇಗೆ ಬಿಚ್ಚಿತ್ತು ಎಲ್ಲ ಮತ್ತೆ ಸೇರ್ಕೊಂಡ್ಬಿಡ್ತು. ಸೇರ್ಕೊಂಡು ಕೂಡಲೇ ಆಗ ಕಂಸ ಬಂದಂತ. ಕಂಸನಿಗೆ ವಿಷಯ ಗೊತ್ತಾಯ್ತು. ದುರ್ಗಾದೇವಿ ಇಲ್ಲ ಹತ್ಲೋ ಇಲ್ಲಿ ವಿಷಯ ಗೊತ್ತಾಯ್ತು ಕಂಸನಿಗೆ. ಕಂಸ ಬಂದ ಕೂಡ ದೇವಿ ಕೇಳಿದಂತೆ, ನೋಡೋ ಎಷ್ಟು ಮಕ್ಕಳನ್ನು ಕೊಂದಿದೀಯಾ, ಈಕೆ ನಿನ್ನ ಹೆಣ್ಮಗಳು ಅಂದ್ರೆ ನಿನ್ನ ಸೊಸೆ ಆಗಬೇಕು, ನೀ ಆಕೆ ತಂದೆ ಸಮಾನ ಆಗಬೇಕು, ಅದರಿಂದ ಕೊಲ್ಬೇಡ, ಈಕೆ ಹೆಣ್ಮಗುನ ಬಿಟ್ಬಿಡು ಅಂತಂದಾಗ ಅವನು ಇಲ್ಲ ಇಲ್ಲ ಹೆಣ್ಣಾರಾಗ್ಲಿ ಗಂಡಾರಾಗ್ಲಿ 8ನೇ ಗರ್ಭ ಅಂದ್ಮೇಲೆ ನಾನು ಕೊಲ್ಲಿಕ್ಕೆ ಹುಟ್ಟಿದ್ದು, ಅದರಿಂದ ಕೊಡೋ ಅಂತ ರೀತಿ ಆಕೆ ಬಲವಂತ ಮಾಡಿ ಆ ಕಂಸ ಮಗುವನ್ನು ಇಸ್ಕೊಂಡು ಹೊಡಿಲಿಕ್ಕೆ ಅಂತದಾಗ ದುರ್ಗಾದೇವಿ ಅಂಕ ಯಾಕೆ ಕೆಳಗ ಸ್ವಲ್ಪ ಬಾತ ನವಸ್ಥಳಂ ಆಕೆ ಮೇಲೆ ಹಾರಿಬಿಟ್ಲಂತೆ. ದುರ್ಗಾದೇವಿ ಮೇಲ ಕಾರ್ಯ ಕಂಸನಿಗೆ ಅಷ್ಟಬಾಹುವಾಗಿ ನಿಂತ್ಕೊಂಡು ಭಯಜೋಡಿಸ್ಬಿಟ್ಲಂತಾಗ. ಮೂರ್ಖ, ನನ್ನೇನು ಕೊಲ್ತೀನಿ ನೀನು, ನಿನ್ನ ಕೊಲ್ಲೋಂಥ ವ್ಯಕ್ತಿ ಹುಟ್ಟಿ ಆಯ್ತು ಅಂತ ಅಂದ್ಬಿಟ್ಲ. ಎಲ್ಲಿ ಅಂತ ಹೇಳಲಿಲ್ಲ, ಹುಟ್ಟಿ ಆಯ್ತು ಇಷ್ಟೇ ಹೇಳಿಬಿಟ್ಟು. ಹೇಳಿದ ಕೂಡಲೇ ಆ ಕಂಸನಿಗೆ ಮತ್ತೆ ಭಯ ಶುರುವಾಗೋಯ್ತು. ಆಕೆಯನ್ನು ನೋಡ್ದ. ಆಮೇಲೆ ಆ ಭಯದಿಂದ ಬಂದು ದೇವಕ್ಕಿನ ಸಮಾಧಾನ ಮಾಡಿದ್ನಂತೆ. ಏನು ಮಾಡ್ತೀವಿ, ಎಲ್ಲ ಕರ್ಮ ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ದೇವ್ರು ಮಾಡುವಂಥ ಕೆಲಸಗಳು, ನಮ್ದೇನು ಕೆಲಸ ಇಲ್ಲ, ನಾನೇನೋ ಕರ್ಮದಿಂದ ನನ್ನ ಈ ಮಕ್ಕಳನ್ನೆಲ್ಲ ಕೊಂದುಬಿಟ್ಟೆ, ಏನು ಚಿಂತೆ ಮಾಡಬೇಡ ಅಂತ ಈ ರೀತಿಯಾಗಿ. ಯಾಕೆಂದ್ರೆ ಆ ಭಯ ಬಂದ ಕೂಡಲೇ ಭೃಗು ಋಷಿಗಳ ಆವೇಶ ಆಯ್ತು. ಹಂಗೆ ಮಾತಾಡಿ ಕರಾಗ್ರದ ಹೊರಗೆ ಬಂದ ಕೂಡಲೇ ಶುರುವಾಯಿತು. ಎಲ್ಲ ಸೇವಕರಿಗೆ ಕರೋದಂತೆ. ಈಗ ಈ ಕ್ಷಣ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾವಿದ್ದಾವೆ 10 ದಿನಗಳು ಹುಟ್ಟಿರ್ತ ಮಕ್ಕಳನ್ನ ಎಲ್ಲರನ್ನೂ ಕೊಂದುಬಿಡ್ರಿ ಅಂತ ಅಂದ್ಬಿಟ್ಟ. ಮೊದಲೇ ಅವ್ರು ದುಷ್ಟರು, ಹಿಂಸಾವಿಹಾರ ಮಾಡಿದ್ರಲ್ಲ ಅವ್ರಿಗೆ ಆಸಕ್ತಿ, ಆದ್ರಿಂದ ಎಲ್ಲಾ ಮಕ್ಕಳನ್ನು ಕೂಡ ಕೊಂದು ಹಾಕ್ಬಿಟ್ರಂತವ್ರು ಆಗ ಹುಟ್ಟಿರೋ ಮಕ್ಕಳನ್ನ. ಇಷ್ಟಾದ್ರೂ ಕಂಸನ ಸಮಾಧಾನ ಆಗಿರಲ್ಲ. ಇದಾದ್ಮೇಲೆ ದುರ್ಗಾದೇವಿ ಒಂದು ಶಿಶುರೂಪದಲ್ಲಿ ಬಂದು ದೇವಕಿ ದೇವಿಗೆ ಪರಮಾತ್ಮನ ವಿಯೋಗ ಆಗಿರುವಂತಹ ದುಃಖವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಒಂದು ರೂಪದಿಂದ ಅಲ್ಲೇ ಇದ್ಲು ಅಂತ ರೀತಿಯಾಗಿ, ಯಾರ ಕಣ್ಣಿಗೆ ಕಾಣ್ತಿರಲಿಲ್ಲ, ದೇವಕಿ ವಸ್ತಿಯವರ ಕಣ್ಣಿಗೆ ಕಾಣ್ತಾ ಅಲ್ಲೇ ಇದ್ಲು ಅಂತ ರೀತಿಯಾಗಿ ಹೇಳಿದ್ದಾರೆ. ಇದಾದ್ಮೇಲೆ ಕೃಷ್ಣ ಪರಮಾತ್ಮನ ಉತ್ಸವ ನಡೆಯುತ್ತೆ. ಇಲ್ಲಿ ಗೋಕುಲಕ್ಕೆ ಯಾರು ಕಳಿಸ್ಬೇಕು ಕೊಲ್ಲಿಕ್ಕೆ ಅಂತ ವಿಚಾರ ಮಾಡ್ತಾ ಇದ್ದ ಕಂಸ. ಅಟದಿಗೆ ಪೂತನಾ ಬಂದ. ನೀ ಯಾಕೆ ವಿಚಾರ ಮಾಡ್ತೀಯ ರಾಜ, ನಾನು ಹೋಗ್ತೀನಿ ಪೂತನಾ ಅಂತ ಇದ್ದಾಳೆ. ನನಗೆಲ್ಲ ಬೇಕಾಷ್ಟು ಗೊತ್ತಿದೆ ವಿದ್ಯಾ, ತಾಂತ್ರಿಕ ವಿದ್ಯಾ, ಆದ್ರಿಂದ ನಾನು ಹೋಗಿ ಮಕ್ಕಳನ್ನು ಕೊಂದು ಬರ್ತೀನಿ ಅಂತ ರೀತಿಯಾಗಿ ಅಂದಾಗ ಆಗ ಪೂತನ ಗೋಕುಲಕ್ಕೆ ಬಂದು ಕೂಡಲೇ ಆಕೆ ನೋಡಿ ಎಲ್ಲರೂ ಕೂಡ ಮೋಹಿತರಾಗಿಬಿಟ್ರಂತೆ. ಆಕೆ ರೂಪ ಆಗಿತ್ತಂತೆ. ಊರ್ವಶಿನೇ ಬಂದು ಅಂತ ತಿಳ್ಕೊಂಡ್ಬಿಟ್ರಂತೆ ಎಲ್ಲರೂ ಕೂಡ. ಅಂತಹ ರೂಪ ಸೌಂದರ್ಯ ಆಕೆಗೆ. ಯಾಕೆಂದ್ರೆ ಊರ್ವಶಿಗೂ ಕೂಡ ಒಂದು ಶಾಪ ಇತ್ತು, ನೀ ಹಸುರಿ ಆಗು ಅಂತ ಹೇಳಿ. ಆ ಶಚಿದೇವಿ ಶಾಪ ಕೊಟ್ಟಿದ್ದಾಳಂತೆ. ಶಚಿದೇವಿ ಅಂತ ಇಂದ್ರದೇವರನ್ನ ಊರ್ವಶಿ ದೇವಿ ಕೆಣಕಿದ್ಲಂತೆ. ಕೆಣಕಿದಾಗ ಆಗ ಊರ್ವಶಿ ಶಾಪ ಕೊಟ್ಬಿಡಂತೆ, ಶಚಿದೇವಿ ರಾಕ್ಷಸಿ ಆಗುವಂತ ಶಾಪ ಕೊಟ್ಟಾಗ ಆಕೆ ಊರ್ವಶಿ ಆಗಿದ್ಲು. ಊರ್ವಶಿ ಇಲ್ಲಿ ಪೂತನ ಆಗಿ ಹುಟ್ಟಿದ್ಲು. ಕಾಟಕ ಮತ್ತೆ ಈ ಪುತ್ರ ಜೊತೆಗೆ ಆಕೆ ಇದ್ಲು. ಆಕೆ ಈ ಊರ್ವಶಿ ಪೂತನ ಏನ್ ಮಾಡ್ತಿದ್ಲಪ್ಪ ಅಂದ್ರೆ ಬೇಕಾದಾಗ ಎಲ್ಲ ಆರೋಪವನ್ನು ಬಳಸ್ಕೋತಾ ಇದ್ಲು. ಹಾಗೆ ಊರ್ವಶಿ ರೂಪವನ್ನು ಹಾಕೊಂಡು ಬಂದಿದ್ದಾಳೆ. ನೋಡಿ ಮೋಸವಾಗಿದ್ದಾರೆ. ಕಡೆಗೆ ಈ ಕೃಷ್ಣ ಪರಮಾತ್ಮನನ್ನು ಕೂಡ ಎತ್ಕೊಂಡ್ರೆ ಯಾಕೆ ಎತ್ಕೊಂಡ್ಲಿ ಪ್ರಶ್ನೆ ಮಾಡಲಿಲ್ಲ ಯಾರು ಕೂಡ. ಎತ್ಕೊಂಡು ಹೋದ್ಲು ಭಗವಿಗೆ. ಆ ಕೃಷ್ಣ ಪರಮಾತ್ಮನಿಗೆ 10 ದಿನ ಆಗಿತ್ತಷ್ಟೇ ಭಗವಂತ ಹೊಟ್ಟೆ. 10 ದಿನದ ಕೂಸನ್ನು ಎತ್ಕೊಂಡು ಆಕೆ ಹಾಲು ಕುಡಿಸ್ತಾ ಭಗವಂತ ಏನ್ ಮಾಡಿದಂತ, ನನಗೆ ಏನು ಕೊಡ್ತೀಯೋ ಅದನ್ನ ನಿಂಗೆ ಅನಂತ ಮಾಡಿಕೊಡ್ತೀನಿ ಭಗವಂತನ ಸಂಕಲ್ಪ. ವಿಷ ಕೊಟ್ಲು, ವಿಷವನ್ನೇ ಅನಂತ ಮಾಡಿಕೊಟ್ಟ. ಆಕೆ ಸತ್ತು ಹೋದ ಅಷ್ಟೇ. ಭಗವಂತಕ್ಕೆ ಏನು ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಹೋದ್ರಾಗ್ತಾನೆ ಕೂಡ. ಆಗ ಭಗವಂತನ ಹೆಸರೇ ಅನಂತ ಅಂತ. ನೀವು ಅವನಿಗೆ ಏನು ಕೊಡ್ತಿರೋ ಅದು ಅನಂತವಾಗಿ ಬರುವಂಥದ್ದು ನಮಗೆ. ಹಾಗಾಗಿ ಪೂತನ ಕೊಟ್ಟಿರುವಂಥ ವಿಷ, ಆ ವಿಷ ಅನಂತ ಆಯ್ತು, ಅವಳಿಗೆ ಸತ್ತು ಹೋಗ್ಬಿಟ್ಲು. ಈ ರೀತಿಯಾಗಿ ಆ ಪೂತನವನ್ನು ಕೊಂದ ಮೇಲೆ ಈ ನಂದಗೋಪ ಆ ಸಂದರ್ಭದಲ್ಲಿ ಇರಲಿಲ್ಲ ಅಂತ. ಅವ್ನು ಮಥುರಾ ಬಿಟ್ಕೊಳಕ್ಕೆ ಹೋಗಿ ಕಂಸನಿಗೆ ಕರ ಕೊಟ್ಟು ಬರಬೇಕು ಅಂತ ಹೋಗಿ ವಸುದೇವ ಮತಸ್ಕೊಂಡ್ ಬರ್ಬೇಕು ಅಂತ ಹೋದ. ಯಾಕೆ ವಸುದೇವ ಆಮೇಲೆ ಅಣ್ಣತಮ್ಮ ಆಗ್ಬೇಕು. ಆ ಶೂರಸೇನನ ಕ್ಷತ್ರಿಯ ಹೆಂಡತಿಯಲ್ಲಿ ಹುಟ್ಟಿರ್ತಕ್ಕಂತಹ ವಸುದೇವ, ಆ ಶೂರಸೇನ ಮಹಾರಾಜನಿಗೆ ವೈಶ್ಯ ಹೆಂಡತಿಯಲ್ಲಿ ಹುಟ್ಟಿರ್ತಕ್ಕಂಥ ನಂದಗೋಪ, ಇವರಿಬ್ಬರು ಕೂಡ ಒಬ್ಬ ತಂದೆಯ 2 ತಾಯಿಯ ಮಕ್ಕಳು ಇವರು. ಆದ್ರಿಂದ ಅಣ್ಣತಮ್ಮಂದ್ರಾಗಬೇಕು. ವಸುದೇವ ಕರಾಗ್ರಹದಲ್ಲಿದ್ದಾನೆ, ಹೆಂಗೆ ನೋಡ್ಕೊಂಬರೋಣ ಅಂತ ರೀತಿಯಾಗಿ ಅವ್ನು ನೋಡ್ಕೊಂಬರ್ಲಿಕ್ಕೆ ಹೋದಾಗ ವಸುದೇವ ಹೇಳಿದ್ದಂತೆ, ಉತ್ಪಾತ ಆಗ್ತಾ ಇದೆ ಗೋಕುಲದಲ್ಲಿ, ಹೋಗು ಅಂತ ಹೇಳ್ಬಿಟ್ನಂತ. ಹೇಳಿದ ಕೂಡ ಅವ್ನು ಓಡ್ಕೊಂಬಂದು ನೋಡ್ತಾನೆ. ಅವ್ನು ಬರೋ ಅಷ್ಟೊತ್ತಿಗೆ ಉತ್ಪಾತ ಆಗ್ತಾನೆ ಇತ್ತು. ಅವಾಗ ಅವ ಅನ್ಕೊಂಡಂತೆ, ನಮ್ಮ ಅಣ್ಣ ವಸುದೇವ ಋಷಿನೂ ಇರಬೇಕು, ಏನೋ ಇರಬೇಕಾಗ ಅವ ಮತ್ತೆ ಸತ್ಯ ಆಗಿದೆ ಅಂತ. ಬಂದು ನೋಡಿದ್ರೆ ಈ ಪೂತನಾ ದೇಹದ ಪರಮಾತ್ಮ ಇದ್ದ. ಕರ್ಕೊಂಡ್ಬಿಟ್ರು ಮಗುವನ್ನ. ಕರ್ಕೊಂಡ್ಮೇಲೆ ಆ ಪೂತನೆ ಎಷ್ಟು ದೊಡ್ಡ ಇತ್ತು ಅಂತಂದ್ರೆ, ಈ ಏನು ಮೆಟ್ರೋ ರೈಲ್ ಹಾಕಿದ್ರೆ ಆ ಕಡೆ ಈ ಕಡೆ ತನಕ ಮಲಗಿಸಿದ್ರೆ ಅಷ್ಟು ದೊಡ್ಡ ಆಗ್ತಿತ್ತಂತ ಆಕಿದೆ. ಹಾಗಿದ್ಲಂತ ಪೂತನ. ಆಕೆ ದೇಹವನ್ನು ಕಡದು ಒಂದೊಂದು ಕಡೆ ದಹನ ಮಾಡಿದ್ರಂತ. ದಹನ ಮಾಡಿದ್ರೆ ಆ ದೇಹದಿಂದ ಸುಗಂಧ ಎಲ್ಲ ಕಡೆ ಪ್ರಸಾರ ಆಗೋ ಸುಗಂಧ ಬಂತಂತ. ಆ ಸುಗಂಧ ಯಾಕೆ ಬಂತು ಅಂದ್ರೆ ಊರ್ವಶಿ ಒಂದು ಸಂಘ ಇದ್ದಿದ್ದಕ್ಕೋಸ್ಕರ ಸುಗಂಧ ಬಂದಿದೆ. ಪರಮಾತ್ಮನ ಸ್ಪರ್ಶ ಆಗಿರೋದ್ರಿಂದ ಊರ್ವಶಿ ಪ್ರೀತಿಯಿಂದ ಭಗವಂತನಿಗೆ ಹಾಲುಣಿಸಿದ್ದು. ಆ ಪ್ರಭಾವದಿಂದ ಆ ಊರ್ವಶಿ ಭಗವಂತ ಮುಕ್ತಿಯನ್ನು ಕೊಟ್ಟಿದ್ದ. ಈ ಪೂತನ ಹಸುರ ಇದ್ದಲ್ಲ, ಆಕೆಯನ್ನು ಭಗವಂತ ಮಸ್ಸಿ ಹಾಕಿದ. ಈ ರೀತಿಯಾಗಿ ಜೀವದ್ವಯ ಇತ್ತು, ಆದ್ರೆ ಸುಗಂಧ ಬಂತು ಅಂತ ರೀತಿ ಹೇಳಿದ್ದಾರೆ. ಹೀಗೆ ಪೂತನಾಯನ್ನು ಭಗವಂತ ಕೊಂದು ಹಾಕಿದ್ದಾನೆ. ಇದಾದ ಮೇಲೆ ಬಹಿರ್ನಿಷ್ಕ್ರಮಣ ಅಂತ ಮಗು 3 ತಿಂಗಳಾಗ್ತಿದ್ದ ಹಾಗೆ ಅದನ್ನ ಹೊರಗೆ ಕರ್ಕೊಂಡು ಹೋಗೋದು ಅಂತ, ಮನೆಯಿಂದ ಹೊರಗೆ ಕರ್ಕೊಂಡು ಬರೋದು. ಯಾಕೆಂದ್ರೆ ಭಗವಂತನಿಗೆ ಇದು ಯಾವುದು ಆಗಲಿಲ್ಲ. ಯಾಕಂದ್ರೆ ಪೂತನವನ್ನು ಹೊರಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದ. 10 ದಿನ ಮಗನಿಗೆ ಹೊರಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದ ಅವಳು.
ಯಾಕೆ ಭಗವಂತ ಹುಟ್ಟಿದ್ದೇ ಇದರೊಳಗೆ ಕಾರಾಗೃಹದಲ್ಲಿ, ಹುಟ್ಟಿದ ದಿವಸ ಹೊರಗೆ ಬಂದ್ಬಿಟ್ಟ. ಹಂಗಾಗಿ ಅವ ತೋರಿಸ್ದ ಭಗವಂತ ಕಲಿಯುಗದಲ್ಲಿ ಯಾರೂ ಕೂಡ 3 ತಿಂಗಳುಗಟ್ಟಲೆ ಮನೆಯೊಳಗೆ ಇರೋದಿಲ್ಲ. ಯಾಕೆ ಹುಟ್ಟಿದ ಕೂಡಲೇ ಆಸ್ಪತ್ರೆ ಹೊರಗೆ ಬರ್ತಾವೆ ಮತ್ತೆ ಮಕ್ಕಳು, ಅಲ್ಲೇ ಸೂರ್ಯ ದರ್ಶನ ಆಗ್ತದೆ ಇವಕ್ಕೆ. ಆಮೇಲೆ ಶಾಸ್ತ್ರ ಅಂತ ಒಂದು ಮಾಡ್ತಾರೆ ಅಂತ ನನ್ನಂಗೆ ಮಾಡ್ಕೊಳ್ಳಿಕ್ಕೆ ಭಗವಂತ ತೋರಿಸಿದ್ದಾನದು. ಹಾಗಾಗಿ 3ನೇ ತಿಂಗಳಾದ ಕೂಡಲೇ ಅವನು ಭಗವಂತನ ಕರ್ಕೊಂಡು ಹೋಗ್ಬೇಕು ಅಂತ ಶಾಸ್ತ್ರ ಮಾಡಿದ್ದಾರೆ. ಆ ಶಾಸ್ತ್ರ ಮಾಡಿದಾಗ ಅಲ್ಲವು ಬಂದ ಶಕಟಾಸುರ ಅಂತ ಕಂಸನ ಭೃತ್ಯ ಶಕಟದಲ್ಲೇ ಇದ್ದಂತ ಇದ್ದು ಈಕೆ ಪರಮಾತ್ಮನಿಗೆ ಏನು ಬೇಕೋ ಹಾಲು ಉಣಿಸಿದ್ಲು ಯಶೋದೇವಿ. ಆ ಶಕಟಂಕಳಂಗೆ ಬಳಸಿದ್ಲು, ಭಗವಂತನಿಗೆ ಅರ್ಪಣೆ ಮಾಡಿದ್ರಂತಲ್ಲಿ ಮಗುವನ್ನು ಕಾಣಿಕೆ ದುರ್ಗಾದೇವಿ ಇದ್ದು ದುರ್ಗಾದೇವಿಗೆ ಅರ್ಪಣೆ ಮಾಡಿದ್ದಾರೆ. ಎಲ್ಲರೂ ಕೂಡ ಬಂದವರು ಉಪಚಾರ ಮಾಡೋದ್ರಲ್ಲಿ ಅರ್ಹರಾಗಿಬಿಟ್ರು. ಆ ಉಪಚಾರ ಮಾಡ್ತಿರೋ ಕಾಲಕ್ಕೆ ಈ ಶಕಟಾಸುರ ದೊಡ್ಡ ಶಬ್ದ ಕೇಳ್ತಂತ, ಜೋರು ಧ್ವನಿ ಕೇಳುತ್ತೆ. ಏನಾಯ್ತು ನೋಡಿದ್ರೆ ಕೃಷ್ಣ ಪರಮಾತ್ಮ ಈ ಶಕಟಾಸುರನ್ನು ಒದ್ದು ಹಾಕಿದ್ದ, ಅವನು ಸತ್ತು ಬಚ್ಚಿದ್ದ. ಎಲ್ಲರಿಗೂ ಆಶ್ಚರ್ಯ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಅಲ್ಲಿ ಶಕಟಾಸುರ ಸತ್ತೋಗಿದ್ದಾನೆ, ಹೆಂಗೋ ಇದು ಅಂತ ಈ ರೀತಿ ಕೇಳ್ತಾ ಇದ್ದಾರೆ. ಕೇಳಿದ್ರೆ ಅಲ್ಲಿ ಮಕ್ಕಳಿದ್ದವ್ರು ಹೇಳಿದ್ರಂತೆ, ಈ ಮಗು ಓದಿದ್ದಕ್ಕೆ ಸತ್ತು ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಮಕ್ಕಳು ಮಾತು ನಂಬಲಿಲ್ಲ ಅಂತ ಯಾರು ಕೂಡ. ನೀವು ಹುಟ್ಟಿದ್ರಿ ಅಂತ ಹೇಳಿ ಆ ಪರಮಾತ್ಮ ಕೃಷ್ಣನನ್ನು ಎತ್ಕೊಂಡು ಆ ಯಶೋದೇವಿ ಬ್ರಾಹ್ಮಣರ ಕೈಯಿಂದ ಬಂದಿದ್ದೀರಿ ಎಲ್ಲರೂ ಕೂಡ ಮಗುವಿಗೆ ಅದಕ್ಕೆ ದೃಷ್ಟಿ ತೆಗೀರಿ ಅಂತ ಹೇಳಿ ದೃಷ್ಟಿ ಮಂತ್ರಗಳನ್ನೆಲ್ಲ ವೇದ ಮಂತ್ರಗಳನ್ನೆಲ್ಲ ಹೇಳಿಸಿಬಿಟ್ಟು ಆ ಮಗು ಚಿತ್ತ ಪ್ರೋಕ್ಷಣ ಮಾಡಿಸಿ ಏನೋ ಮಾಡಿದ್ಲು ಅಂತಾಗ. ಆಚಾರ್ಯರು ವಮ್ಮಕ ಭಾರತದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನೋ ದ್ರಕ್ಷಾಮಸ್ಯ ಸ್ವಾಜ್ಞಾನ ಗೋಪಿಕಾ ಸದೇ ರಕ್ಷಾಮಸ್ಯ ಅಧುನೋಚ್ಛಕಟಂ ಲೋಲಿ ಪಾದಾಂಗುಷ್ಟೇನ ವಾತಪೇಶ ಶಕಟಂ ಲೋಲಿ. ಅದನೋ ದ್ರಕ್ಷಾಮಸ್ಯ ಸ್ವಾಜ್ಞಾನ ಗೋಪಿಕಾ ಸದೇ ರಕ್ಷಾಮಸ್ಯ. ಸ್ವಾಜ್ಞಾನ ತನ್ನ ಅಜ್ಞಾನದಿಂದ ಮಾಡಿದ್ದಾಕೆ ಅಂತ ಹೇಳ್ತಾರೆ ಆಚಾರ್ಯರು. ಯಾಕೆಂದ್ರೆ ಭಗವಂತ ಸಾಮಾನ್ಯ ಅಲ್ಲ, ಸದಾ ಈ ರಕ್ಷಾಮಸ್ಯ ಅಂತ, ಸದೇ ರಕ್ಷಾಮಸ್ಯ ಅಂತ. ಸದಾ ಕಾಲದಲ್ಲೂ ಕೂಡ ಈರ ಅಂದರೆ ವಾಯುದೇವರು, ಸಮೀರ ಅಂತ ಅವ್ರನ್ನ ಕರೆಯುವಂಥದ್ದು. ಈರಕ್ಷಾಮ, ಆ ಈರನನ್ನ ವಾಯುದೇವರನ್ನ ತನ್ನ ಭೃತಿಯನ್ನ ಇಟ್ಕೊಂಡಿರ್ತಕ್ಕಂತಹ ಸ್ವಾಮಿಗೆ ಅವನಿಗೆ ಎಲ್ಲ ಕಡೆಯಲ್ಲೂ ಪವಮಾನ ಮಂತ್ರಗಳಿಂದ ಅವನಿಗೆ ಏನಪ್ಪಾ ಅಂದ್ರೆ ಅಭಿಷೇಕ ದೇವರಿಗೆ. ಅವನಿಗೆ ಕಾಟ ಬರದೆ, ಭೂತ ಪ್ರತಿಪಿಶಾಚಿ ಕಾಟ ಬರದೇ ಇರಲಿ ಈ ರೀತಿಯಾಗಿ ಅಂತಹ ಪರಮಾತ್ಮ ಯಾವ ಪವಮಾನ ಶಕ್ತಿಯಿಂದ ಪ್ರತಿಪಾದಿ ವಾಯುದೇವ ತಿಳ್ಕೊಂಡಿದ್ದೇವೋ ಅಂಥವರೇ ಅವನು ಭೃತ್ಯರಾಗಿರೋ ಕಾಲಕ್ಕೆ ಅವನಿಗೆ ಎಲ್ಲ ಅಜ್ಞಾನದಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಚಾರ್ಯರು. ಅದನ್ನು ಮಾಡಿ ಕರ್ಕೊಂಡ್ಬಂದರು ಮನೆಯೊಳಗೆ. ಈ ರೀತಿಯ ಶಕಟಾಸುರನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ಒಂದಾವರ್ತಿ ಮಗು, ಒಂದು 5 ತಿಂಗಳ ಮಗು, ಯಶೋದೇವಿ ಆ ಮಗುವನ್ನು ಕಡೆ ಮೇಲೆ ಹಾಕ್ಕೊಂಡು ಹೊರಗೆ ಬಂದ್ಲಂತ. ಹೊರಗೆ ಬಂದು ಕೂತಿದ್ದಂತೆ ಗಾಳಿಗೆ ಅಂತ. ಸಾಯಂಕಾಲ ಇಳಿಬಿಸಿಲು ಮಗು ಮೈಗೆ ಹಾಕಬೇಕು. ಅದು ಬಾಣಂತಿಯರ ಮೈಗೆ ಹಾಕಿದ್ರೆ ಬಹಳ ವಿಶೇಷ ಆರೋಗ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಸಾಯಂಕಾಲದ ಬಿಸಿಲಿನಲ್ಲಿ ಅದು ಯಜ್ಞ ಮಾಡಿರುವಂತಹ ಕಿರಣಗಳು ಹೊಂದಿರ್ತಾವೆ. ಬೆಳಕಿನ ಬಿಸಿಲು ಕಿರಣ ಇದೆಯಲ್ಲ ಅದೆಲ್ಲವೂ ಕೂಡ ಅದು ಶವ ಸಂಸ್ಕಾರ ಮಾಡಿದ್ರೆ ಬರತಕ್ಕಂಥ ಅಗ್ನಿ ಕಿರಣಗಳು ಹೇಗೋ ಅದು ಸಮಾನ. ಅದು ಬಡಿಸ್ಕೊಂಡ್ರೆ ಸ್ವಲ್ಪ ರೋಗಗಳು ಬರ್ತವೆ. ಈ ಸಾಯಂಕಾಲದ ಕಿರಣಗಳಿದ್ದಾವಲ್ಲ ಅದನ್ನು ಬಡಿಸ್ಕೊಂಡ್ರೆ ರೋಗಗಳು ನಾಶ ಆಗ್ತವೆ ಅಂತ ಈ ರೀತಿಯಾಗಿ ಶಾಸ್ತ್ರ ಸಂಪ್ರದಾಯ. ಆದ್ದರಿಂದ ಸಾಯಂಕಾಲದ ಹೊತ್ತು ಕೂತಿದ್ದಂತೆ ಒಂದು 3-4 ಗಂಟೆ ಸುಮಾರು ಇಳಿ ಬಿಸಿಲಲ್ಲಿ ಕೂತಿರ್ಬೋದು ಯಶೋದೇವಿ. ಕೂತಾಗ ಕಟಪರಮಾತ್ಮ ಕಡೆಯಲ್ಲಿ ಮಲ್ಕೊಂಡಿದ್ದಾಗ ಅವಾಗ ಒಬ್ಬ ಕಂಸನ ಭೃತ್ಯ ಬಂದಂತ. ಅವನು ಯಾರು ಅಂತಂದರೆ ಅವನೇ ವಾತರಯ ಅಂತ. ಅವನು ತೃಣಾವರ್ತ. ತನ್ನ ಗಾಳಿಯಿಂದ ಎಲ್ಲ ಪದಾರ್ಥಗಳನ್ನು ಕೂಡ ಆ ಹುಲ್ಲಿನಂತೆ ತಿರುಗಿಸ್ತಾ ಇದ್ದಂತ ಅವನು, ಅಂತಹ ಬಲಿಷ್ಠ. ಬಂದು ಈ ಗೋಕುಲಕ್ಕೆ ಬಂದ ಕೂಡಲೇ ಎಲ್ಲ ಕಡೆಯಲ್ಲ ಸುಂಟರ ಗಾಳಿ ಬಂತು ಎಲ್ಲ ಓಡ್ತಾ ಇದ್ದಾರೆ. ಯಶೋದೇವಿ ಕಣ್ಣು ಮುಚ್ಕೊಂಡ್ಬಿಟ್ಲಂತ. ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದು ನೋಡಿದ್ರೆ ಕೃಷ್ಣ ಪರಮಾತ್ಮ ಇಲ್ಲೇ ಇಲ್ಲ. ಕೃಷ್ಣದನ್ನು ಕರ್ಕೊಂಡು ಎದ್ದು ಮೇಲೆ ಹಾರೋಗ್ಬಿಟ್ಟ. ಪರಮಾತ್ಮ ಅಂದ, ಎಷ್ಟು ಆಕಾಶಕ್ಕೆ ಹೋಗ್ತಾನೋ ಅಷ್ಟ ನಂಗೆ ಒಳ್ಳೇದು ಒಂದು ಭಗವಂತ. ಯಾಕೆ ಎಲ್ಲಿ ಸೃಷ್ಟಿ ಮಾಡಿರ್ತೀನೋ ಅಲ್ಲೆಲ್ಲ ಲಯ ಮಾಡ್ತೀನಿ ಭಗವಂತ. ಈಗ ಆಕಾಶದಿಂದ ವಾಯು ಸೃಷ್ಟಿ, ಆಕಾಶದಲ್ಲೇ ವಾಯು ಲಯ ಆಗಬೇಕು. ಇವಾಗ ಗಾಳಿ ರೂಪದ ದೈತ್ಯ. ಆದ್ದರಿಂದ ಆಕಾಶ ಕಾರ್ಯದ ಕೂಡಲೇ ಭಗವಂತ ಆಕಾಶದಲ್ಲಿ ಅವನನ್ನು ಲಯ ಮಾಡಿ ಕೊಂದು ಹಾಕಿದ್ದಾನೆ. ತೃಣಾವರ್ತನವನ್ನು ಕೊಂದು ಹಾಕಿದ. ಆಮೇಲೆ ಕೃಷ್ಣ ಎಲ್ಲ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಪರಮಾತ್ಮ ಉದ್ಯಾನವನದಲ್ಲಿ ಆಟ ಆಡ್ತಾ ಇದ್ದ. ಅವನು ಕರ್ಕೊಂಡ್ಬಿಡ್ಲ ಯಶೋದೇವಿ. ಅವನು ಕೊಂದ ಮಾಡ್ದ ಏನೂ ಗೊತ್ತೇ ಆಗಿಲ್ಲ ಅಲ್ಲಿ. ಈ ರೀತಿಯಾಗಿ ತೃಣಾವರ್ತನವನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ಅದಾದಮೇಲೆ ಭಗವಂತ ಸ್ವಲ್ಪ ದೊಡ್ಡವನಾದ. 1.5 ವರ್ಷ ಮಗು ನಡಿಲಿಕ್ಕೆ ಬರ್ತಾ ಇತ್ತು. ಇಡೀ ಗೋಕುಲ ಸಂಚಾರ ಮಾಡಿದಂಥ ದೇವರು. ಸಂಚಾರ ಮಾಡಿ ಎಲ್ಲರ ಮನೆಗೂ ಹೋಗೋದು, ಮೊಸರು ಪಾತ್ರೆ ಹೊಡೆಯೋದು, ಗಡಿಗೆ ಹೊಡೆಯೋದು, ಮೊಸರು ಬಣ್ಣೆ ಹಾಲು ಕದಿಯೋದು, ತಿನ್ನೋದು, ಈ ರೀತಿಯಾಗೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ ದೇವರು. ಆ ಬಾಲಕ್ರೀಡಾವನ್ನು ಗೋಕುಲದಲ್ಲಿ ಒಬ್ಬ ಗೋಪಿಕಾಸ್ತಿ ಮನೆಗೆ ಹೋದ್ನಂತ. ಹೋದ ಕೂಡಲೇ ಆ ಕೃಷ್ಣ ಬರ್ತಾ ಮೊದಲೇ ಗೊತ್ತಿತ್ತು ಅವಳಿಗೆ. ಚೆನ್ನಾಗಿ ಹಾಲು ಕಾಯಿಸ್ಬಿಟ್ಟಿದ್ಲಂತ ಅವಳು. ಬಿಸಿ 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 ಹಾಲು. ಈ ಬೆಕ್ಕಿಗೆ ಬಿಸಿ ಹಾಲಿಟ್ಟರೆ ಇನ್ನೊಂದ್ಸತಿ ಹೆಂಗೆ ಮುಟ್ಟೋದಿಲ್ಲೋ ಕೃಷ್ಣನಿಗೂ ಹಂಗೆ ಮಾಡಬೇಕು ಅಂತ ಹೋದವಳು. ಕೃಷ್ಣ ಪರಮಾತ್ಮ ಹೋದ, ಬಿಸಿ ಹಾಲಿತ್ತ ಅದನ್ನ ತೆಗೆದು ಕುಡಿದು ಬಿಟ್ಟ ದೇವರು. ಆಕೆಗೆ ಆಶ್ಚರ್ಯ, ಏನು ಮಾಡ್ತಾನೆ ಇವನು ಗೊತ್ತೇ ಆಗಲಿಲ್ಲ ಆಕೆಗೆ. ಕುಡಿದ ಕೂಡಲೇ ಆಮೇಲೆ ಆಕೆ ಒಂದು ದಿವಸ ಬಂದು ಗೋಪಿ ಅಂತ ಹೇಳಿದ್ಲಂತೆ, ಏನು ನಿನ್ನ ಮಗನ ಬಾಯಲ್ಲಿ ಅಗ್ನಿ ಇದ್ದಾನೋ ಏನೋ ಅಂತ ಬಿಸಿ ಹಾಲು ಕುಡಿದು ಬಿಟ್ಟಾವ ಅಂತ ಈ ರೀತಿ ಹೇಳ್ತಾ ಇದ್ದಾಳೆ. ಅಂದರೆ ಇದೆಲ್ಲ ವೇದಸ್ತುತ್ಯವಾಗಿರ್ತಕ್ಕಂಥ ಲೀಲೆ ಭಗವಂತ ಮಾಡ್ತಾ ಇದ್ದಾನೆ.
ಇಲಾಭಿರ್ ಭವಗರ್ಭಾಭಿ ಜನಮಾನಸ ಎನ್ಬವವು ಅಂತ. ಅಂದರೆ ವೇದಗಳಲ್ಲಿ ಮುಖಾದಿಂದ್ರಶ್ಚ ಅಗ್ನಿಶ್ಚ ಅವನ ಮುಖದಲ್ಲಿ ಅಗ್ನಿ ಇದ್ದಾನೆ ಅಂತ ಹೇಳಿ ಏನು ಸ್ತೋತ್ರವಾಗಿದೆಯೋ ಅದನ್ನೇ ಭಗವಂತ ತೋರಿಸ್ತಾನೆ. ಆಕಿ ಗೋಪಿಕಾಸ್ತ್ರ ಲೀಲೆಯನ್ನ ಅಗ್ನಿ ಮೇಲೆ ತಪ್ತವಾಗಿರ್ತಕ್ಕಂಥ ಕುದಿಯುವಂಥ ಹಾಲನ್ನು ಭಗವಂತ ಕೊಡುತ್ತೆ ತೋರಿಸಿದ. ಇದಾದ ಮೇಲೆ ಭಗವಂತನ ಬಾಲಲೀಲೆ ವಿಚಿತ್ರವಾದದ್ದು. ಒಂದೊಂದು ಮನೆಗೆ ಹೋಗ್ತಾ ಇದ್ದ, ಕರುಗಳನ್ನು ಬಿಚ್ಚಿಬಿಡ್ತಿದ್ದ. ಆ ಕರುಗಳೆಲ್ಲ ಹಾಲು ಕೊಡ್ಲಿಕ್ಕೆ ಬರ್ತವೆ, ಆ ಹಾಲು ಕಟ್ಟಾಕ್ಬೇಕು ಅಂತ ಗೋಪಿಗೆ ಓಡಿ ಬರ್ತಿದ್ದ ಹಾಗೆ ಆ ಗೋಪಿಕಾಸ್ತ್ರ ಮಕ್ಕಳು ಮಲಗಿರ್ತಿದ್ರು, ಅವ್ರನ್ನೆಲ್ಲ ಎಬ್ಬಿಸ್ಬಿಡ್ತಿದ್ದ. ಯಾಕೆ ಕೃಷ್ಣ ಹಿಂಗೆ ಮಾಡ್ತೀನಿ ಅಂತ ಕೇಳಿದ್ರೆ ಅವ ಹೇಳೋದೇ ಅದನ್ನು ಉತ್ತರ, ಯಾರು ಬಂಧನದಲ್ಲಿದ್ದಾರೋ ಬಂಧನದಲ್ಲಿರೋ ಬಿಡಿಸೋದು ನನ್ನ ಧರ್ಮ ಅಂದ. ಅಂದರೆ ಇದೆಲ್ಲ ಭಗವಂತ ಬಂಧನ ಬಿಡಿಸಲಿಕ್ಕೆ ನಾವು ಅವತಾರ ಮಾಡಿದವ ಅಂತ ಹೇಳಿದಾಗ ಭವಬಂಧ ಮೋಚನೆ ಮಾಡ್ತಕ್ಕಂಥ ಸ್ವಾಮಿ ಅಂತ. ಯಾರು ನಿದ್ರೆ ಮಾಡ್ತಾ ಇದ್ದಾರೋ ಅವ್ರನ್ನ ಎಬ್ಬಿಸೋದು ನನ್ನ ಧರ್ಮ ಅಂತ ಭಗವಂತ. ಉಚ್ಚಿಟ್ಟದ ಜಾಗೃತ ಅಂತ ರೀತಿಯಾಗಿ ಉಪನಿಷತ್ ಪ್ರತಿಪಾದ್ಯವಾದ ಏನು ಮಹಿಮಾ ಇದೆಯೋ ಭಗವಂತ ಅದನ್ನು ತೋರಿಸ್ತಾ ಇದ್ದಾನೆ. ಮಲಗಬೇಡ್ರಿ ಹೇಳ್ರಿ ಅಂತ ಅವ್ರನ್ನ ಎಬ್ಬಿಸಿದ. ಮಕ್ಕಳನ್ನ ಎಬ್ಬಿಸಿದಲ್ಲ ಅಂತ ಆ ಗೋಪಿಕೆ ಆ ಮಕ್ಕಳನ್ನೆಲ್ಲ ಮಲಗಿಸ್ಬೇಕು ಅಂತ ಅವಳ ಹತ್ತು ಅವಳು ಹೋಗ್ತಿದ್ದ ಹಾಗೆ ಭಗವಂತ ಅವಳ ಮನೆ ಇರ್ತಕ್ಕಂಥ ಬೆಣ್ಣೆಯನ್ನು ಕದಿಯೋದು, ತಿನ್ನೋದು, ಮೊಸರನ್ನು ಕುಡಿಯೋದು, ಈ ರೀತಿಯಾಗಿ ಭಗವಂತ ಮಾಡ್ತಾ ಇದ್ದ. ಇದಾದ ಮೇಲೆ ಒಂದು ದಿವಸ ಒಬ್ಬ ಗೋಪಿ ಏನು ಮಾಡಿದ್ಲಪ್ಪ ಅಂದರೆ ಮೇಲಿಟ್ಬಿಟ್ಟಿದ್ಲಂತ ಬೆಣ್ಣೆ ಪಾತ್ರೆ ಕಟ್ಟನ್ನು ಸಿಗಬಾರ್ದು ಅಂತೇಳಿ. ಆಮೇಲೆ ಆ ಭಗವಂತ ನೋಡಿದ ಮೇಲಿತ್ತಲ್ಲ, ಒಳಕಲ್ಲು ಎಳ್ಕೊಂಬಂದ. ಅದು ಒಳಕಲ್ಲು ಎಳ್ಕೊಂಬಂದು ಮೇಲಿಡ್ಲಿಕ್ಕೆ ಅಂತ ಹೋದ. ಗೋಪಿ ಕೇಳಿದ್ದು ಇದ್ಯಾಕೆ ಒಳಕಲ್ಲು ನಿನಗೆ ಅಂತ ಕೇಳಿದ್ದಕ್ಕೆ. ಒಳಕಲ್ಲು ಯಾಕೆ ಅಂತ ಕೇಳಿದ ಕೂಡಲೇ ಅದು ಬೆಣ್ಣೆ ತೊಗೊಳ್ಳಿಕ್ಕೆ ಅಂತ ಈ ರೀತಿಯಾಗ ಅಂದ. ಬೆಣ್ಣೆ ಯಾಕೆ ನಿನಗೆ ಅಂತ. ಬೆಣ್ಣೆ ಯಾಕೆ ಅಂದರೆ ಬೆಣ್ಣೆ ಮೃದುವಾಗಿದೆ, ಅದು ನಾನು ಮೃದುವಾಗಿದ್ದೀನಿ, ಅದರಿಂದ ನನ್ನ ಹತ್ರ ಇರಬೇಕು ಆ ಬೆಣ್ಣೆ ಅಂತ. ಇನ್ನಂಥ ಕಠಿಣ ಸ್ವಭಾವದವ್ರ ಹತ್ರ ಬೆಣ್ಣೆ ಇರಬಾರ್ದು. ಆ ಗೋಪಿ ಅಂತಂತ ನೀ ಏನು ಕಠಿಣ ಸ್ವಭಾವ ಅಲ್ಲ ಅಂತ ತಿಳ್ಕೊಬೇಡ, ನಿನ್ನ ಕಾಲು ತಾಕಿ ಆ ಋಣಾವರ್ತ ಅದು ಶಕಡಾಸುರ ಸತ್ತು ಹೋಗಿದ್ದಾನೆ ಅಂತ ಅಂದಾಗ ನನ್ನ ಕಾಲು ಮೃದುನೇ ಇತ್ತು. ನೀನು ಸಣ್ಣ ಕೂಸಿದ್ದಾಗ ನೀನು ಎದೆ ಮೇಲೆ ಇಟ್ಕೊಂಡ್ಬಿಟ್ಟು ನನ್ನ ಕಾಲನ್ನ, ಆ ಎದೆ ಕಠಿಣ ಇತ್ತು ನೋಡು, ಆ ಕಠಿಣ ಕಾಲ ಸೇರ್ಕೊಂಡು ನಾವು ಶಕಡಾಸುರ ಸತ್ತ. ಹಾಗಾಗಿ ಬಾಕಿ ಕಡೆ ನಾನು ಮೃದುನೇ ಇದ್ದೀನಿ, ನನ್ನ ಕಾಲ ಮಾತ್ರ ಕಠಿಣ ಅಂದ ದೇವರು. ಈ ರೀತಿ ಆಕೆಯನ್ನು ನಗಸ್ತಾ ಕಡೆಗೆ ಆ ತೋಮಂದಂತ ಒಳಕಲ್ನ, ಆ ಒಳಕಲ್ಲು ಹಿಂದಿನ ಕಾಲಕ್ಕೆ ಒಳಕಲ್ಲ ಬೇರೆ ಬೇರೆ ಥರ ಇರ್ತಿದ್ವು, ಈಗಿನ ಕಾಲಕ್ಕೆ ಒಳಕಲ್ಲಲ್ಲ. ಕೆಳಗೆ ಒಂದಿಷ್ಟು ಅಗಲ, ಮೇಲೆ ಒಂದಿಷ್ಟು ಅಗಲ, ಮಧ್ಯದಲ್ಲಿ ಸೊಂಟ ಭಾಗ ಇದ್ದಾಗ ಸಣ್ಣಕ್ಕೆ ಇರ್ತಿದ್ವು. ಅದ್ರ ಮೇಲೆ ಭಗವಂತ ಆ ಗಡಿಗೆ ಇಟ್ಟ, ಬೆಣ್ಣೆ ಗಡಿಗೆ ಇಟ್ಟ. ಈಗ ನೋಡು ಗೋಪಿ ನೀ ಹೆಂಗೆ ಕಾಣ್ತದೆ ಹಂಗೆ ಕಾಣ್ತದೆ ನೋಡಿದ್ದು ಅಂತ ಅಂದ. ಯಾಕೆ ನೀ ಹೆಂಗಿದ್ಯೋ ಹಂಗೆ ಇದೆ ಇದು. ಕೆಳಗೆಲ್ಲ ಸಣ್ಣಕ್ಕಿದೆ, ಮೇಲೆಲ್ಲ ಕೆಳಗೂ ಆಗಲ್ಲ, ಮೇಲೆ ಮುಖ ಗಡಿಗೆ ಹೇಗಿರಬೇಕು ಆಗ ನಿನ್ನ ಮುಖ ಇದೆ ಅಂತ ಭಗವಂತ ಅಂದ್ಬಿಟ್ಟ. ಇದನ್ನು ನೋಡಿ ಗೋಪಿಕಾಸ್ತ್ರೀಯನ್ನು ಅಂಟಿಸ್ಕೊಂಬಂದಂತ. ಹೀಗೆಲ್ಲ ಭಗವಂತ ಅವ್ರ ಜೊತೆ ವಿಹಾರ ಮಾಡ್ತಾ ಆಟಾಡ್ತಾ ಇದ್ದಾನೆ. ಅನೇಕ ರೀತಿಯಾಗಿ ಭಗವಂತ ಬಲಕ್ಕಡೆ ನಡೆಸಿದ್ದಾನಲ್ಲಿ. ಇದಾದ್ಮೇಲೆ ಅಷ್ಟರೊಳಗೆ ಅವನಿಗೆ ಸಣ್ಣ ವಯಸ್ಸಿದ್ದಾಗ ಗರ್ಗಾಚಾರ ಬಂದು ನಾಮಕರಣ ಮಾಡಬೇಕು ಅಂತಿದ್ರು. ಆ ನಾಮಕರಣ ಮಾಡೋ ಕಾಲಕ್ಕೆ ಕೃಷ್ಣ ಪರಮಾತ್ಮನಿಗೆ ಅವರಿಗೆಲ್ಲ ಕ್ಷತ್ರಿಯರಿಗೆ ನಾಮಕರಣ ಎಂಬುದು ಬ್ರಾಹ್ಮಣರಿಗೆ 11 ದಿನ ಅಂತ 12 ದಿನ ಏಕಾದಶಿ 12 ದಿನ ನಾಮ ಕೊರಿಯಾತ್ ಅಂತ ರೀತಿಯಾಗಿರುವಂಥದ್ದು. ಕ್ಷತ್ರಿಯರಿಗೆ 3 ತಿಂಗಳಾದ್ಮೇಲೆ ನಾಮಕರಣ ಮಾಡಬೇಕು ಅಂತಿರುವಂಥದ್ದು. ಆ ಸಮಯದಲ್ಲಿ ಗರ್ಗಾಚಾರ್ಯ ನಾಮಕರಣ ಮಾಡಲಿಕ್ಕೆ ಬಂದಿದ್ರಂತ. ನಾಮಕರಣ ಮಾಡ್ಲಿಕ್ಕೆ ಬಂದಾಗ ಆಗ ಗರ್ಗಾಚಾರ್ಯರಿಗೆ ಅವರಿಗೆ ಅನಿಸ್ತಂತೆ ಅನಂತ ನಾಮ ಭಗವಂತಂದೇ ಜಗತ್ತಲ್ಲಿ ಇರ್ತಕ್ಕಂಥದ್ದು. ಅದೆಲ್ಲ ಅವರು ಜೋರ ಕೂತ್ಕೊಂಡ್ರಂತೆ. ಯಾಕೆ ಅಂದರೆ ನಾನು ಇವನಿಗೆ ಗುರು ಆಗ್ತೀನಲ್ಲ ಅಂತ ರೀತಿಯಾಗಿ ಮುಂದೆ ನನಗೆ ಏನಾದ್ರು ಗರ್ವ ಬಂದುಬಿಟ್ರೆ ಅದು ನನ್ನ ಪಾಪ. ಭಗವಂತನಿಗೆ ಗುರು ಯಾರೂ ಇಲ್ಲ, ಆ ಗುರು ಅಂತ ಅಂದ್ಕೊಂಡ್ರೆ ಪಾಪ ಬರ್ತದೆ. ಅದರಿಂದ ಆ ಪಾಪ ಪರಿಹಾರಕ್ಕೋಸ್ಕರವಾಗಿ ಅಚ್ಯುತ ಅನಂತ ಅಂತ ಕೂತ್ಕೊಂಡ್ರಂತ. ಕೂತ್ಕೊಂಡಿದ್ದೆ ಕೃಷ್ಣ ಅಂತ ನಾಮಕರಣ ಆಯ್ತು, ನೀನಾಗಿಲ್ಲ. ಈ ರೀತಿಯಾಗಿ ಅವರು ನಾಮಕರಣ ಮಾಡಿರೋಂಥ ವಿಚಾರ. ಅದಾದ್ಮೇಲೆ ಭಗವಂತ ಒಂದು ದಿವಸ ಯಶೋಧಾದೇವಿ ಭಗವಂತನಿಗೆ ಹಾಲು ಕುಡಿಸ್ತಾ ಇದ್ಲಂತ. ಹಾಲು ಕುಡಿಸ್ತಿರೋ ಕಾಲಕ್ಕೆ ಅಲ್ಲಿ ಹಾಲು ಉಗ್ತಾ ಇದೆ. ಉಗ್ತಾ ಇರೋ ಕಾಲಕ್ಕೆ ಬಿಡು ಭಗವಂತನ ಎಷ್ಟು ಕೃಷ್ಣನನ್ನು ಬಿಡು ಅಂತ ಕೇಳ್ಕೊಂಡ್ರೆ ಅವ್ನು ಬಿಡಲಿಲ್ಲ. ಬಿಡದೇ ಇದ್ದಾಗ ಆವಾಗ ಯಶೋಧಾದೇವಿ ಬಲವಂತವಾಗಿ ಅವ್ನು ಬಿಡಿಸ್ಕೊಂಡು ಎದ್ದು ಓಡೋದ್ಲಂತ. ನನ್ನ ಬಿಟ್ಟು ನೀ ಆ ಜಡ ಪದಾರ್ಥ ಹಾಲಿಗೋಸ್ಕರ ಹೋಗ್ತೀಯ ಅಂತೇಳಿ ಕೃಷ್ಣ ಏನು ಮಾಡಿಬಿಟ್ಟ, ಒಂದು ಕಲ್ಲು ತೊಗೊಂಡು ಬೀಸಿ ಒಗೆದ್ಬಿಟ್ಟ. ಆ ಹಾಲು ಕೆಳಗಿಳಿಸೋದ್ರ ಬದಲಿ ಅದಲ್ಲೇ ಆ ಒಲೆಯಲ್ಲಿ ಸೋರಿ ಎಲ್ಲ ಚೆಲ್ಲಿ ಹೋಯ್ತು. ಅದು ನೋಡಿದ ಕೂಡ ಯಶೋಧಾದೇವಿ ಅವ್ನು ಹೊಡಿಲಿಕ್ಕೆ ಅಂತ ಓಡಿ ಬಂದಂತಾಗ ಭಗವಂತ ಮನೆ ತುಂಬ ಓಡಾಡಿಬಿಟ್ಟ. ಓಡಾಡಿದಾಗ ಅವ್ನು ಹಿಡಿಬೇಕು ಅಂತ ರೀತಿಯಾಗಿ ಎಲ್ಲ ಕಡೆ ಓಡಾಡಿದ್ದು ಯಶೋಧಾದೇವಿ. ಎಲ್ಲ ಕಡೆ ಪರಮಾತ್ಮನ ಹೆಜ್ಜೆ ಮೂಡಿದೆ. ಹೆಜ್ಜೆ ಮೇಲೆಲ್ಲ ಈಕೆ ಮುಡ್ಕೊಂಡಿರುವಂಥ ಹೂವೆಲ್ಲ ಬಿತ್ತಂತ. ಅದು ಪರಮಾತ್ಮನ ಪಾದಾರ್ಚನೆ ಆದಾಗ ಆಯಿತು. ಅದಾದ್ಮೇಲೆ ದೇವರು ಸಿಗಲಿಲ್ಲ ಕೈಗೆ. ಆಮೇಲೆ ಆಕೆ ಅಳೋ ಹಂಗೆ ಮಾಡಿದ್ದು ಸಿಕ್ಕೊಳ್ಳೆ ಸಿಕ್ಕೆಲ್ಲ ಬಾ ಕಟ್ಟಾಕ್ತೀನಿ ಅಂತ ರೀತಿಯಾಗಿ ಯಶೋದೇವಿ ಕಟ್ಟಾಕ್ಲಿಕ್ಕೆ ಹೋಗಿದ್ದಾಳೆ. ಕಟ್ಟಾಕ್ಲಿಕ್ಕೆ ಎಷ್ಟು ಕಟ್ಟಾಕ್ಲಿಕ್ಕೆ ಹೋದ್ರೂ ಕೂಡ ದಾರ ಒಂದು ತುಂಡು ಸಣ್ಣ ಆಗೋದು. ಅವನ ಹೊಟ್ಟೆ ಮಾತ್ರ ಸಣ್ಣ ಇದೆ, ಒಂದು ಬೆಟ್ಟು ಸಣ್ಣ ಬರೋದು. ಹಾಗೆ ಜಾಡ ತೊಗೊಂಡು ಕಡೆಗೆ ಇವನು ದೇವರು ಅಂತ ಅರ್ಥ ಆಗೋ ಸಮಯ ಬಂದು ಕೂಡಲೇ ಅವಾಗ ಏನಾಯಿತು, ಇದಕ್ಕಿದ್ದಾಗೆ ಭಗವಂತ ಕಟ್ಟಾಕಿಸ್ಕೊಂಡ್ಬಿಟ್ಟಿದ್ದಾನೆ. ಕಟ್ಟಾಕಿಸ್ಕೊಂಡು ಕೂಡಲೇ ಯಶೋದೇವಿ ಆ ಭಗವಂತನ ಕಟ್ಟಾಕಿದ್ದಕ್ಕೆ ಈ ಬಾಕಿ ದಾರ ಉಳಿತಲ್ಲ, ನಿನ್ನ ಜೊತೆ ಸಹಾಯ ಮಾಡ್ಲಿಕ್ಕೆ ಈ ಒಳ್ಕಲ್ಲು ನಿನಗೆ ಬೆಣ್ಣೆ ಕದಲಿಕ್ಕೆ ಸಹಾಯ ಮಾಡಿತ್ತಲ್ಲ, ಅದಕ್ಕೂ ಕಟ್ಟಾಕ್ತಿದ್ದಕ್ಕೆ ಅದು ಸೇರಿಸಿ ಕಟ್ಟಾಕಿದ್ವಿ. ಒಳ್ಳೇದಾಯ್ತು ಅಂದ ದೇವರು. ಆ ಒಳ್ಕಲ್ಲು ತೊಗೊಂಡೋಗಿ ಮತ್ತೆ ಯಮಲಾರ್ಜುನ ಅಂತ ರೀತಿಯಾಗಿ ಅವನ ಅನಕೋಬರ ಮಣಿಗ್ರೀವ ಅಂತ ಇಬ್ಬರಿದ್ರು.
ಅವರು ನಾರದರನ್ನು ಅಪಮಾನ ಮಾಡಿದ್ದಕ್ಕೋಸ್ಕರ ನಾರದರು ಬಂದಾಗ ಅವರು ತಮ್ಮ ಹೆಂಡರ ಜೊತೆಗೆ ಆ ಸಮುದ್ರದ ಇದರಲ್ಲಿ ಸರೋವರದಲ್ಲಿ ಸ್ನಾನ ಮಾಡ್ತಿರೋ ಕಾಲಕ್ಕೆ ನಗ್ನರಾಗಿ ಹಾಗೆ ಉಳ್ಕೊಂಡ್ಬಿಟ್ಟಿದ್ರು ಅವರು. ನಾರದರಿಗೆ ಅಪಮಾನ ಆಯಿತು. ಅದಕ್ಕೆ ಅವ್ರು ಶಾಪ ಕೊಟ್ಟರು, ನೀವಿಬ್ಬರು ನಗ್ನ ಹೀಗೆ ವೃಕ್ಷ ಹಾಕಿ ಬಿದ್ದಿರು ನೀವು ಅಂತ. ಅವರಿಬ್ಬರು ಕೂಡ ಅರ್ಜುನ ವೃಕ್ಷರಾಗಿ ಬಿದ್ದಿದ್ರು. ಅವ್ರನ್ನ ಕೃಷ್ಣಾವತಾರದಲ್ಲಿ ಭಗವಂತ ಮೋಚನೆ ಮಾಡಿದಾಗ ವಿಶಾಪ ಕೊಟ್ಟಿದ್ರು. ಆ ಪ್ರಕಾರ ಆ ನಾರದರ ಶಾಪದಿಂದ ಅವರಿಬ್ಬರನ್ನು ಕೂಡ ಮುಕ್ತಿ ಮಾಡ್ಲಿಕ್ಕೆ ಭಗವಂತ ಮಳಕಲ್ ತಂದು ಆ ಅರ್ಜುನ ವೃಕ್ಷವನ್ನ ಎಳೆದು ಬಿಟ್ಟು ಭಗವಂತ ಅರ್ಜುನ ವೃಕ್ಷದಿಂದ ಅವರಿಬ್ಬರನ್ನು ಮೋಚನೆ ಮಾಡಿದ್ದಾನೆ. ವಜ್ರಾಸ್ವಾಮಿಗಳು ಅಂತಾರೆ, ಅರ್ಜುನರು ಯಾರು ಇರಬಾರ್ದು. ಯಾಕೆ ಅರ್ಜುನನ ಮುಂದೆ ಭಗವಂತ ಈ ಕುಂತಿಪುತ್ರ ಅರ್ಜುನನ್ನ ಅದ್ವಿತೀಯ ಧನುರ್ಧರ ಅಂತ ಮಾಡ್ತೀನಿ ಅಂತ ಹೋಗಿದ್ದ ಭಗವಂತ. ಇವರಿಬ್ಬರು ಅರ್ಜುನ ಇದ್ಬಿಟ್ರೆ ಅದಕ್ಕೆ ಬಾಧಕ ಎಲ್ಲ ಆಗ್ತದೆ ಅಂತೇಳಿ ಅವ್ರನ್ನ ಕೊಂದು ಹಾಕಿಬಿಟ್ಟ ದೇವರು. ಆ ವೃಕ್ಷವನ್ನ ಕೆಡವು ಹಾಕಿಬಿಟ್ಟ. ಅವ್ರ ಅರ್ಜುನರಿಬ್ಬರು ಕೂಡ ಪರಮಾತ್ಮನ ಅನುಗ್ರಹದಿಂದ ಅವ್ರು ತಮ್ಮ ಗಂಧರ್ವ ಲೋಕಕ್ಕೆ ಹೋಗಿದ್ದಾರೆ. ಇದಾದ್ಮೇಲೆ ಭಗವಂತ ಒಂದು ದಿವಸ ಮಣ್ಣು ತಿಂದ್ಬಿಟ್ಟಂತ ಇದಕ್ಕಿದ್ದಾಗೆ. ಗೋಪಿಕಾಚಾರ್ಯರೆಲ್ಲ ಬಂದು ದೂರ ಹೇಳಿದ್ರು. ಆ ದೂರ ಹೇಳಿದ್ದಕ್ಕೆ ಯಶೋದೇವಿ ಅವ್ರು ನೋಡ್ತಿದ್ದಾಗೆ ಮಣ್ಣು ತಿಂದ್ಬಿಟ್ಟ. ಅಂದ್ರೆ ನಿಮ್ಮ ಎಣ್ಣೆ ನಂಗೆ ಈ ಮಣ್ಣಿನ ಸಮಾನ ಅಂತ ತಿಂದುಬಿಟ್ಟ ದೇವರು. ಮಣ್ಣು ತಿಂದ್ಕೊಳ್ಳೋದೇ ಮಣ್ಣು ಬಾಯಿ ತೆಗಿ ಅಂತ ತೆಗಿಸಿದ್ದು ನೋಡಿದ್ರೆ ಬ್ರಹ್ಮಾಂಡ. ಅದೇನಂದ್ರೆ ವಾದರಾಸಗಳು ಅಂತಾರೆ, ಇದು ಈ ಮಣ್ಣು ಬ್ರಹ್ಮಾಂಡ ಅಂತ ನನಗೆ ಯಾಕೋ ಇದು ಮಣ್ಣೆ ಅನಂತ ಆಯ್ತು ಅಂತ ಅನಿಸ್ತದೆ ಅಂತ ಅಂತಾರೆ. ಆಕೆ ನೋಡಿ ಬ್ರಹ್ಮಾಂಡ ಇರ್ಬೋದು, ಅದು ತಿಂದಿರುವಂಥ ಮಣ್ಣು ಭಗವಂತನ ಬಾಯಿಗೆ ಹೋದ ತಕ್ಷಣ ಅದು ಬ್ರಹ್ಮಾಂಡ ಆಯಿತು ಅಂತ. ಹೀಗೆ ಬ್ರಹ್ಮಾಂಡವನ್ನು ನೋಡ್ತಿದ್ದಾಗೆ ಯಶೋದೇವಿ ಬ್ರಹ್ಮಾಂಡದ ಒಳಗೆ ಆ ಗೋಕುಲ್ ತನ್ನ ಮನೆ ತಾಯಿರೋದನ್ನೆಲ್ಲ ನೋಡಿಬಿಟ್ಲು. ಆಕೆಗೆ ಆಶ್ಚರ್ಯ, ದೇವರು ಅಂತ ಏನಾದ್ರು ಭಗವಂತ ಬಾಯಿ ಮುಚ್ಚಿಬಿಟ್ಟ. ಮುಚ್ಚಿದ ಕೂಡಲೇ ಭಗವಂತ ಅಳೋದನ್ನು ನೋಡಿ ಆಕೆಗೆ ಮತ್ತೆ ಮೋಹ ಅಂಬೋದಾಯಿತು. ಇದೆಲ್ಲ ಯಾಕೆ ಮಾಡಿಕೊಟ್ಟ ಆಕೆಗೆ ಜ್ಞಾನವನ್ನು ಅಂತಂದರೆ, ಯಶೋದೇವಿಗೆ ಮುಂದೆ ಭಗವಂತ ಮಥುರಾಪಟ್ಟಣಕ್ಕೆ ಹೋದಾಗ ದೇವ್ರು ಇಲ್ಲ ಅಂತ ತಿಳ್ಕೊಬಾರ್ದು. ಆಕೆ ಎಲ್ಲ ಕಡೆ ದೇವರಿದೆ ಅಂತ ತಿಳ್ಕೊಳ್ಬೇಕು, ಅವನು ಉಪಾಸನೆ ಮಾಡಬೇಕು ಎಂಬ ದೃಷ್ಟಿಯಿಂದ ಭಗವಂತ ಆ ರೀತಿ ತೋರಿಸಿದ ಲೀಲೆಯನ್ನು. ಇದಾದ ಮೇಲೆ ಒಂದು ದಿವಸ ಯಶೋಧಾದೇವಿ ಮಗುವಿಗೆ ಅಂದರೆ ಕೃಷ್ಣ ಪರಮಾತ್ಮನಿಗೆ ಅವನಿಗೆ ಬೆಣ್ಣೆ ತಿನ್ನಿಸ್ತಿರೋ ಕಾಲಕ್ಕೆ ಭಗವಂತ ಬೆಣ್ಣೆ ತಿಂದ ಮೇಲೆ ಮತ್ತೊಬ್ಬರ ಮನೆಗೆ ಹೋದ. ಅಲ್ಲೂ ಕೂಡ ಬೆಣ್ಣೆ ತಿಂದು ತಿಂತಾ ಇದ್ದಾನೆ. ಆಗ ಆ ಗೋಪಿಕಾಶ್ರಮ ಬಂದು ಹೇಳಿದ್ಲಾನು, ನನ್ನ ಮಗ ತಿಂದ ಇಲ್ಲಿ ಅಂತ. ತಿಂದ ಅಂತ ಹೇಳಿದ್ರೆ ಕೃಷ್ಣನ ಕೇಳಿದ್ಲಂತ, ನೀ ಕದ್ದೇನೋ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ದಾನೆ. ಆಮೇಲೆ ಒಂದು ದಿವಸ ಆಕೆ ಏನು ಮಾಡಿದ್ಲಪ್ಪ ಅಂದ್ರೆ ಆ ಬೆಣ್ಣೆ ತಿನ್ಬೇಕಾದ್ರೆ ಅವ್ನು ಕಟ್ ಹಾಕಿಬಿಟ್ಲಂತ. ಕಟ್ಟದನ್ನು ಕಟ್ ಹಾಕಿ ಯಶೋದೇವ್ ಕರ್ಕೊಂಬಂದ್ಬಿಟ್ಲಂತ. ಯಶೋದೇವ್ ಬಂದು ನೋಡಿದ ಕೂಡ ಅಲ್ಲೇ ಇದ್ದ ಕೃಷ್ಣ. ಸುಳ್ಳು ಹೇಳ್ತೀಯ ನೀನು ಅಂತೇಳಿ ಭಗವಂತನಿಗೆ ಕೋಲ್ ತಗೊಂಡು ಹೊಡೆದಂಗೆ ಮಾಡ್ತಿದ್ಲಂತ. ಹೊಡೆದಂಗೆ ಮಾಡಿದ ಕೂಡ ಇವನು ಜೋರಾಗಿ ಹತ್ಬಿಟ್ಟಂತ ಕೃಷ್ಣ. ಆ ಹತ್ಕೊಳ್ಳಿ ಆಗ ಯಶೋದೇವಿ ಖುಷಿಯಾಗಿ ಹತ್ಕೊಂಡ್ಬಿಟ್ಲಂತ. ಇದೆಲ್ಲ ಕಣ್ಣೀರು ಯಾಕೆ ತೋರಿಸ್ತಾನೆ ದೇವ್ರ ಆಕೆಗೆ ಅಂತಂದರೆ, ಆಕೆಗೆ ಸಂತೋಷ ಆಗಲಿ ಅಂತ ತೋರಿಸಿದ ಕಣ್ಣೀರು ಅಷ್ಟೇ. ಅವನು ಅಳೋದು, ದೇವ್ರು ಅಳೋದು ಉಂಟೆ. ಅವ ಯಾವತ್ತೂ ಅಳೋದಿಲ್ಲ ಪರಮಾತ್ಮ. ಇದು ಮೃಷ ಅಂತ ರೀತಿಯಾಗಿ ಹೇಳ್ತಾರೆ. ಜಗಜ್ಜನ್ಮಾದಿ ಕರ್ತೃತ್ವ ಭಗವಂತನ ಲಕ್ಷಣ ಅಂತಂದಾಗ ಇದು ಅವನಿಗೇನು ಪ್ರಯೋಜನ ಇದೆ, ಇದರಿಂದ ಜಗತ್ತಿನಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ಮತ್ತೊಬ್ಬರಿಗೆ ಪ್ರಯೋಜನ ಆಗಲಿ ಅಂತ ಭಗವಂತ ಮಾಡಿದ್ದಾನೆ. ಅದು ಹೇಗೆ ಅಂದರೆ ಯಶೋದೇವಿಗೆ ಭಗವಂತ ಕಣ್ಣೀರು ಹಾಕಿದಂಗೆ ಅಂತ ಹೇಳ್ತಾರೆ. ಆ ಕಣ್ಣೀರು ಹಾಕಿದ್ದು ಅವನಿಗೇನಾಗಿಲ್ಲ, ಅದರಿಂದ ಅವನಿಗೇನು ದುಃಖ ಆಗೋದಿಲ್ಲ. ದೇವಾಸುರ ಸಂಗ್ರಾಮದಲ್ಲಿ ಅವನಿಗೇನು ಆಗೋದಿಲ್ಲ. ಇವರು ಈ ಯಶೋದೇವಿ ಹೊರತದಿಂದ ಅವನಿಗೇನಾಗಬೇಕಾಗಿದೆ. ಆದರೂ ಕಣ್ಣೀರು ಹಾಕಿದ. ಯಾಕೆ ತಾಯಿ ಸಂತೋಷ ಪಡಲಿ ಅಂತ ರೀತಿಯಾಗಿ ಭಗವಂತ ಮಾಡಿದ್ದಾನೆ. ಮತ್ತೊಬ್ಬರು ಸಜ್ಜನರ ಸಂತೋಷ ಆಗಲಿ ಅಂತ ಭಗವಂತ ಮಾಡುವಂಥ ಲೀಲೆಗಳೆಲ್ಲವೂ ಕೂಡ ಮತ್ತು ಅವನಿಗೇನಿದೆ ಅಂತ ಪ್ರಯೋಜನ ಇಲ್ಲ ಅಂತ ತಿಳ್ಕೋಬೇಕು ಅಂತ ಈ ರೀತಿಯಾಗಿ ತತ್ವವನ್ನು ಕೂಡ ತಿಳಿಸಿದ್ದಾರೆ. ಇದಾದಮೇಲೆ ಭಗವಂತ ಆಕಳುಗಳನ್ನು ಕಾಯ್ತೀನಿ ಅಂತ ಈ ರೀತಿಯಾಗಿ ಹೊರಟಿದ್ದ. ಆಗ ಕರು ವೇಷ ಹಾಕ್ಕೊಂಡು ಅಸುರ ಬಂದ, ವತ್ಸಾಸುರ ಅಂತೇಳಿ. ಭಗವಂತ ವತ್ಸಾಸುರನನ್ನು ಅವನನ್ನು ಕೊಂದು ಹಾಕಿದ್ದಾನೆ. ಇದಾದ್ಮೇಲೆ ಬಕಾಸುರ ಅಂತ ಬಂದ. ಭಗವಂತನನ್ನ ಎಲ್ಲ ಗೋಪಾಲಕರನ್ನು ನುಂಗಿದ್ದಂತ, ದೇವ್ರನ್ನು ನುಂಗಿದ. ಆ ದೇವ್ರ ಒಳಗೆ ಹೋಗ್ಕೊಳ್ಳೆ ಬಿಸಿ ಆಗ್ಬಿಟ್ನಂತ. ಬಿಸಿ ಆದ್ಕೊಳ್ಳೆ ನುಂಗಿದ್ದವನು ಹೊರಗೆ ತರಿಬೇಕು ಅಂತ ಬಂದಾಗ ಆಗ ಭಗವಂತನ ಕೊಕ್ಕಿ ನಡ್ಕೊಂಡು ಎರಡು ಬಗದವನನ್ನು ಕೊಂದು ಹಾಕಿದ್ದಾನೆ, ಬಕಾಸುರನನ್ನು. ಬಕಾಸುರನ ಕೊಂದ ಮೇಲೆ ಆವಾಗ ಒಂದು ವಿಷಯ ಗೊತ್ತಾಯ್ತು. ಆಕಳ ಕರ್ಕೊಂಡು ಬರೋ ಕಾಲಕ್ಕೆ ಈ ಕಾಲಿಯನಾಗನಿಂದ ಆಕಳುಗಳೆಲ್ಲವೂ ಕೂಡ ವಿಷ ಕುರಿತು ನೀರನ್ನು ಕುಡಿದು ಸಾಯ್ತಾ ಇದ್ದಾವೆ ಅಂತ. ಆಗ ಭಗವಂತ ಕಾಲಿಯ ಮರ್ದನ ಮಾಡ್ತೀನಿ ಎಂಬ ದೃಷ್ಟಿಯಿಂದ ಭಗವಂತ ಯಮುನಾ ನದಿ ಬಂದಿದ್ದಾನೆ. ಬಂದು ಆ ಕಾಲಿಯ ಮಡುವಿನಲ್ಲಿ ಭಗವಂತ ಹಾರಿ ಕೆಳಗೆ ಹೋದ. ಆ ಕಾಲಿಯನ್ನು ಭಗವಂತ ಹಿಡಿದು ಅವನನ್ನು ಹೆಡೆ ಮೇಲೆ ಕುಡಿಲಿಕ್ಕೆ ಆರಂಭ ಮಾಡಿದ್ದಂತ ದೇವರಾಗ. ಅವನು ಬಾಲ ಅಪರಾಧ ಮಾಡಿದ್ದಲ್ಲ, ಅವನ ತಲೆ ಅಪರಾಧ ಮಾಡಿದ್ದು, ವಿಷ ಅಲ್ಲಿರೋದು. ಹಾಗಾಗಿ ಅವನು ಕುಣದ, ಬಾಲ ಎತ್ತಿಡಿದ ಭಗವಂತ. ಇದರಿಂದ ಏನಾಯ್ತು ಅಂತಂದ್ರೆ, ಯಾರು ನಿರಪರಾಧಿಗಳು ಅವ್ರನ್ನ ಎತ್ತಿಡಿದ್ದೀನಿ, ಯಾರು ಅಪರಾಧ ಮಾಡಿದಾರೆ ಅವ್ರನ್ನ ತುಳಿತೀನಿ ಅಂತ ಭಗವಂತ ತೋರಿಸ್ತಾ ಇದ್ದಾನೆ. ಆಗ ಅವನು ನರ್ತನ ಮಾಡೋ ಕಾಲಕ್ಕೆ ಆಗ ಬ್ರಹ್ಮಾದಿಗಳೆಲ್ಲರೂ ಕೂಡ ಬಂದು ಬ್ರಹ್ಮದೇವರು ಮೃದಂಗ ಬಾರಿಸಿದ್ರಂತ. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರಶಯ ತಾಳಗತಿ ಕಪರ್ದಿ ನಮರ್ಥ ಗೋಪಾಲಕ ಬಾಲಮೌಲಿಹಿ. ಪರಮಾತ್ಮ ನರ್ತನ ಮಾಡಿದ. ಆ ನರ್ತನ ಮಾಡಿದಾಗ ಹನುಮನ್ ದೇವರು ಹಾಡು ಹೇಳಿದರು, ರುದ್ರದೇವರು ತಾಳ ಬಾರಿಸಿದ್ರಂತೆ, ಬ್ರಹ್ಮದೇವರು ಮೃದಂಗ ಬಾರಿಸಿದರು. ಪರಮಾತ್ಮ ನರ್ತನ ಮಾಡಿದನ್ನು ನೋಡಿ ಎಲ್ಲರೂ ದೇವತೆಗಳು ಕೂಡ ಪುಷ್ಪವೃಷ್ಟಿ ಮಾಡಿದ್ದಾರೆ. ಕಾಲಿಯನಾಗ ಆ ನರ್ತನಕ್ಕೆ ಸಾಯುವಂಥ ಪರಿಸ್ಥಿತಿ ಬಂದ್ಬಿಟ್ಟ. ಆಗ ಅವನ ಪತ್ನಿಯರೆಲ್ಲರೂ ಕೂಡ ಬಂದು ದೇವರನ್ನು ಬೆಡ್ಕೊಂಡಿದ್ದಾರೆ, ಸ್ವಾಮಿ ಅಪರಾಧ ಮಾಡಿದ್ದಾನೆ, ನೀವು ಶಿಕ್ಷೆ ಕೊಟ್ಟಿದ್ದೀಯಾ, ಆದರೆ ನಮ್ಮನ್ನು ರಕ್ಷಣೆ ಮಾಡುವಂಥ ರೀತಿಯಾಗಿ ಅಂದಾಗ ಆಗ ಭಗವಂತ ನರ್ತನ ನಿಲ್ಲಿಸಿದ್ದಾನೆ. ನಿಲ್ಲಿಸಿದ ಮೇಲೆ ಆ ನಾಗನ
ಪತ್ನಿಯರು ಮಾಡಿರೋ ಸ್ತೋತ್ರಕ್ಕೆ ಭಗವಂತ ಮೆಚ್ಚಿ ನಿಲ್ಲಿಸಿದ. ಹಾಗಾಗಿ ಆ ಸ್ತೋತ್ರವನ್ನು ಯಾರು ಹೇಳ್ತಾರೋ ಅವರಿಗೆ ವೈದವ್ಯ ದೋಷ ಪರಿಹಾರ ಆಗ್ತದೆ, ಮುತೇಜನ ವೃದ್ಧಿ ಆಗ್ತದೆ ಅಂತ ರೀತಿಯಾಗಿ ಹೇಳಿದ್ದಾರೆ. ಇದಾದ ನಂತರ ಭಗವಂತ ಕಾಲಿಯನ್ನು ಹೇಳಿದ, ಇಲ್ಲಿ ಬಿಟ್ಟು ರಮಣಕ ದ್ವೀಪಕ್ಕೆ ಹೋಗ್ಬಿಡೋದು. ಕಾಲಿಗೆ ಹೇಳ್ದ, ರಮಣಕ ದ್ವೀಪದಲ್ಲಿ ನಾನು ಗರುಡದೇವರಿಗೆ ಕೊಡಬೇಕಾದ ನನ್ನ ಕಪ್ಪನ್ನು ಕೊಡಲಿಲ್ಲ, ಕೊಡದೇ ಇದ್ದ ಗರುಡದೇವರು ನನಗೆ ಜಗಳ ಆಯಿತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ ಅಂತ ರೀತಿ ಹೇಳಿದ ಕೂಡಲೇ ಪರಮಾತ್ಮ ಗರುಡ ಏನು ಮಾಡೋದು, ನನ್ನ ಪರಮ ಭಕ್ತ ಅವ, ನನ್ನ ಪಾದಗಳ ಚಿಹ್ನೆ ನಿನ್ನ ತಲೆ ಮೇಲೆ ಮೂಡಿದೆ ನಾನು ಕುಣಿದಿದ್ದಕ್ಕೋಸ್ಕರವಾಗಿ, ಅದನ್ನು ನೋಡಿ ಅವನು ನಿನಗೇನು ಮಾಡೋದಿಲ್ಲ ಹೋಗು ಅಂತ ಭಗವಂತ ಅಭಯ ಕೊಟ್ಟು ಕಾಲಿನನ್ನು ಕಳಿಸಿದ್ದಾನೆ. ಆ ಕಾಲಿಯ ಬಡವನಲ್ಲಿ ಭಗವಂತ ಮುಳುಗಿ ಬಂದಿದ್ದ, ಶೀತ ಆಗಿತ್ತೇನೋ ಅನಿಸ್ತದೆ ಭಗವಂತನಿಗೆ. ಯಾಕೆಂದ್ರೆ ರಾತ್ರಿ ಆ ಕಾಡಿಗೆ ಚಚ್ಚಿ ಬಿಡ್ತು, ಭಗವಂತ ಕುಡಿದು ಬಿಟ್ಟನಂತವ, ಮುಖದಿಂದ ಆಜ್ಞೆ ಸೃಷ್ಟಿಯ ಮುಖದಲ್ಲೇ ಆಜ್ಞೆ ಲಯ ಮಾಡಿಬಿಟ್ಟ ಭಗವಂತ. ವರದಾಸಗಳಂತರ ಕಾಲಿಯ ಮರ್ದನ ಮಾಡಿದ್ರ, ಹಂಗಾಗಿ ಶೀತ ಆಗಿತ್ತು, ಆ ಶೀತಕ್ಕೋಸ್ಕರ ಒಂದು ಒಟ್ಟದ ಔಷಧಿ ಬೇಕಾಗಿತ್ತು, ಅದಕ್ಕೆ ಕೂಡದ ದೇವರ ಆಜ್ಞೆಯನ್ನು ಅಂತ. ರಾತ್ರಿಯಲ್ಲಿ ದಾವಾಗ್ನಿ ಬಂತು, ಅದನ್ನು ಕುಡಿದಿದ್ದಾನೆ. ಕುಡಿದ ಮೇಲೆ ಆಮೇಲೆ ಭಗವಂತ ಔಷಧಿ ಗೋಪಾಲಕೃತ ಹಸಿವಾಯಿತು ಅಂತಂದ್ರಂತೆ. ಅಲ್ಲಿ ನಡ್ರಿ ಬ್ರಾಹ್ಮಣರು ಯಜ್ಞ ಮಾಡ್ತಿದ್ದಾರೆ, ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ಈ ಊಟಕ್ಕೆ ಕೇಳೋಣ ಅಂತ ರೀತಿಯಾಗಿ ಭಗವಂತ ಅಲ್ಲಿ ಬಂದ ಗೋಪಾಲಕರು ಕೆಳಗಳಿಸಿದಂತ ಬ್ರಾಹ್ಮಣರ ಹತ್ರ ಹೋಗಿ ಘಟಮಲ್ರವ್ರು ಬಂದಿದ್ದಾರೆ, ಅವರಿಗೆ ಹಸಿವಾಗಿದೆ ಅಂತ, ನೀವು ಮಾಡಿರೋ ಅಡಿಗೆ ಕೊಡಬೇಕು ಅಂತ ಹೇಳ್ರಿ ಅಂತ ಅಂದ. ಸರಿ ಅಂತೇಳಿ ಅವರೆಲ್ಲ ಹೋಗಿ ಹೇಳ್ತಾರೆ ಅವ್ರು ಯಜ್ಞ ಬ್ರಾಹ್ಮಣರ ಹತ್ರ. ಬ್ರಾಹ್ಮಣರನ್ನ ಬೈದ್ಬಿಟ್ರಂತ, ನೀವೆಲ್ಲ ಗೊಲ್ರು, ಮೊದಲು ಯಜ್ಞ ಆಗಬೇಕು, ಯಜ್ಞೇಶ್ವರ ಸಮರ್ಪಣೆ ಆಗಬೇಕು, ಸಮರ್ಪಣೆ ಆದಮೇಲೆ ಬ್ರಾಹ್ಮಣರು ಊಟ ಆಗಬೇಕು, ಆಮೇಲೆ ಎಲ್ಲ ವೈಶ್ವರದ ಪಾಳೆ ಬರ್ತದೆ, ತನಕ ಹೋಗಿ ನೀವು ಅಂತ ಕಳಿಸ್ಬಿಟ್ರು. ಅವ್ರು ಬಂದು ಗಿಟ್ಟು ಹಿಂಗೆ ಹೇಳಿದ್ರಂತ. ದೊಡ್ಡ ಪರಮಾತ್ಮ ಅಂದ, ಅವರಿಗೆಲ್ಲ ಯಾಕೆ ಹೇಳ್ತಾರೆ, ಪ್ರಯೋಜನ ಇಲ್ಲ ಬ್ರಾಹ್ಮಣರಿಗೆ, ಅವ್ರಿಗೆ ಸ್ವಲ್ಪ ತರ್ಕ ಬುದ್ಧಿ ಜಾಸ್ತಿ ಅವರಿಗೆ, ಹಂಗಾಗಿ ಅವ್ರ ಹೆಣ್ಣಂದ್ರ ಹತ್ರ ಹೋಗ್ರಿ, ಅವ್ರಿಗೆ ಗೊತ್ತಾಗ್ತದೆ. ಅವ್ರ ಹೆಣ್ಣಂದ್ರಿಗೆ ನಾರದ ಬಂದು ಮೊದಲೇ ಬಂದು ಹೇಳಿದ್ರಂತ, ಕೃಷ್ಣ ಬಲರಾಮ ಬರ್ತಾರೆ, ಸಾಕ್ಷಾತ್ ಪರಮಾತ್ಮ ಶೇಷದೇವರು, ಅವ್ರಿಗೆ ನೀವು ಮಾಡಿರೋ ಅಡಿಗೆ ಕೊಟ್ಟು ಬಿಡ್ರಿ, ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳ್ಬಿಟ್ಟಿದ್ರು ನಾರದ. ಅದಕ್ಕಾಗಿ ಗೋಪಾಲಕರು ಬಂದು ಹೇಳ್ತಿದ್ದಾಗಿ ಎಲ್ಲ ವಿಪ್ರಪತ್ನಿಯರೆಲ್ಲರೂ ಕೂಡ ಮಾಡಿರೋ ಅಡಿಗೆಯನ್ನ ಗಂಡ ನೈವೇದ್ಯ ಮಾಡ್ತಾನೆ, ಘಟಾರ್ಪಣ ಅಂತ ಆಯ್ತು ಎಷ್ಟು ದಿವಸ. ಇವತ್ತು ಘಟಪ್ರಭಾವ ಸಾಕ್ಷಾತ್ ಬಂದು ಕೇಳ್ತಾನೆ ತಿಳ್ಕೊಂಡು ಎಲ್ಲ ತೊಗೊಂಡು ಹೋಗ್ಬಿಟ್ರಂತ. ಆಗ ಹೋಗ್ಬೇಕಾದ್ರೆ ಒಬ್ಬಳನ್ನ ಒಬ್ಬ ನಿಯಂತ್ರಣ ಮಾಡಿ ಗೂಡಲ್ಲಿ ಕೂಡ ಹಾಕ್ಬಿಟ್ಟ. ಆಕೆ ಅಲ್ಲೇ ದೇಹತ್ಯಾಗ ಮಾಡಿಬಿಟ್ಲಂತಾಗಿ, ಭಗವಂತ ಆಕೆಗೆ ಅಲ್ಲೇ ಮುಕ್ತಿ ಕೊಟ್ಟ. ಆಮೇಲೆ ಎಲ್ಲ ವಿಪ್ರಪತ್ನಿಯರೆಲ್ಲ ಬಂದು ಭಗವಂತನಿಗೆ ಬಡಿಸಿದ್ರು, ಊಟ ಮಾಡಿದ್ರು. ಈ ಬ್ರಾಹ್ಮಣರಿಗೆ ವಿಪ್ರಾಹ ಪಶ್ಚಾತ್ ವಿಬುದ್ಧಯ, ಆಮೇಲೆ ಬುದ್ಧಿ ಬಂತು ಇವರಿಗೆ, ಕೃಷ್ಣ ಸಾಕ್ಷಾತ್ ನಾರಾಯಣ ಅಂತ. ಆಗ ಭಗವಂತನನ್ನ ಸ್ತೋತ್ರ ಮಾಡಿದ್ರಂತ, ಸ್ವಾಮಿ ನಾವು ಮಾಡಿದ ಅಪರಾಧ, ಆದರೆ ಒಂದು ನಮಗೆ ಗರ್ವ ಅಂದ್ರಂತ. ಏನಪ್ಪ ಅಂದರೆ ನಿನ್ನನ್ನು ತಿಳ್ಕೊಳ್ಳುವಂಥ ಹೆಣ್ಣಂದ್ರು ನಮಗಿದ್ದಾರಲ್ಲ, ಅದೇ ನಮ್ಗೆ ಗರ್ವ ಅಂತಿರುತ್ತೆ ಬ್ರಾಹ್ಮಣರಂದ್ರೆ. ಪರಮಾತ್ಮ ಎಷ್ಟೇ ಆಗಲಿ ಬ್ರಾಹ್ಮಣರ ಮಾತನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂದ. ಆಮೇಲೆ ಯಾಕೆ ಮುಖದಿಂದ ಹುಟ್ಟಿರುವಂಥ ಬ್ರಾಹ್ಮಣರು ಆದ್ದರಿಂದ ಅವರಿಗೆಲ್ಲ ವರವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ವಿಪ್ರಪತ್ನಿಗೆ ವರವನ್ನು ಕೊಟ್ಟ. ಕಡೆಗೆ ಆ ಬ್ರಾಹ್ಮಣನಿಗೂ ಕೂಡ ಯಾವ ಪತ್ನಿಯನ್ನು ಒಳಗಿಟ್ಟಿದ್ನೋ ಆ ಬ್ರಾಹ್ಮಣನಿಗೂ ಕೂಡ ಮುಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಇಂಥ ಕರುಣಾಳು ಭಕ್ತರು ಮಾಡಿದ ಅಪರಾಧವನ್ನು ಭಗವಂತ ಎಣಿಸೋದಿಲ್ಲ. ಇದಾದ ಮೇಲೆ ಭೋಜನ ಮಾಡ್ಕೊಂಡು ದೇವ್ರ ಊರೊಳಗೆ ಬಂದ ಗೋಕುಲದಲ್ಲಿ. ಅದು ಬರೋ ಹೊತ್ತಿಗೆ ದೊಡ್ಡ ಯಜ್ಞ ಸ್ನಾನ ನಡೆದಿತ್ತಲ್ಲ, ಇದು ಯಾರು ಯಜ್ಞ ಅಂತ ಕೇಳಿದ ದೇವರು. ಇಂದ್ರ ದೇವರ ಯಜ್ಞ, ಅವನು ನಮಗೆಲ್ಲ ಮಳೆ ಕೊಡ್ತಾನೆ, ಹಿಂಗಾಗಿ ಜನತರುಗಳೆಲ್ಲ ಅದರಿಂದ ಇದಾಗ್ತವೆ ಅಂತೆಲ್ಲ ಹೇಳಿದರು. ಭಗವಂತ ನೋಡಿ ಇಂದ್ರದೇವರಿಗೆ ಗರ್ವ ಬಂದಿತ್ತು. ಹಂಗಾಗಿ ಭಗವಂತ ಏನು ಮಾಡಿದ, ಇಂದ್ರದೇವರಿಗೆ ಮಾಡೋ ಯಜ್ಞ ಅಲ್ಲ ಇದು, ಈ ಯಜ್ಞ ನೀವು ಮಾಡೋದಿಲ್ಲ ವ್ಯರ್ಥ, ಅವನು ನಿರಹಂಕಾರಿ, ಅವ ದುರಹಂಕಾರಿ ಇಂದ್ರ. ನಿರಹಂಕಾರಿ ಇರ್ತಕ್ಕಂಥವ್ರಿಗೆ ಯಜ್ಞ ಮಾಡಬೇಕು. ಆ ನಿರಹಂಕಾರ ನೋಡ್ರಿ ಪರ್ವತಕ್ಕಿದೆ, ಮೂರುಗಳೆಲ್ಲ ಬಂದಾಗ ಈ ಗೋವರ್ಧನ ಪರ್ವತ ಅದನ್ನು ತಡೆದು ಅಲ್ಲಿಂದ ಮಳೆ ಸುರಿಸಿ ನಮ್ಮ ಆಕಳಿಗಳಿಗೆಲ್ಲ ಬೆಳೆ ಕೊಡುವಂಥದ್ದು ಆ ಗೋವರ್ಧನ ಪರ್ವತ, ಅದಕ್ಕೆ ಯಜ್ಞ ಮಾಡ್ರಿ ಅಂತಂದ ಭಗವಂತ. ಹೇಳಿದ ಕೂಡ ಕೃಷ್ಣ ಹೇಳಿ ಕೂಡ ಮುಗೀತು. ಗೋವರ್ಧನ ಪರ್ವತಕ್ಕೆ ಎಲ್ಲ ಯಜ್ಞ ಮಾಡ್ತಾ ಇದ್ದಾರೆ. ಭಗವಂತ ಹೇಳ್ದ, ಇಂದ್ರನಿಗೆ ನಿವೇದನೆ ಮಾಡ್ತಿದ್ರೆ ನೀವು, ಅವನು ತೋತಿದ್ದ ನಿವೇದನನ ಈಗ ನೋಡ್ರಿ ಈ ಪರ್ವತದ ನಿವೇದನೆ ತಗೊಳ್ತದೆ ಅಂತ ಹೇಳಿ ತಾನೇ ಒಂದು ನಿಂತ್ಕೊಂಡ್ಬಿಟ್ಟಾಲ. ಗೋವರ್ಧನ ಪರ್ವತದಲ್ಲಿ ಹೋಗಿ ಇವರು ಮಾಡಿದ ಅಡಿಗೆ ಪಾತ್ರೆ ಸಮೇತ ನುಂಗಿ ಹಾಕ್ಬಿಟ್ಟು ನನ್ನ ದೇವರು. ಆಶ್ಚರ್ಯ ಆಗೋದು ಎಲ್ಲರಿಗೂ ಕೂಡ. ಇದಾದ್ಮೇಲೆ ಒಂದು ರೂಪದಿಂದ ಎದುರಿಗೆ ಭಗವಂತ ಪೂಜೆ ಮಾಡ್ತಾ ಇದ್ದಾನೆ, ಇನ್ನೊಂದು ರೂಪದಿಂದ ಆ ಪರ್ವತದಲ್ಲಿ ನಿಂತ್ಕೊಂಡು ಎಲ್ಲ ತಾನೇ ಸ್ವೀಕಾರ ಮಾಡಿದ್ದಾನೆ. ಇದಾದ ಇಂದ್ರಿಗೆ ಸಿಟ್ಟು ಬಂದಾಗ ಸಂವರ್ತಕ ಪ್ರವರ್ತಕ ಅಂತ ಹಳೆಯ ಕಾಲದ ಮೇಘಗಳು ಅವುಗಳನ್ನು ಕರೆದು ಸುರಿಸಿ ಮೋಡವ ಇದು ಮಳೆಯನ್ನು ತಂದಾಗ ಅವು ಧಾರಾಕಾರವಾಗಿ ಆನೆ ಸೊಟ್ಟಲ ಗಾತ್ರ ನೀರನ್ನು ಸುರಿಸ್ತಾ ಇದ್ದ ಮೋಡಗಳು. ಆಗ ಎಲ್ಲರೂ ಕೂಡ ಪರಮಾತ್ಮ ಕೇಳಿದಾಗ, ಪರಮಾತ್ಮ ನೀವು ಯಾರನ್ನು ಕುರಿತು ಪೂಜೆ ಮಾಡಿದ್ರೆ ಅಲ್ಲೇ ಬರ್ರಿ ಅಂತ ಎಲ್ಲ ಗೋವರ್ಧನ ಕರ್ಕೊಂಡು ದೇವರು ಕರ್ಕೊಂಡು ಹೋಗಿ ಅದನ್ನು ಪರ್ವತವನ್ನು ಭಗವಂತ ಕೈಯಲ್ಲಿ ಎತ್ತಿದ್ದಾನೆ. ಆ ಕಿರಳ ಬಳ್ಳಲ್ಲಿ ಎತ್ತಿದಾಗ ಆಗ ವರದಾಸ್ವಾಮಿಗಳು ಹೇಳ್ತಾರೆ, ಸದಾ ಸಮಸ್ಯಾಂ ಪರಿಪೂರಯಾಮಿ ಶಿಶೋಕ್ಕರೆ ಹಸ್ತಿ ಸಹಸ್ರಮಸ್ತಿ ಅಂತ. ಮಗುವಿನ ಕೈಯಲ್ಲಿ ಸಾವಿರಾರು ಆನೆಗಳಿದೆ ಅಂತ ಈ ರೀತಿ ಒಂದು ಸಮಸ್ಯೆ ಒಬ್ಬ ಕವಿ ಕೊಟ್ಟಿದ್ದಂತ. ವರದಾಸ್ವಾಮಿಗಳು ಅಂತಾರೆ, ಇದು ಯಾವಾಗ ಆಯಿತು ಅಂತಂದರೆ ಪರಮಾತ್ಮ ಸಪ್ತಹಾಯನಃ 7ನೇ ವರ್ಷದವನಾಗಿದ್ದ. ಆವಾಗ ತನ್ನ ಕಿರುಬಳ್ಳಿನಲ್ಲಿ ಆ ಪರ್ವತವನ್ನು ಭಗವಂತ ಎತ್ತಿ ಹಿಡಿದ್ನಲ್ಲ, ಆ ಎತ್ತಿ ಹಿಡಿದಾಗ ಆ ಪರ್ವತದ ಮೇಲೆ ನೂರಾರು ಸಾವಿರಾರು ಆನೆಗಳು ಓಡಾಡ್ತಾ ಇದ್ದಾವೆ. ಅಂತ ಆನೆಗಳು ಓಡಾಡುವಂಥ ಆ ಪರ್ವತ ಭಗವಂತ ತನ್ನ ಕಿರುಬಳ್ಳಿನಲ್ಲಿ ಎತ್ತಿದಾಗ ಆಗ ಆ ಶಿಶು ಸಣ್ಣ ಕೂಸು, ಇನ್ನೂ 7 ವರ್ಷದ ಕೂಸು, ಅವನ ಕೈಯಲ್ಲಿ ಹಸಿ ಸಹಸ್ರಮಸ್ತಿ ಎಂಬ ಸಮಸ್ಯೆ ಪರಿಪೂರ್ಣ ಆಯಿತು ಅಂತ ರೀತಿಯಾಗಿ ಅದನ್ನು ಪರಿಪೂರ್ಣ ಮಾಡಿದ್ದಾರೆ. ಈ ರೀತಿಯಾಗಿ ಆ ಭಗವಂತ ಪರ್ವತ ಹೆಚ್ಚಿದಾಗ 7 ದಿವಸ ಧಾರಾಕಾರ ಮಳೆ ಬಂದರೆ ಆ ಗೋವರ್ಧನ ಪರ್ವತದ ಕಡೆಗೆ ಎಲ್ಲ ಸುಖವಾಗಿದ್ರಂತ. ಗೋಕುಲದಲ್ಲಿ ಹೇಗಿರಬೇಕು ಹಾಗಿದ್ರಂತ. ಅದನ್ನು ನೋಡಿಬಿಟ್ಟು ಇದರವರಿಗೆ ಆಶ್ಚರ್ಯ ಆಗಿ
ಭಗವಂತ ಅಂತ ಹೇಳಿದ್ರೆ ಅರ್ಥ ಆಗಿ ನಾಚಿಕೆ ಆಯಿತು ಅವ್ರಿಗೆ ಇಂದ್ರದೇವರು ಬರಲಿಕ್ಕೆ. ಅದನ್ನು ನೋಡಿಬಿಟ್ಟು ಭಗವಂತ ಎಲ್ಲರನ್ನೂ ಗೋಕುಲದಿಂದ ಗೋಕುಲಕ್ಕೆ ಮನೆ ಕಳಿಸಿ ಆಮೇಲೆ ಪರ್ವತ ಇಳಿಸಿದ. ಅಲ್ಲಿ ಬಂದು ಕೂತ್ಕೊಂಡ. ಇಂದ್ರದೇವರು ಬಂದು ಕಾಮಧೇನು ಕರ್ಕೊಂಬಂದರು. ಯಾಕೆಂದರೆ ಅಪರಾಧ ಮಾಡಿದಾಗ ನಾವು ಯಾರಿಗೆ ಅಪರಾಧ ಮಾಡಿರ್ತೀವೋ ಅವ್ರಿಗೆ ಏನಾದ್ರು ಪ್ರೀತಿ ಆಗುವಂಥ ಕೆಲಸ ಮಾಡಬೇಕಲ್ಲ. ಪರಮಾತ್ಮನಿಗೆ ಗೋ ಅಂದರೆ ಭಾಳ ಪ್ರೀತಿ. ಆ ಕಾಮಧೇನು ಮುಂದ್ಬಿಟ್ಟಂತೆ ಇಂದ್ರದೇವರು, ಯಾಕೆಂದರೆ ಪರಮಾತ್ಮ ಪ್ರೀತನಾಗಲಿ ಅಂತ. ಆಮೇಲೆ ಆ ಪರಮಾತ್ಮ ಪ್ರೀತನಾದನ್ನು ನೋಡಿಕೊಂಡು ನಮಸ್ಕಾರ ಮಾಡಿ ಇಂದ್ರದೇವರು ಅಪರಾಧ ಕ್ಷಮಾವನ್ನು ಕೇಳಿಕೊಂಡು ಇಂದ್ರದೇವರು ಮುಂದೆ ಅರ್ಜುನನ ರಕ್ಷಣೆ ಮಾಡಬೇಕು ಅಂತ ರೀತಿಯಾಗಿ ಪ್ರಾರ್ಥನೆ ಮಾಡಿದ. ಆಗ ಪರಮಾತ್ಮ ಮಾತು ಕೊಟ್ಟಂತ ಇಂದ್ರದೇವರಿಗೆ, ನಾ ಭೂಮಿ ಮೇಲೆ ಇರೋ ತನಕಲೂ ಕೂಡ ಈ ರೂಪದಿಂದ ಅರ್ಜುನನನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ರೀತಿಯ ಭಗವಂತ ವರವನ್ನು ಕೊಟ್ಟ. ಇದಾದ್ಮೇಲೆ ಕಾಮಧೇನು ಎಂಬುದಂಥ ಎಲ್ಲ ಆಕಳಗಳನ್ನು ಕರೆದು ಭಗವಂತನಿಗೆ ಅಭಿಷೇಕವನ್ನು ಮಾಡಿಸಿದ್ದಾರೆ ಇಂದ್ರದೇವರು. ಇದಾದ ನಂತರದಲ್ಲಿ ಭಗವಂತ ಒಂದು ದಿವಸ ಈ ಗೋಪಕಾಷ್ಟರೆಲ್ಲರೂ ಕೂಡ ಆರ್ಯ ಪೂಜೆ ಮಾಡಿದ್ರಂತೆ. ಆರ್ಯ ಅಂತ ದುರ್ಗಾದೇವಿ. ಆ ದುರ್ಗಾದೇವಿ ಪೂಜೆ ಮಾಡ್ತಾ ಇದ್ದಾರೆ. ಏನಪ್ಪ ಉದ್ದೇಶ ಅಂದರೆ ನಮ್ಮ ನಂದಗೋಪನ ಮಗನಾಗಿದ್ದ ಕೃಷ್ಣ ಪರಮಾತ್ಮ ನಮ್ಮ ಪತಿ ಆಗಬೇಕು ಅಂತ ರೀತಿ. ಯಾಕೆ ಆ ಗೋವರ್ಧನ ಹೆಚ್ಚಿದಾಗ ಎಲ್ಲರಿಗೂ ಗೊತ್ತಾಗೋಯ್ತು ನಾರಾಯಣ ಇವ ಅಂತೇಳಿ. ಆದ್ದರಿಂದ ಅವನು ಪತಿ ಆಗಬೇಕು ಅಂತ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ವ್ರತವನ್ನು ಮಾಡಿ ಸಂಪೂರ್ಣ ಮಾಡಿ ನದಿ ಸ್ನಾನ ಮಾಡಬೇಕು ಅಂತ ಮಾಡೋ ಕಾಲಕ್ಕೆ ಎಲ್ಲ ವಸ್ತ್ರವನ್ನು ಕೂಡ ಕೆಳಗೆ ಇಟ್ಟು ನದಿ ಸ್ನಾನಕ್ಕೆ ಹೋಗಿದ್ರು. ಕೃಷ್ಣ ಪರಮಾತ್ಮ ವಸ್ತ್ರವನ್ನು ಮೇಲೆ ಕೂತ್ಕೊಂಡ್ಬಿಟ್ಟ. ಗೋಪೂದ ಹುಟ್ಟಿ ದುಪ್ಪುಲ ತೋರಾಯನ ಒಮ್ಮೆ ಕೂತ್ಕೊಂಡ. ಇವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಪರಮಾತ್ಮ ಕೊಳಲು ಓದಿದ್ದಂತ ಗೊತ್ತಾಯ್ತು ಇವ್ರಿಗೆ. ಮೇಲೆ ನೋಡ್ತಾರೆ ಕೃಷ್ಣ ಪರಮಾತ್ಮ ನೋಡಿದ್ರಂತೆ. ಸ್ವಾಮಿ ವಸ್ತ್ರವನ್ನು ಕೊಡುವಂತ. ಆಗ ಭಗವಂತ ಹೇಳಿದ, ನೀವೆಲ್ಲ ಯಾರನ್ನ ಪತಿ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ನೀವು ವ್ರತ ಮಾಡಿದ್ದೀರೋ ಅದೆಲ್ಲ ನೆರವೇರ್ತದೆ. ನೀವೆಲ್ಲ ವಸ್ತು ತೊಗೊಂಡು ಇಲ್ಲೇ ಬಂದು ತೊಗೊಂಡು ಹೋಗ್ರಿ ಅಂತ. ಇಲ್ಲಿ ತೊಗೊಂಡು ಹೆಂಗೆ ತೊಗೊಂಡು ಹೋಗೋದು ವಸ್ತ್ರವನ್ನು ನೀವು ಮೇಲೆ ತೊಗೊಂಡು ಇಟ್ಕೊಂಡಿದ್ದೀರ ಅಂತಂದಾಗ ಅವಾಗ ನಾವೆಲ್ಲ ಮೇಲೆ ನೀರು ನಡೆಯೋ ಕಾಲಕ್ಕೆ ನದ್ದರಾಗಿ ಹಿಡಿದಿದ್ದೀವಿ, ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಪರಮಾತ್ಮನಿಗೆ ಹೇಳಿದ್ರಂತ. ಆಗ ಪರಮಾತ್ಮ ಅಂದ, ನೀವು ಪತಿಯ ಮುಂದೆ ನದ್ದರಾಗಿರ್ಲಿಕ್ಕೆ ನಾಚಿಕೆ ಅಂತ ಅಂತ ಎದ್ದು ಬರ್ರಿ ಎಂದು ಭಗವಂತ. ಅದು ಬರ್ರಿ ಅಂದ ಕೂಡ ಗೋಪಿಕಾಸರೆಲ್ಲರೂ ಕೂಡ ಅರ್ಥ ಆಯಿತು. ಎಲ್ಲರೂ ಕೂಡ ಭಗವಂತನನ್ನ ಅನನ್ಯ ಶರಣಾಗತರಾಗಿ ತನು ಮನಧನ ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಅಂದರೆ ಭಗವಂತನಿಗೆ ಸಮಗ್ರವಾಗಿ ಅರ್ಪಣೆ ಮಾಡುವಂಥ ಯೋಗವನ್ನು ನಾವು ಅವರಿಂದ ಕಲಿಬೇಕು. ಅಂತಹ ಭಗವಂತನಿಗೆ ಎಲ್ಲ ಸಮಗ್ರ ಅರ್ಪಣೆ ಮಾಡಿದಾಗ ಆಗ ಭಗವಂತ ವಸ್ತ್ರವನ್ನು ಕೊಟ್ಟು ಕಳಿಸಿದ್ದಾನೆ. ಇನ್ನೊಂದು ದಿವಸ ಬರಲಿ, ನಿಮಗೆಲ್ಲರಿಗೂ ಕೂಡ ನನ್ನ ಸಾಹಿತ್ಯವನ್ನು ಕೊಡ್ತೀನಿ ಎಂದು ಪರಮಾತ್ಮ ಕಳಿಸಿದ. ಅದಾದ ನಂತರ ಎಲ್ಲರೂ ಕೂಡ ತಮ್ಮ ಮನೆಗೆ ಹೋಗಿದ್ದಾರೆ. ಇದಾದ ಮೇಲೆ ಭಗವಂತ ಒಂದು ದಿವಸ ಆ ಗೋಕುಲದಲ್ಲಿ ರಸಕ್ರೀಡಾವನ್ನು ಮಾಡಬೇಕು ಎಂಬ ಅಪೇಕ್ಷೆಯಿಂದ ಭಗವಂತ ಆ ಕೊಳಲು ಬರೆಸ್ತಾ ಇದ್ದಾನೆ. ಆ ಕೊಳಲ ವೇಣುಗಾನ ಮಾಡ್ತಿದ್ದಾಗ ಎಲ್ಲ ಗೋಪಕಾಸ್ತ್ರೀಯರು ಕೂಡ ಪತಿಸುತ್ತಾನ್ವ ಎಲ್ಲ ಅವ್ರನ್ನ ಬಿಟ್ಟು ಬಂದ್ಬಿಟ್ರಂತೆಲ್ಲ, ಗಂಡ ಮಕ್ಕಳೆಲ್ಲರನ್ನ ಬಿಟ್ಟು ಇದ್ದಕ್ಕಿದ್ದಾಗ ಎಲ್ಲರೂ ಕೂಡ ಭಗವಂತ ಇದ್ದಲ್ಲಿ ಬಂದಿದ್ದಾರಂತೆ. ಆಗ ಭಗವಂತ ಹೇಳಿದ್ನಂತಾಗ ಎಲ್ಲರೂ ಕೂಡ, ಯಾಕೆ ಬಂದ್ರೆ ನೀವೆಲ್ಲ ವಾಪಸ್ ಹೋಗ್ರಿ ಅಂತ ಭಗವಂತ ಅಂತ ಇದ್ದಾನೆ. ಆಗ ಅವರಂತ ಇದ್ದಾರೆ, ನಮಗೆಲ್ಲ ಗೊತ್ತಿದೆ ಸ್ವಾಮಿ ನೀ ಎಂಥವ ಅಂತ ಹೇಳಿ, ಅದಕ್ಕೆ ನಾವು ಬಂದಿದ್ದೇವೆ ಅಂತ ಈ ರೀತಿಯಾಗಿ ಅವರಂತ ಇದ್ದಾರೆ. ಅದಕ್ಕೆ ಭಗವಂತ ಅಂದ, ಧರ್ಮೋ ನವೋಯಂ ಶ್ರೀ ಸಂಗತಾಕ್ಷ, ಧರ್ಮೋ ನವೋಯಂ ಶ್ರೀ ಸಂಗತಾಕ್ಷ. ಅವರು ಉತ್ತರ ಕೊಡ್ತಾ ಇದ್ದಾರೆ, ಇದು ನಿಮಗೆ ಧರ್ಮ ಅಲ್ಲ ಅಂತ ಪರಮಾತ್ಮ ಅಂದಂತ. ಅವ್ರು ನಮಗಿದೇ ಧರ್ಮ ಅಂತ ಅಂದ್ರಂಥವ್ರು. ಮಾನ್ಯಂ ಭಜದ್ವಂ ರಮಣಂ ವಿಹಾಯ. ಅವ್ರು ಭಗವಂತ ನಿಮ್ಮ ಗಂಡಂದ್ರನ್ನ ಬಿಟ್ಟು ಇನ್ನೊಬ್ರು ಬರಬಾರ ಪ್ರಪುರುಷನ ಹತ್ರ ಅಂತ ಇದ್ದಾರೆ. ಆಗ ಭಗವಂತ ಅಂದ್ಕೊಳ್ಳಿ ಅವರಂತಾರಂತೆ, ಮಾನ್ಯಂ ಭಜಾಮೋ ರಮಣಂ ವಿಹಾಯ. ನಮ್ಮ ಗಂಡಂದ್ರೊಳಗೆ ಇದ್ದು ನಮ್ಮನ್ನ ಸಂತೋಷ ಪಡಿಸೋ ತೃಪ್ತಿ ಪಡಿಸೋಂಥ ವ್ಯಕ್ತಿ ನೀನೇ ಅಂತ ಸಾಕ್ಷಾತ್ ನೀನೇ ಇದ್ದಾಗ ನೀ ಪರಪುರುಷ ಅಂತ ಹೆಂಗಾಗ್ತಿದೆ? ಹೌದು, ನೀನು ಪರಪುರುಷನೇ, ಉತ್ತಮ ಪುರುಷ ನೀನು, ನಿನ್ನಂಥ ಸರ್ವೋತ್ತಮ ಯಾರು ಇಲ್ಲ ಅಂತ ರೀತಿಯಾಗಿ ಹೊರದಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಹಿಂದಕ್ಕೆ ಗೋಪಿಕಾಸ್ತ್ರೀಯರು ವಾಯುದೇವರನ್ನು ಕುರಿತು ತಪಸ್ ಮಾಡಿ ಹೊಲಿಸಿಕೊಂಡು ಆ ವಾಯುದೇವರ ಅನುಗ್ರಹವನ್ನು ಪಡೆದು ಈಗ ಲಕ್ಷ್ಮೀದೇವಿಯ ದುರ್ಗಾದೇವಿ ಪೂಜೆ ಮಾಡಿ ಆಕೆ ಸಂಧಾನಕ್ಕೆ ಪಾತ್ರರಾಗಿರೋದ್ರಿಂದ ಲಕ್ಷ್ಮೀ ಸಂಧಾನ ಜೊತೆ ಪರಮಾತ್ಮ ಅವರ ಜೊತೆಗೆ ಹಸಕ್ರೀಡಾವನ್ನು ಮಾಡ್ತಾ ಇದ್ದಾನೆ. ಭಗವಂತ ಲಕ್ಷ್ಮೀದೇವಿಯನ್ನು ಹೊರತಾಗಿ ಇನ್ಯಾರಿಗೂ ಕೂಡ ಅಂತ ತನ್ನ ಅಂಗಸಂಗವನ್ನು ಭಗವಂತ ಕೊಡೋದಿಲ್ಲ ಅಂತ ತಿಳ್ಕೊಳ್ಬೇಕು ಅಂತ ತನಾದಿ ಬ್ರಹ್ಮಚಾರಿ ಪರಮಾತ್ಮ ಅವರ ಜೊತೆಗೆ ಭಗವಂತ ರಸಕ್ರೀಡ ನಡೆಸ್ತಾ ಇದ್ದಾನೆ. ಆ ರಸಕ್ರೀಡ ಮಾಡೋ ಕಾಲಕ್ಕೆ ಭಗವಂತನ ವಿವಿಧ ಭಂಗಿಗಳನ್ನು ವರ್ಣನೆ ಮಾಡ್ತಾರೆ ಯಾರೋ ವೇದವ್ಯಾಸ ದೇವರು. ಅದನ್ನು ಆಚಾರ್ಯ ಯಮಕ ಭಾರತದಲ್ಲಿ ಸೆರೆಹಿಟ್ಟಿದ್ದಾರೆ. ಭಗವಂತನ ನರ್ತನ ಮಾಡುವಂಥದ್ದನ್ನು ರಾಜರು ಕೂಡ ವಿಶೇಷ ವರ್ಣನೆ ಮಾಡ್ತಾರೆ. ವೇಣುನಾದ್ಯ ಪಟುನಾ ವ್ರಜನಾರಿ ಮನದೇನ ಹರಿಣಾಂತರಹಾರಿ ಅನತಾಪ್ಯ ಜನ ಮಾರುತ ಗೌರಿ ಪ್ರಣನಾಥ ನಯನೋತ್ಸವಕಾರಿ ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಧೀಮ ಗಂಡಚುಂಬನ ಕುತೂಹಲ ಕಾಮ ಖಂಡಿತಾನನ ಸರೋರುಖಧಾಮ. ಈಗೆಲ್ಲ ಭಗವಂತನನ್ನ ಹಿಡಿಲಿಕ್ಕೆ ಬರೋದು, ಮಂಡಲ ಮಾಡ್ಕೊಳ್ಳೋದು, ಮೇಲೆ ಭಗವಂತನ ಎಬ್ಸೋದು, ಕೆಳಗೆ ಕೂಡಿಸೋದು, ಭಗವಂತನ ಹಿಡಿದಂತೆ ಮಾಡೋದು, ಬಿಟ್ಟಂತೆ ಮಾಡೋದು, ನೀರಿನಲ್ಲಿ ಹಿಡಿದು ಭಗವಂತನ ಜೊತೆಗೆ ರಸಕ್ರೀಡವನ್ನು ನಡೆಸುವಂಥ ವ್ಯಾಪಾರ ಎಲ್ಲರೂ ಮಾಡ್ತಾ ಇದ್ದಾರೆ. ಆಗ ಆ ಭಗವಂತ ರಸಕ್ರೀಡ ನೋಡ್ಲಿಕ್ಕೋಸ್ಕರವಾಗಿ ಎಲ್ಲ ದೇವತೆಗಳು ಕೂಡ ಬ್ರಹ್ಮಾದಿಗಳು ಮೇಲೆ ನಿಂತು ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ರುದ್ರದೇವರನ್ನ ಭಗವಂತ ನೋಡಿ ನಾಚಿಸ್ತಾ ಇದ್ದಾನೆ. ನೀವು ವೈರಾಗ್ಯದಿಂದ ನಾನು ಶೃಂಗಾರದಿಂದ ನೋಡಿ ನನ್ನ ನರ್ತನವನ್ನ ಅಂತೇಳಿ ನರ್ತನ ಮಾಡ್ತಾ ಒಬ್ಬೊಬ್ಬರ ಜೊತೆ ಒಂದು ರೂಪ ತಗೊಂಡು ಭಗವಂತ ಆಟ ಆಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಯಾಕೆ ಗೋಪಿಕಾಸ್ತ್ರೀಯರಿಗೆ ಗರ್ವ ಬಂತಂತ ಅವರಿಗೆ, ನಾವೇ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ಅಂತ. ಭಗವಂತ ಕಣಕ್ಕೆ ಮಾಯ ಆಗಿಬಿಟ್ಟ. ನೋಡಿ ಭಗವಂತ ಏನೋ ಇರಲೇಪ ಅದೃಶ್ಯ ಆದ ಕೂಡಲೇ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಎಲ್ಲಿ ಇಲ್ಲ ಬಂದು ಹುಡುಕಿದ್ರು.
ಸಿಗಲಿಲ್ಲ. ಆವಾಗ ಅರ್ಥ ಆಯ್ತು ಅವರಿಗೆ, ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ಅದೇ ಗೋಪಿಗೀತ ಅಂತ. ಜಯತಿ ತೇದಿಕಂ ಜನ್ಮನಾ ವ್ರಜ ಶ್ವೇತ ಇಂದಿರಾ ಸದು ತತ್ರ ಹಿ ದೈತ ದೃಶ್ಯತಾಂ ತಾಂದ್ರಕ್ಷತಾಂ ಸಹಿತೃತಾ ಸವಾ ತಾಮ್ಯ ಚಿನ್ವತೆ. ಭಗವಂತ ನೀನು ಮಾಡಿರ್ತಕ್ಕಂಥ ಉಪಕಾರ ಎಷ್ಟಲ್ಲ ಅಂತ ಹೇಳಿ ಸ್ಮರಣ ಮಾಡ್ತಾ, ನಾವೆಲ್ಲ ಪತಿಸುತಾನ್ವಯಾನ್ ಭ್ರಾತೃ ಬಾಂಧವ ಅತಿ ಉಲ್ಲಂಘತೆ ಅಚ್ಯುತಾಗತ, ನಾವೆಲ್ಲ ನಮ್ಮ ಗಂಡು ಮಕ್ಕಳನ್ನ ಬಿಟ್ಟು ಬಂದಿದ್ದೇವೆ, ನಮಗೆಲ್ಲ ನಮ್ಗೆ ಗೊತ್ತು ನೀ ಯಾರು ಅಂತೇಳಿ ಪುರಾಣ ಪುರುಷ ಅಂತ ರೀತಿಯಾಗಿ ಒತ್ತು ಅಂತ ರೀತಿಯಾಗೆಲ್ಲ ಅಂದಾಗ, ಕಡೆಗೆ ಅವಳೊಬ್ಬ ಗೋಪಿಕಾಸ್ತ್ರೀ ಭಗವಂತನ ಜೊತೆ ಗರ್ವ ಪಟ್ಟಿರಲಿಲ್ಲ. ಆಕೆ ಹೋಗಿದ್ಲು. ಕಡೆ ಹೋಗಲಕ್ಕ ಭಗವಂತ ಆಕೆ ಮುಳ್ಳಡ್ತು ಅಂತ ಭುಜನ ಕೊಡ್ಕೊಂಡು ಕರ್ಕೊಂಡು ಹೋಗಿದ್ನಂತ. ಕರ್ಕೊಂಡು ಹೋದಾಗ ಆಕೆ ಗರ್ವ ಬಂತಂತೆ, ಆಕಿನ ಬಿಟ್ಟು ಹೋಗ್ಬಿಟ್ಟ ಭಗವಂತ. ಹೀಗೆಲ್ಲ ಆದಾಗ ಆಕಿನೂ ಕರ್ಕೊಂಡು ಸೂತ್ರ ಮಾಡಿದಾಗ ಭಗವಂತ ತಕ್ಷಣಕ್ಕೆ ಅಲ್ಲಿ ಪ್ರಾದುರ್ಭೂತನ ಆಗ್ತಂತ. ರಸಮಾಪರವೋಚ್ಚವರಿಗೆ ಸ್ವಯಮಾನ ಮುಖಾಂಬುಜ ಪೀತಾಂಬರದರ ಸಗ್ವಿ ಸಾಕ್ಷಾತ್ ಪರಮಾತ್ಮ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಯಾಕೆ ಅಂದರೆ ಅವರೆಲ್ಲರೂ ಕೂಡ ಮೃದು ಸುಸ್ವರಂ ರಾಜನ್ ಅಂತ ರಕ್ಷಿತ ರಾಜನಿಗೆ ಶುಕಾಚಾರ ಅಂತಾರೆ. ಅವರು ಸುಸ್ವರವಾಗಿ ಸುಶ್ರಾವ್ಯವಾಗಿ ಅತ್ರು ಅಂತ ರೀತಿಯಾಗಿ ಹೇಳ್ತಾರೆ. ಅಂದರೆ ಅವ್ರು ಅಳೋದಷ್ಟು ಸುಶ್ರಾವ್ಯ ಸಂಗೀತ ಭರಿತವಾಗಿತ್ತು ಅಂತ. ಕೆಲವರು ಹೇಳ್ತಾರೆ ನಗೋದೇ ಕೇಳಲಿಕ್ಕೆ ಆಗೋದಿಲ್ಲ ನಮಗೆ, ನಳವಂತೂ ಮುಗಿದೇ ಹೋಯಿತು ಆಗಿರ್ತಾರೆ. ಭಗವಂತ ಆ ಗೋಪಿಕಾಸ್ತ್ರೀ ಅಳೋದನ್ನು ಕೇಳಿ ಭಗವಂತ ಪ್ರತ್ಯಕ್ಷ ಅಂತ ಭಕ್ತಿ ತುಂಬಿರ್ತಕ್ಕಂಥ ಅಳಲು ಅದನ್ನು ಕೇಳಿ ಪರಮಾತ್ಮ ಅವ್ರ ಮುಂದೆ ಪ್ರಕಟನಾದ. ಮತ್ತೆ ರಸಕಡ ನಡೆಸಿದ್ದಾನೆ ಭಗವಂತ. ಅವರಿಗೆ ಅವರಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ 10,000 ಜನ ಅವರು ನಾರಾಯಣ ಸೇನಾ ಅಂತ ರೀತಿಯಾಗಿ ನಿರ್ಮಾಣ ಆಗಿದ್ದಾರೆ. ಈ ರೀತಿ ಆದ ನಂತರ ಒಂದು ದಿವಸ ಗೋಪಿಕಾಸ್ತ್ರೀ ಜೊತೆ ವಿಹಾರ ಮಾಡೋ ಕಾಲಕ್ಕೆ ಕೆಲವು ಶಂಕಚೂಡ ಅಮ್ಮ ಅಸುರ ಬಂದಿದ್ದಾನೆ. ಅಸುರ ಬಂದು ಗೋಪಿಕಾಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡು ಹೋಗಿಬಿಟ್ಟ. ಆಗ ಭಗವಂತ ಹೋಗಿ ಆ ಶಂಕಚೂಡಾಸುರನನ್ನು ಕೊಂದು ಗೋಪಿಕಾಸ್ತ್ರೀಯನ್ನು ಬಿಡಿಸಿದ್ದಾನೆ. ಅದರಿಂದ ಆಮೇಲೆ ವೃಷಾಸುರ ಅಂತ ಬಂದ, ಅವನನ್ನು ಕೊಂದು ಹಾಕಿದ್ದಾನೆ. ಆಮೇಲೆ ಪ್ರಳಂಬಾಸುರನನ್ನು ಬಲರಾಮ ದೇವರಿಂದ ಭಗವಂತ ಕಳಿಸಿದ. ಪ್ರಳಂಬಾಸುರ ಬಲರಾಮ ದೇವರಿಂದ ಓಡಿಗೆ ಶುರು ಮಾಡಿದ್ದಂತ. ಓಡ್ಲಿಕ್ಕೆ ಶುರು ಮಾಡಿದಾಗ ಬಲರಾಮ ದೇವರಿಗೆ ಹೆದರಿಕೆ ಆಗೋಯ್ತು. ಆಗ ಪರಮಾತ್ಮ ಇದ್ದಲ್ಲಿಗೆ ಅವರಿಗೆ ತಾವು ಯಾರು ಎಂಬುದನ್ನು ಸ್ಮರಣ ಮಾಡಿಕೊಟ್ಟ. ಮೂಲ ರೂಪ ಶೇಷದೇವರು ನೆನೆಸ್ಕೊಳ್ತಿದ್ದಂಗೆ ಪ್ರಳಂಬಾಸುರನಿಗೆ ಭಾರ ಆಯ್ತು. ಇಳಿಸಿದ ಬಲರಾಮ ದೇವರನ್ನು ಇಳಿಸಿದ ಮೇಲೆ ಬಲರಾಮ ದೇವರಿಗೂ ಪ್ರಳಂಬಾಸುರನಿಗೂ ನನಗೋರ ಯುದ್ಧ ಆಯಿತು. ಯುದ್ಧ ಆದಾಗ ಆಗ ಬಲರಾಮ ದೇವರನ್ನು ಕೊಂದು ಹಾಕಿದ್ದಾರೆ. ಹೀಗೆ ಪ್ರಳಂಬಾಸುರನ ಸಂಹಾರ ಆಯಿತು. ಆಮೇಲೆ ವ್ಯೋಮ ಮಯಪುತ್ರ ಮಯಾಸುರನ ಮಗ ವ್ಯೋಮ, ನಾವು ಕೇಶಿ ದಸುರ ಇದ್ದಂತೆ. ಅವರಿಬ್ಬರು ಕೂಡ ಕುದುರೆ ರೂಪದಲ್ಲಿ ಬಂದಿದ್ದಾರೆ, ಅವನು ಹಸುರ ರೂಪದಲ್ಲಿ ಬಂದ. ಆಗ ಭಗವಂತ ಅವರಿಬ್ಬರನ್ನು ಸಂಹಾರ ಮಾಡಿದ್ದಾನೆ. ಇದಾದ್ಮೇಲೆ ಅಕ್ರೂರ ಬಂದ. ಭಗವಂತನನ್ನು ಕರ್ಕೊಂಡು ಹೋಗಬೇಕು ಅಂತ ಗೋಪಿಕಾಸ್ತ್ರೀಯರೆಲ್ಲ ಬೈದ್ರಂತೆ, ಅಕ್ರೂರಲ್ಲ ಮಹಾಕ್ರೂರ ಅಂತ. ಕಡೆಗೆ ಆಮೇಲೆ ಅವನು ಭಗವಂತನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೋಗೋ ಕಾಲಕ್ಕೆ ಅವನಿಗೆ ಮಧ್ಯದಲ್ಲಿ ಭಗವಂತ ಅವನಿಗೆ ವಿಶ್ವರೂಪ ತೋರಿಸ್ತಾ ಇದ್ದಾನೆ. ತೋರಿಸಿದ ಮೇಲೆ ಅಕ್ರೂರನಿಗೆ ಅರ್ಥ ಆಯಿತು ನಾರಾಯಣ ಇವನೇ ಅಂತ. ಈ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಿ ಮಥುರಾ ಕರ್ಕೊಂಡ್ಬಂದಿದ್ದಾನೆ. ಆನಂತರ ನನ್ನ ಮನೆಗೆ ಬರಬೇಕು ಅಂತ ಕೇಳಿದಾಗ ಇನ್ನೊಂದು ಬರ್ತೀನಿ ಅಂತ ಇರುತ್ತೆ ಪರಮಾತ್ಮ ಹೇಳಿ, ಈಗ ರಾಜ್ಯಸಭೆಯಲ್ಲಿದೆಯೋ ಅಲ್ಲಿ ಕರ್ಕೊಂಡು ಹೋಗು ಅಂತಂದಾಗ ಕಂಸ ಆ ಬಿಲ್ಲು ಹಬ್ಬಕ್ಕೆ ಕಳಿಸಿದ್ದ. ಅಲ್ಲಿ ಇಳ್ಕೊಳ್ಳಿಕ್ಕೆಲ್ಲ ಅತಿಥಿಗೃಹ ವ್ಯವಸ್ಥೆ ಮಾಡಿದ್ದ. ಅಲ್ಲಿ ಭಗವಂತ ಉಳ್ಕೊಂಡ. ಅದಾದ ಮೇಲೆ ಭಗವಂತ ಮಾರನೇ ದಿವಸ ಬೆಳಗ್ಗೆ ಎದ್ದು ಆ ಬಲರಾಮದವ್ರ ಕೈ ಹಿಡ್ಕೊಂಡು ಭುಜದಲ್ಲಿ ಅಂದರೆ ಮಥುರಾಪಟ್ಟಣದಲ್ಲಿ ಬರ್ತಾ ಇದ್ದಾನೆ. ಬರೋ ಕಾಲಕ್ಕೆ ಸುಧಾಮ ಅಂಬು ಅಂತ ಒಬ್ಬ ವ್ಯಕ್ತಿ, ಹೂ ಮಾರುವಂಥ ವ್ಯಕ್ತಿ, ಅವ ಭಗವಂತನಿಗೆ ಮಾಲೆ ಹಾಕಿ ಉದ್ಧಾರ ಆಗಿದ್ದಾನೆ. ಅದಾದಮೇಲೆ ಮುಂದೆ ಬರೋ ಕಾಲಕ್ಕೆ ತ್ರಿವಕ್ರ ಅಂತ 3 ಕಡೆ ವಕ್ರಗಳಾಗಿದ್ಲು ಅಂತವಳು. ಕುತ್ತಿಗೆ ಬಗ್ಗೋಗಿತ್ತು, ಬೆನ್ನು ಬಗ್ಗೋಗಿತ್ತು, ಕಾಲು ಕುಂಟಾಗಿತ್ತು, 3 ಕಡೆ ವಕ್ರಗಳಾಗಿತ್ತು. ಇನ್ನೊಂದು ತ್ರಿವಕ್ರ ಅಂತ ಆಕೆ ಹೆಸರು. ಕಂಸನಿಗೆ ಗಂಧವನ್ನು ಲೇಪನ ಮಾಡ್ತಾ ಇದ್ಲು ಅಂತವಳು. ಅವಳನ್ನು ಭಗವಂತನು ನನಗೂ ಗಂಧ ಲೇಪನ ಮಾಡೋ ಅಂದ್ಕೊಳ್ಳಿ. ಆಕೆ ಭಾಳ ಸಂತೋಷ ಆಗಿ ಭಗವಂತನ ಗಂಧ ಲೇಪನ ಮಾಡಿದ್ದಕ್ಕೆ ಪರಮಾತ್ಮ ಆಕೆ ಎತ್ತಿಡ್ದ. ಆಕೆ ಅಪ್ಸರಾಸ್ತ್ರೀ ಮತ್ತೆ ಆ ರೂಪವನ್ನು ಪಡ್ಕೊಂಡಿದ್ದನ್ನು ನೋಡಿದಾಗ ಏನು ಬೇಕು ಬರುವನ್ನು ಕೇಳ್ಕೊ ಅಂತ ಈಗ ಭಗವಂತ ಅಂದಾಗ ಇನ್ನು ಅಂಗಸಂಗ ಬೇಕು ಅಂತ ಕೇಳ್ಕೊಂಡು ಆಗ ಭಗವಂತ ಆಯಿತು ಅಂತ ಹೇಳಿ ಆಕೆಗೆ ಈಗಲ್ಲ ಮುಂದೆ ಅಂಗಸಂಗವನ್ನು ಕೊಡ್ತೀನಿ ಅಂತ ಆಕೆಯನ್ನು ಕಳಿಸಿದ್ದಾನೆ. ಇದಾದ್ಮೇಲೆ ಭಗವಂತ ಧನುಸ್ಸಿನ ಹತ್ರ ಬಂದಿದ್ದಾನೆ. ಆ ಕಂಸ ಇಟ್ಟರೆ ಧನುಸ್ಸು ಇತ್ತು, ಅದನ್ನು ನೋಡಿಬಿಟ್ಟು ಭಗವಂತ ಎತ್ತಿ ಅದನ್ನು ಮುರಿದು ಹಾಕಿದ್ದಾನೆ ಶಿವಧನಸ್ಸನ್ನು. ಆ ಶಿವಧನಸ್ಸು ಅವು ದೇವತೆಗಳ ಆಯುಧ ಅನೇಕ ರೂಪ ಪಡ್ಕೊಳ್ತಿರ್ತಾವೆ. ಹೀಗೆ ಬ್ರಹ್ಮಾಂತರದ ಮುರಿದ ಧನಸ್ಸು ಒಂದು, ಈ ಒಂದು ಧನಸ್ಸು ಮುರಿದ ಭಗವಂತ. ಆ ಶಬ್ದವನ್ನು ಕೇಳಿ ಆ ಕಂಸನಿಗೆ ಮೃತ್ಯುವೇ ಬಂದಂಗಾಯ್ತು ಅಂತ ಹೇಳ್ತಾರೆ. ಇದಾದ ನಂತರ ಭಗವಂತ ಅಲ್ಲಿ ರಜಕ ಇದ್ದ. ರಜಕ ಅಂದರೆ ಕಂಸನ ಬಟ್ಟೆ ಒಗೆಯುವಂಥವ. ಭಗವಂತನಿಗೆ ಕೊಡಲಿಲ್ಲ ಬಟ್ಟೆಯನ್ನು. ಆಗ ಭಗವಂತ ಅವನು ಸಂಹಾರ ಮಾಡಿ ತಾನು ಬಟ್ಟೆ ಹಾಕ್ಕೊಂಡ. ಎಲ್ಲ ಗೋಪಾಲಕರಿಗೆ ಕೂಡ ಬಟ್ಟೆಯನ್ನು ಹಾಕ್ಕೊಳ್ರಿ ಅಂತ ರೀತಿಯಾಗಿ ಹಾಕ್ಸಿದ. ಅದಾದ ನಂತರ ರಂಗ ಪ್ರವೇಶ ಮಾಡ್ತಿರೋ ಕಾಲಕ್ಕೆ ಆಗ ಕುವಲಯಾಪೀಡ ಅಂತ ಒಂದು ಆನೆ, ಅದು ಆನೆಯನ್ನು ಮುಂದೆ ಬಿಟ್ಟಿದ್ದಾರೆ. ಮುಂದೆ ಬಿಟ್ಟಾಗ ಭಗವಂತ ಆನೆಯನ್ನು ಕೊಂದು ಹಾಕಿದ್ದಾನೆ. ಮಾವುತನನ್ನು ಕೊಂದು ಹಾಕಿದ. ರಂಗಸ್ಥಾನಕ್ಕೆ ಬರ್ತಿದ್ದಾಗ ಚಾಣೂರ ಮುಷ್ಟಿಕರೆಲ್ಲರೂ ಕೂಡ ಭಗವಂತನ ಜೊತೆ ಯುದ್ಧಕ್ಕೆ ಬಂದರು. ಅವ್ರನ್ನೂ ಕೂಡ ಕೊಂದು ಹಾಕಿದ. ಕಡೆಗೆ ಕಂಸ ಮಾವ ಆ ಸಿಂಹಾಸನ ಮೇಲೆ ಕೂತಿದ್ದ, ಅವನನ್ನು ಜುಟ್ಟು ಹಿಡಿದು ಭಗವಂತ ಕೆಳಗೆ ಹಾಕಿದ್ದಾನೆ. ಕೆಳಗೆ ಹಾಕಿ ಅವನ ಎದೆ ಮೇಲೆ ಕಾಲಿಟ್ಟು ಅವನು ಸಂಹಾರ ಮಾಡ್ತಿರೋ ಕಾಲ ತನ್ನ ರೂಪವನ್ನು ತೋರಿಸಿದ ಭಗವಂತ.
ಭೃಗಋಷಿಗಳಿಗೆ ಆ ರೂಪ ದರ್ಶನ ಆಗ್ತಿದ್ದಾಗೆ ಅವರು ಮುಕ್ತರಾದರು. ಈ ಕಾರಣ ಇವೇನು ಭಗವಂತ ಸಮಸ್ಯೆ ಹಾಕಿದ್ದಾನೆ. ಈ ರೀತಿಯಾಗಿ ಆ ಕಂಸನನ್ನು ಸಂಹಾರ ಮಾಡಿದ ದೇವರು. ಇದಾದ್ಮೇಲೆ ಆ ಕಂಸನನ್ನು ಕೊಂದು ಆ ಕಂಸನ ಹೆಣ್ಣಂದ್ರಿಗೆ ಸಮಾಧಾನ ಮಾಡಿದಂತೆ, ಹೋಗಿ ಈ ಸಮಾಧಾನ ಮಾಡ್ಕೊಳ್ರಿ ನೀವು, ಎಲ್ಲರಿಗೂ ಮೃತ್ಯು ಬರೋದೇನೆ, ಏನು ವಿಧಿ ಈ ರೀತಿಯಾಗಿ ಇಷ್ಟ ಅಂದ್ಬಿಟ್ಟ. ಅಂದ್ಕೊಳ್ಳೆ ಈ ಕಂಸನ ಸೈನ್ಯ ಇಬ್ಬರು ಇದ್ರು, 20 ಲಕ್ಷಣ ಸೈನ್ಯ ಇತ್ತಲ್ಲ, ಅವೆಲ್ಲ ಎದುರಿಗೆ ಬರ್ತಾ ಇತ್ತು. ಅದನ್ನು ಕೂಡ ಭಗವಂತ ಸಂಹಾರ ಮಾಡಿ ಆನಂತರದಲ್ಲಿ ವಿಶ್ರಾಂತಿ ತೀರ್ಥ ಅಂತಿದೆ, ಅಲ್ಲಿ ಬಂದು ಭಗವಂತ ಕೈಕಾಲು ಮಗ ಕಳ್ಕೊಂಡು ತಂದೆ ತಾಯಿಗಳ ದರ್ಶನ ಮಾಡಬೇಕು ಅಂತ ಕಾರಾಗೃಹಕ್ಕೆ ಭಗವಂತ ಬಂದನು. ಆ ಕಾರಾಗೃಹಕ್ಕೆ ಬಂದು ಕಾರಾಗೃಹದಿಂದ ಮೋಚನೆ ಮಾಡಿದ ಕೂಡಲೇ ತಂದೆ ತಾಯಿಗಳಿಗೆ ಆನಂದ ಆಯಿತು. ದೇವಕಿ ದೇವಿ ಅಪ್ಪಿಕೊಂಡು ಆಕೆ ಸ್ತನದಿಂದ ಹಾಲು ಬರ್ತಾ ಇದೆ. ಅನಂತರದ ಮುಂದೆ ಭಗವಂತನಿಗೆ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಉಪನಯನ ಸಂಸ್ಕಾರವನ್ನು ಮಾಡಿಸಿದ್ದಾರೆ. ಉಪನಯನ ಸಂಸ್ಕಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಉಗ್ರಸೇನೆಗೆ ಭಗವಂತ ಪಟ್ಟವನ್ನು ಕಟ್ಟಿ ಉಗ್ರಸೇನ ರಾಜ ಅಂತ ರೀತಿಯಾಗಿ ಮಾಡಿದ್ದಾನೆ. ಅದಾದಮೇಲೆ ಉಪನಯನ ಆದ ಕೂಡ 64 ದಿವಸ ಆ ಗುರುಗಳ ಮನೆಯಲ್ಲಿ 64 ಕಲಾ ಕದಲಿಕ್ಕೋಸ್ಕರ ಬರೇ ಅದೆಲ್ಲ ನಾಟಕ ಪ್ರದರ್ಶನ ಅಷ್ಟೇ ಭಗವಂತ ವಿಡಂಬನ ಮಾಡಿದ್ದಾನೆ. ಅಲ್ಲಿದ್ದಾಗ ಆವಾಗ ಗುರುಗಳಿಗೆ ಗುರುಕುಲದಲ್ಲಿದ್ದಾಗ ಅದು ಸುಧಾಮ ಅಂತ ರೀತಿಯಾಗಿ ಭಗವಂತನಿಗೆ ಒಬ್ಬ ಗೆಳೆಯ, ಅಲ್ಲಿ ಅವಲಕ್ಕಿ ಪ್ರಸಂಗ, ಅವ ಕೊಡದೆ ತಿಂದುಬಿಟ್ಟ. ಭಗವಂತ ಇದು ಇಸ್ಕೊಳ್ತಂಕ ನೀನು ಬಿಡೋದಿಲ್ಲ ಅವ ಶರತ್ ಹಾಕಿದ. ಹಾಗೆ ಕೊಡೋರಿಗಿಂತ ಇಸ್ಕೊಳ್ಳೋರಿಗೆ ಬಹಳ ಇರ್ತದೆ ಅಂತ ರೀತಿ ಇಷ್ಟೆಲ್ಲ ಹೇಳಿ ಅವನು ಮೈತ್ರಿ ಮಾಡಿಕೊಂಡು ಭಗವಂತ ಗುರುಪುತ್ರನ ತರಬೇಕು ಅಂತ ರೀತಿಯಾಗಿ ಹೋಗಿದ್ದಾನೆ ಯಮಲೋಕಕ್ಕೆ. ಯಮದೇವರಿಗೆ ಗರ್ವ ಬಂದಂತ ಇದ್ಯಾವ ಬಲ್ಲಬಾಲಕ ಅಂತ ತಿಳ್ಕೊಂಡ್ಬಿಟ್ಟು ಕಡೆ ಭಗವಂತ ಪಾಂಚನ ಶಂಖ ಊದಿದ ಕೂಡಲೇ ಯಮದೇವರಿಗೆ ಹೆದರಿಕೆ ಆಗಿ ಆ ತಮ್ಮ ಗುರುಪುತ್ರನ ದೇಹ ಇರಲಿಲ್ಲ, ಆ ಜೀವವನ್ನು ತಂದು ಕೊಟ್ಟಿದ್ದಾರೆ ಯಮದೇವರು. ಪರಮಾತ್ಮ ಆ ಗುರುಪುತ್ರ ಬೆಳೆದ್ರೆ ಎಷ್ಟು ದೊಡ್ಡವನಾಗಿರ್ಬೇಕು, ಆ ದೇಹ ಎಷ್ಟಿರಬೇಕು ಅಷ್ಟೇ ದೇಹವನ್ನು ತಂದು ಅವನಿಗೆ ಕೊಟ್ಟು ಗುರುಪುತ್ರನನ್ನ ಆ ಗುರುಪತ್ನಿ ತಂದು ಕೊಟ್ಟಿದ್ದಾನೆ. ಆ ಗುರುಪತ್ನಿ ಹೇಳಿದಂತೆ, ಸ್ವಾಮಿ ನನಗೆ ಈ ಮಗನನ್ನು ಕೊಟ್ಟು, ಆದರೆ ನೀವು ಹೋಗ್ತಿರೋ ದುಃಖದಕ್ಕಿಂತಲೂ ಕೂಡ ನೀವು ಬಂದಿರುವಂಥ ಸಂತೋಷ ನನಗೇನು ದೊಡ್ಡದಾಗಲಿಲ್ಲ, ನೀವು ಹೋಗ್ತಿರೋ ದುಃಖವೇ ದೊಡ್ಡದಾಗ್ತದೆ ನನಗೆ ಅಂತ ಆಕೆ ಅಂತ ಇದ್ದಾಳೆ. ಆದ್ದರಿಂದ ಮತ್ತು ಗುರುಪತ್ನಿಯನ್ನು ಸಮಾಧಾನ ಮಾಡಿ ಪರಮಾತ್ಮ ಅಲ್ಲಿಂದ ಮಧುರಾಪಟ್ಟಣಕ್ಕೆ ಬಂದಿದ್ದಾನೆ. ಮಧುರಾಪಟ್ಟಣಕ್ಕೆ ಬಂದು ಉದ್ದವನನ್ನು ಗೋಪಿಕಾಸ್ತ್ರೀಯರಲ್ಲಿ ಸಮಾಧಾನ ಮಾಡೋದು ಕಳಿಸಿದ್ದ. ಉದ್ದವ ಏನೋ ತಪ್ಪು ಹೇಳಬೇಕು ಅಂತ ಬಂದು ನೋಡ್ತಾನೆ. ಕಡೆಗೆ ಆ ಗೋಪಿಕಾಸ್ತ್ರೀಯರಲ್ಲಿ ಭಕ್ತಿಯನ್ನು ನೋಡಿ ತಾನೇ ಗರ್ವವನ್ನು ಶಮನ ಮಾಡ್ಕೊಂಡು ಕೃಷ್ಣ ಪರಮಾತ್ಮ ಅಂತ ಬಂದು ಬೇಡ್ಕೊಂಡಂತೆ ಅಂತಹ ಭಕ್ತಿ ನನಗೂ ಕೊಡುವಂಥ ರೀತಿಯಾಗಿ ಅಂತಹ ಗೋಪಿಕಾಸ್ತ್ರೀಯರ ಭಕ್ತಿ ವಿಚಿತ್ರವಾದದ್ದು ಅಂತ ಹೇಳ್ತಾರೆ. ಇದಾದ್ಮೇಲೆ ಭಗವಂತ ಒಂದು ದಿವಸ ಸೈಗಂಧ್ರಿಕ ಕುಬ್ಜೆ ಮನೆಗೆ ಹೋಗಿ ಆಕೆಗೆ ಮಗನನ್ನು ಕೊಟ್ಟ, ಅವನೇ ವಿಶೋಕ ಅಂತ. ಆ ವಿಶೋಕನೇ ಒಂದು ಭೀಮಸೇನ ದೇವರ ಸಾರಥಿ ಆಗ್ತಾನೆ. ಇದಾದ್ಮೇಲೆ ಅಕ್ರೂರನನ್ನು ಭಗವಂತ ಹಸ್ತನಾಪುರಕ್ಕೆ ಕಳಿಸಿದ್ನಂತೆ, ಅಲ್ಲಿ ಹೋಗುವ ಅಂತ. ಅದೇನಾಯ್ತು ಅಂದ್ರೆ ಜರಾಸಂಧ ಯುದ್ಧಕ್ಕೆ ಬರ್ಬೇಕಾದ್ರೆ ಕೃಷ್ಣ ಪರಮಾತ್ಮನಿಗೆ ಹೆದರಿ ಅವನು ಆಗಿನ ಕಾಲಕ್ಕೆ ಅವನು 18 ಅಕ್ಷೋಣಿ ಸೈನ್ಯವನ್ನು ರೆಡಿ ಮಾಡಿದ್ದಂತ. ಅವನು ಜರಾಸಂಧ 18 ಅಕ್ಷೋಹಿಣಿ 21 ಅಕ್ಷೋಣಿ ಸೈನ್ಯ ರೆಡಿ ಮಾಡ್ದಂತ ಒಂದು ಕಡೆ ಬರ್ತದೆ. ಇಲ್ಲಿ ಮಹಾಭಾರತದಲ್ಲಿ ಬಂದಿರೋದು ಈ 18, ಭಾಗವತದಲ್ಲಿ ಬಂದು 21 ಅಕ್ಷೋಣಿ ಸೈನ್ಯ. ಅದನ್ನು ಸೇರಿಸಿ ಯುದ್ಧಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಬಂದಿದ್ದ. ಆವಾಗ ಇವ್ರು ಏನು ಮಾಡಿದ್ರು ಅಂದರೆ ಉಗ್ರಸೇನ ಶೂರಸೇನ ಸೇರ್ಕೊಂಡು ಇಬ್ಬರು ವಿಚಾರ ಮಾಡಿದ್ರಂತೆ. ಆ ಶೂರಸೇನ ಹೇಳಿದಂತೆ, ನನ್ನ ತಂಗಿ ಪ್ರಥಾ ಕುಂತಿ ಆಕೆಯನ್ನು ನಾವು ಹಸ್ತನಾಪುರ ಕೊಟ್ಟು ಲಗ್ನ ಮಾಡಿದ್ದೇವೆ, ಅವ್ರ ಕಡೆಯಿಂದ ನಾವು ಸೈನ್ಯ ಸಹಾಯ ಬಂದರೆ ನಮಗೂ ಅನುಕೂಲ ಆಗ್ತದೆ ಅಂತ ರೀತಿ ವಿಚಾರ ಮಾಡಿ ಅಕ್ರೂರನ್ನ ಸೈನ್ಯ ಕಳಿಸ್ಬೇಕು ಅಂತ ರೀತಿ ಕಳಿಸಿದ್ರಂತ. ಆಗ ಅಕ್ರೂರನ್ನ ಪರಮಾತ್ಮ ಕಳಿಸಿದ, ಸೈನ್ಯಕ್ಕೆ ಕೊಡ್ತಾನೋ ದುರ್ಧಾರ ಬಿಡ್ತಾನೋ ಅದು ವಿಚಾರ ಆಮೇಲೆ ಮಾತು, ನೀ ಹೋಗಿ ಅವನಿಗೆ ಎಚ್ಚರಿಕೆ ಕೊಟ್ಟು ಬಾ, ಪಾಂಡವರ ಮೇಲೆ ದ್ವೇಷ ಮಾಡಬೇಡ, ಪಾಂಡವರ ಮೇಲೆ ನೀನು ಅನ್ಯಾಯ ಮಾಡಬೇಡ ಅಂತ ಹೇಳಿ ಬಾ ಅಂತ ಪರಮಾತ್ಮ ಕಳಿಸಿದ. ಆ ಪ್ರಕಾರ ಅಕ್ರೂರ ಬಂದ ಧೃತರಾಷ್ಟ್ರನಿಗೆ ಹೇಳಿದ, ಧೃತರಾಷ್ಟ್ರ ನೋಡೋ ನಿನ್ನ ಮಕ್ಕಳೆಲ್ಲರೂ ಕೂಡ ಭೀಮಸೇನರಿಂದ ಭಸ್ಮ ಆಗಿಬಿಡ್ತಾರೆ, ಹಂಗಾಗಿ ಪಾಂಡವರಿಗೆ ಅನ್ಯಾಯ ಮಾಡಬೇಡ ಅಂತ ರೀತಿಯಾಗಿ ಹೇಳಿಬಿಟ್ಟು ಅಕ್ರೂರ ಭೀಮಾರ್ಜುನನ್ನು ಕರ್ಕೊಂಡು ಇಲ್ಲಿಗೆ ಮಥುರಾಪಟ್ಟಣಕ್ಕೆ ಬಂದಂತ. ಮಥುರಾದಲ್ಲಿ ಭೀಮಾರ್ಜುನ ಸ್ವಲ್ಪ ದಿವಸ ಇದ್ರು. ಅದಷ್ಟೊತ್ತಿಗೆ ಜರಾಸಂಧ ಯುದ್ಧಕ್ಕೆ ಬಂದಿದ್ದ. ಭೀಮಾರ್ಜುನರು ಇಲ್ಲಿ ಬಂದು ಯುದ್ಧ ಕಲ್ತ್ರಂತವ್ರು. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಧನುರ್ವಿದ್ಯೆ ಹೇಳಿಕೊಟ್ಟ. ಭೀಮಸೇನ ದೇವರಿಗೆ ಬಲರಾಮ ದೇವರು ಗದಾವಿದ್ಯೆ ಹೇಳಿಕೊಟ್ರು. ಯಾಕೆಂದ್ರೆ ಬಲರಾಮ ದೇವರು ಬಲರಾಮ ದೇವರಲ್ಲಿ ಶುಕ್ಲಕೇಶ ಆವೇಶ ಭಗವಂತನಿಂದ ಅವರು ಭೀಮಸೇನರು ಕಲಿತಿದ್ದಾರೆ ಯುದ್ಧವನ್ನು. ಭಗವಂತನ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಅದರಿಂದ ಅವನಿಗೆ ಎದುರಿಗೆ ಯುದ್ಧ ಕಲಿಬೇಕಾದರೂ ಕೂಡ ಗದ ಹಿಡಿದು ನಿಲ್ಲಬೇಕಾಗ್ತದೆ ಎದುರಿಗೆ, ಅದು ಮಾಡೋದಿಲ್ಲ ಅಂತ ಭೀಮಸೇನರ ಪ್ರತಿಜ್ಞೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಎದುರು ನಿಲ್ಲಬಾರ್ದು ಎಂಬುದರಿಂದ ಅವನಿಂದ ಕಲಿಯದೇನೆ ಬಲರಾಮ ದೇವರಿಂದ ಕಲಿತರು. ಶುಕ್ಲಕೇಶ ಆವೇಶದಿಂದ ಕಲಿತಿದ್ದಾರೆ. ಈ ರೀತಿಯಾಗಿ ವಿದ್ಯೆ ಕಲಿತು ಅವರು ಹಸ್ತನಾಪುರಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಅವರು ಹಸ್ತನಾಪುರಕ್ಕೆ ಹೋಗ್ತಿದ್ದಾಗೆ ಈ ಜರಾಸಂಧ ಯುದ್ಧಕ್ಕೆ ಬಂದಿದ್ದಾನೆ. ಪರಮಾತ್ಮ ಅಸ್ಥಿಪ್ರಾಸ್ತಿಗಳ ವಾಕ್ಯದಿಂದ ಅವನು ಜರಾಸಂಧ ಏನು ಮಾಡಿದಂದ್ರೆ ಅಸ್ಥಿಪ್ರಾಸ್ತಿಯರ ಮಗನನ್ನು ಅವನು ತನ್ನ ಮಗನ ದೇಶದಲ್ಲಿ ಪಟ್ಟಾಭಿಷೇಕ ಮಾಡಿಬಿಟ್ಟಂತೆ. ನಾ ಮಥುರಾ ನಾಶ ಮಾಡ್ತೀನಿ, ನಾಶ ಮಾಡಿದ ಮೇಲೆ ಆ ಮಥುರಾಪಟ್ಟಣಕ್ಕೆ ರಾಜ ನೀನೇ ಅಂತ ರೀತಿಯಾಗಿ ಕಂಸನ ಮಗನನ್ನು ಕೂಡಿಸಿಬಿಟ್ಟಿದ್ದ. ಇಲ್ಲಿ ಬಂದು ಕೂಡಲೇ ಕೃಷ್ಣ ಪರಮಾತ್ಮ ಜರಾಸಂಧನ ಸೈನ್ಯವೆಲ್ಲವನ್ನು ಕೂಡ ಕೊಂದು ಜರಾಸಂಧನ ಮಾತ್ರ ಉಳಿಸಿ ಕಳಿಸಿಬಿಟ್ಟ. ಜರಾಸಂಧನಿಗೆ ಅಪಮಾನ ಆಗೋದು, ಅಪಮಾನ ಆಗಿ ಹೋದ. ಈ ರೀತಿಯಾಗಿ ಒಂದು ಸರ್ತಿ ಅಲ್ಲ ಅನೇಕ ಆವರ್ತಿ ಬಂದಿದ್ದ ಅವ. ಒಂದು ಸರ್ತಿ ಹೀಗೆ ಬಂದಾಗ ಆವಾಗ ಗೋಮಂತ ಪರ್ವತ ಅಂತ, ಆ ಗೋಮಂತ ಪರ್ವತಕ್ಕೆ ಅಲ್ಲಿ ಮೇಲೆ ಹೋದರೆ ಯಾರೂ ಹುಡುಕ್ಲಿಕ್ಕೆ ಆಗೋದಿಲ್ಲ ಅಂತ ಈ ರೀತಿಯಾಗಿ ಗೊತ್ತಿದ್ದು. ಪರಮಾತ್ಮ ಮೇಲಿನ ಶಿಖರಕ್ಕೆ ಹೋಗ್ಬಿಟ್ನಂತಾಗ
ಈ ಜರಾಸಂಧ ಬಂದವನು ಏನು ಮಾಡ್ದ ಅಂತಂದ್ರೆ ಆ ಗೋಮಂತ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಡ್ರಿ ಅಂತ, ಹುಡ್ಲಿಕ್ಕೆ ಆಗೋದ್ರೆ ಬೆಂಕಿ ಹಚ್ಚಿಬಿಡ್ರಿ ಅಂತ. ಪರಮಾತ್ಮ ತನಗೆ ಆಶ್ರಯ ಕೊಟ್ಟರೆ ಪರ್ವತಕ್ಕೆ ಬೆಂಕಿ ಬಿಡಬಾರ್ದು ಮೊದಲಿಟ್ಟಿಂದ ಅದನ್ನು ಕೆಳಗೆ ಒತ್ತಿದಂತೆ ದೇವರು. ಒತ್ತಿದಾಗ ಆಗ ಸಮುದ್ರ ನೀರು ಮೇಲೆ ಬಂದು ಅದೆಲ್ಲವೂ ಕೂಡ ಶಾಂತ ಆಗೋಯ್ತು ಆ ಗೋಮಂತ ಪರ್ವತದಲ್ಲಿ. ಶಾಂತ ಆದಮೇಲೆ ಭಗವಂತ ಅಲ್ಲೇ ನಿಂತುಕೊಂಡು ಒಂದು ರೂಪದಿಂದ ಅಂತ ರೀತಿ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲಿ ಗರುಡ ದೇವರು ಬಂದ್ರಂತಲ್ಲಿ. ಅಲ್ಲಿ ವೈಕುಂಠ ಲೋಕದಲ್ಲಿ ಎಲ್ಲರೂ ಕೂಡ ಇದ್ದಾಗ ಗರುಡ ದೇವರು ಬಲಿಚಕ್ರವರ್ತಿ ಹೋಗಿದ್ದ, ಗರುಡ ದೇವರು ಇದ್ರು. ಆಗ ಎಲ್ಲರೂ ಕೂಡ ಕಣ ಮುಚ್ಕೊಂಡ್ಬಿಟ್ಟಿದ್ರು. ಬಲಿಚಕ್ರವರ್ತಿ ಭಗವಂತನ ಕಿರೀಟ ನೋಡಿ ಅವನಿಗೆ ಮೋಹ ಬಂದು ಆ ಕಿರೀಟವನ್ನು ಎತ್ತಿ ಓಡೋಗ್ಬಿಟ್ಟು ನನ್ನ ಬಲಿಚಕ್ರವರ್ತಿ ಓಡ ಹೋಗ್ಬೇಕಾಗ ಗರುಡ ದೇವರನ್ನು ಬೆನ್ನು ಹತ್ತಿ ಹೋದ್ರು. ಅವನಿಗೆ ಗರುಡ ದೇವರ ರೆಕ್ಕೆಯ ಬಡಿತದಿಂದ ಕಲಿಪ್ರವೇಶ ಹೋಗ್ತಿದ್ದಾಗೆ ಆ ಬಲಿಚಕ್ರವರ್ತಿ ಕಿರೀಟ ಗರುಡ ದೇವರು ಕೊಟ್ಟು ನಮಸ್ಕಾರ ಮಾಡಿದಂತ. ಗರುಡ ದೇವರು ಬಲಿನಿಗ್ರಹ ಮಾಡಿ ಆ ಕಿರೀಟ ತಗೊಂಡು ಬರ್ತಾ ಇರೋ ಕಾಲಕ್ಕೆ ಆ ಗೋಮಪರ್ವತ ಪರಮಾತ್ಮ ಕೃಷ್ಣ ಪರಮಾತ್ಮ ಇದ್ದ ಅದನ್ನು ನೋಡಿ ಅವನ ತಲೆ ಮೇಲೆ ಕಿರೀಟವನ್ನು ಇಟ್ಟಿದ್ದಾರೆ. ಇದು ಅದು ಕಿರೀಟ ಇವತ್ತು ಕೂಡ ಮಂಡ್ಯ ಇದರಲ್ಲಿದೆ. ಅದು ಆ ಗೋಮಂತ ಪರ್ವತ ಯಾವುದು ಅಂದರೆ ಬೇರೆ ಅಲ್ಲ, ಮೇಲುಕೋಟೆ ಅಂತ ಇದೆಯಲ್ಲ ಅದೇ ಗೋಮಂತ ಪರ್ವತ. ಅದು ಆ ಮೇಲುಕೋಟೆಯಿಂದ ಸಾಲು ನೋಡ್ತಾ ಹೋದರೆ ಅದು ಗೋವಾ ತನಕಲೂ ಕೂಡ ಹಬ್ಬಿದೆ ಗೋಮಂತ ಪರ್ವತ. ಅದು ಆ ಪರ್ವತದ ಶಿಖರ ಭಾಗ ಮೇಲುಕೋಟೆ. ಅದು ಮೇಲೆ ತುಳಿದಿದ್ದು ಅದನ್ನು ಭಗವಂತ ತುಳಿದಿದ್ದಕ್ಕೋಸ್ಕರ ಅದು ಕೆಳಗೆ ಬಂದಿದೆ ಅಂತ ರೀತಿಯಾಗಿ ಸತ್ಯ ಧರ್ಮಚರಿಕರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ತಿಳಿಸಿದ್ದಾರೆ. ಆ ಗೋಮಪರ್ವತ ಅಲ್ಲಿ ಪರಮಾತ್ಮ ಚಲುನಾರಾಯಣ ಅಂತಿದ್ದಾನಲ್ಲ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ನಾರಾಯಣ. ಅವ ತನ್ನ ಕಿರೀಟ ಹಾಕ್ಕೊಳ್ಳಿಕ್ಕೆ ವರ್ಷಕ್ಕೊಂದ್ಸತಿ ಅದು 3 ತಾಸು ಹಾಕ್ತಾರೆ, ಇಟ್ಟು ತಗೊಂಡು ಒಳಗಿಟ್ಬಿಡ್ತಾರೆ. ಆ ಕಿರೀಟನೇ ಇರೋದಲ್ಲ. ಬಲಿಚಕ್ರ ತನ್ನ ಕೊಟ್ಟ ಕಿರೀಟನೇ ವಜ್ರ ಖಚಿತವಾದ ಕಿರೀಟವೇ ಆ ಮಂಡ್ಯ ಇದರ ಪೊಲೀಸ್ ಸ್ಟೇಷನಲ್ಲಿ ಅದು ಕಸ್ಟಡಿಯಲ್ಲಿ ಇರ್ತದೆ ಅದು ಕಿರೀಟ. ಈ ರೀತಿ ಆ ತನ್ನ ಕಿರೀಟ ಹಾಕೊಳ್ಳಿಕ್ಕೆ ಭಗವಂತನಿಗೆ ಈ ವರ್ಷಕ್ಕೊಮ್ಮೆ 3 ತಾಸು ಹಾಕೊಂಡು ಬಿಡ್ಬೇಕು. ಆ ಬಲಿಚಕ್ರವರ್ತಿ ಇಟ್ಟಿರೋ ಅಂತ ಕದ್ಕೊಂಡು ಹೋಗಿರೋ ಕಿರೀಟ. ಈ ರೀತಿ ಆ ಪರಮಾತ್ಮ ಬೇರಮಡಿ ಉತ್ಸವ ಅಂತ ಇವತ್ತು ಮಾಡ್ತಾರಲ್ಲ. ಇದಾದಮೇಲೆ ರೇವತ ಪರ್ವತದಲ್ಲಿ ಬಂದಾಗ ಅಲ್ಲಿ ರೇವತ ರಾಜ ತನ್ನ ಮಗಳಿಗೆ ಯಾರೋ ವರ ಅಂತ ಕೇಳ್ಕೊಂಬರ್ಲಿ ಬ್ರಹ್ಮಸಭಾಕ್ಕೆ ಹೋಗಿದ್ದಂತೆ. ಅಲ್ಲ ಗಾನ ಕೇಳ್ತಾ ನಿಂತ್ಕೊಂಡ್ಬಿಟ್ಟ. ಅದಾದ್ಮೇಲೆ ಬ್ರಹ್ಮದೇವರು ಹೇಳಿದ್ರೆ ಎಲ್ಲ ತಿರುಗಿ ಹೋಗಿ ಕಡೆಗೆ ಬಲರಾಮ ಅವರಿಗೆ ನಿಮ್ಮ ಮಗಳನ್ನು ಕೊಡೋದು ಕಳಿಸಿದ್ರು. ಬರೋತ್ತಿಗೆ ರೇವತಿ ಉದ್ದ ಇದ್ರು, ತ್ರೇತಾಯುಗದವಳು. ಇವು ಬಲರಾಮದೇವರು ಗಿಡ್ಡೆ ದಬ್ಬರದು ಗಿಡ್ಡೆ ಇದ್ರು. ತಮ್ಮ ನೇಗಲ ಹಾಕಿನ ಎಳೆದು ನಮ್ಮ ಭುಜಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಲಗ್ನ ಆಗಿದ್ದಾರೆ. ಅವ್ರ ಲಗ್ನ ಆದ ಕೂಡಲೇ ರುಕ್ಮಿಣಿದೇವಿ ಪತ್ರ ಬಂತು ಪರಮಾತ್ಮನಿಗೆ, ಶಿಶುಪಾಲನೆ ಕೊಟ್ಟು ಲಗ್ನ ಮಾಡಬೇಕು ಅಂತ ಮಾಡ್ತಿದ್ದಾರೆ ಇವರು, ಅದರಿಂದ ನೀವು ಬಂದು ಕರ್ಕೊಂಡು ಹೋಗು ಅಂತ. ಆಗ ಪರಮಾತ್ಮ ತನ್ನ ವಿಪ್ರರ ಮಾತನ್ನು ಕೇಳಿ ಆ ರುಕ್ಮಿಣಿ ವಿವಾಹಕ್ಕೋಸ್ಕರ ತಾನು ರಥದಲ್ಲಿ ಭಗವಂತ ಹೊರಟ. ಬಲರಾಮದೇವರು ಕಲಾಪ್ರಿಯ, ಜಗಳ ಮಾಡ್ಕೊಳ್ಳದೆ ಬರೋದಿಲ್ಲ ಅಂತೇಳಿ ಅವರು ಕೂಡ ಬಲರಾಮದೇವರು ಕೂಡ ಸೇರಿದವನು ಹೊರಟಿದ್ದಾರೆ. ಪರಮಾತ್ಮ ಬಂದವನೇ ಬಂದ. ರುಕ್ಮಿಣಿ ದೇವಿ ಕುಲದೇವಿ ಯಾತ್ರಾ ಅಂತ ಬಂದಿದ್ದಲ್ಲಿ ಆ ಪಾರ್ವತಿ ಪೂಜಾ ಮಾಡಿದ ಸಂದರ್ಭದಲ್ಲಿ ಆ ರುಕ್ಮಿಣಿ ಸೌಂದರ್ಯ ಯಾರೂ ನೋಡಿರಲಿಲ್ಲ. ಆಕೆ ತನ್ನ ಮುಂಗುಳನ್ನು ತೆಗೆದು ಸೌಂದರ್ಯ ತೋರಿಸಿದಾಗ ಎಲ್ಲರೂ ಕೂಡ 7 ನಿಮಿಷ ಬೆಚ್ಚಬಿಟ್ಟು ನಿಂತು ಬಿಟ್ರಂತ. ರಥದಲ್ಲಿ ಗಂಡ ಪರಮಾತ್ಮ ಬಂದ ರುಕ್ಮಿಣಿನ ಕರ್ಕೊಂಡು ಹೊರಟೇ ಬಿಟ್ಟ ದೇವರ. ಹೋದ್ರು ಎಚ್ಚರ ಆಯ್ತು ಅವರಿಗೆ, ಎಲ್ಲ ಗಿಟ್ಟನ್ನು ಬಿಡ್ಕೊಂಡು ಹೋದ್ರಂತ. ಅವರು ಹೋದಾಗ ರುಕ್ಮಿ ಬಂದ, ಭಗವಂತ ಅವನ ತಲೆ ಬಳಸಿ ಅಪಮಾನ ಮಾಡಿಬಿಟ್ಟ ಅವನು ರುಕ್ಮಿಯನ್ನು. ಈ ಕಡೆ ಜರಾಸಂಧಾದಿಗಳೆಲ್ಲರೂ ಕೂಡ ಬಂದರು. ಬಲರಾಮದೇವರು ಅವರ ವಿಶೇಷ ಶುಕ್ಲಕೇಶ ಆವೇಶದಿಂದ ಅವರೆಲ್ಲ ಹೊಡೆದು ಸೋಲ್ಸಾಕಿದ್ದಾರೆ. ಯಾರ್ಯಾರಿಗೆ ರುಕ್ಮಿಣಿ ದೇವಿಗೆ ಏನೇನು ಮಾಡಬೇಕು ಅನ್ಸುತ್ತೆ ಎಲ್ಲವನ್ನೂ ಕೂಡ ಛೇದ ಮಾಡಾಕಿದ್ರಂತೆ. ಒಬ್ಬರು ರುಕ್ಮಿಣಿ ದೇವಿಯನ್ನು ಹತ್ಕೋಬೇಕು ಅಂತ ವಿಚಾರ ಮಾಡಿದ್ರು, ಅವ್ರು ಎದೆಯನ್ನೇ ಬಗದ್ಬಿಟ್ರಂತೆ ಈ ಕೃಷ್ಣದೇನಿಕರು. ಕೆಲವರು ರುಕ್ಮಿಣಿ ದೇವಿಯನ್ನು ನೋಡಿ ಕಣ್ಣಿದು ಮಾಡಿದ್ರು, ಅವ್ರು ಕಣ್ ಕಿತ್ತು ಹಾಕಿದ್ರಂತೆ. ಕೆಲವರು ರುಕ್ಮಿಣಿ ದೇವಿಯರಿಗೆ ತೋಳು ಓಡಿಸಿದ್ರಂತೆ, ಆ ತೋಳನ್ನು ಮುರಿದು ಹಾಕಿದ್ರಂತೆ. ಕಡೆ ಶಿಶುಪಾಲನೆಗಂತೂ ಎಷ್ಟು ದುಃಖ ಆಗೋಯ್ತು, ಬೆಂಕಿ ಬಿಟ್ಟು ನಾ ಸಾಯ್ತೀನಿ, ಬ್ರಾಹ್ಮಣರು ನಂಗೆ ಆಜ್ಞೆ ಕೊಡ್ರಿ ಅಂತಂದ್ರಂತೆ ಬ್ರಾಹ್ಮಣರಿಗೆ. ಆ ಬ್ರಾಹ್ಮಣರು ನೀವು ಮೊದಲೇ ಈ ಕೆಲಸ ಮಾಡಿದ್ರೆ ನಾವು ರುಕ್ಮಿಣಿ ದೇವಿ ವಿವಾಹ ನೋಡ್ತಿದ್ದಾಗ ಹೋಗತ್ತಾಗ ಅಂತ ಅವ್ರಂದ್ರಂತೆ. ಜರಾಸಂಧ ಬಂದು ಹೇಳಿದಂತೆ, ನಿಲ್ಲು ಅಂತ ಹೇಳಿದಂತೆ. ನಿಲ್ಲಿಸಿ, ನಿನಗೆ ಒಂದು ಸರ್ತಿ ಅಪಮಾನ, ಎಷ್ಟೋ ಸರ್ತಿ ಅಪಮಾನ ಆಗಿದೆ, ನಮಗೂ ಕಾಲ ಬರ್ತದೆ, ನಾವು ಕೃಷ್ಣನ ಗೆಲ್ಲುವಂಥ ಕಾಲ, ಆಗ ನಾವು ಕೂಡ ಗೆಲ್ಲೋಣ ಅಂತ ರೀತಿಯಾಗಿ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಶಿಶುಪಾಲನ ಕರ್ಕೊಂಡು ಹೋಗಿದ್ದಾನೆ ಜರಾಸಂಧ. ಇದಾದ್ಮೇಲೆ ಪರಮಾತ್ಮ ಮೂಲಮಾಧವ ಕ್ಷೇತ್ರ ಅಂತ ಅಲ್ಲಿ ಬಂದು ಅಲ್ಲಿ ರುಕ್ಮಿಣಿ ದೇವಿಯ ವಿವಾಹವನ್ನು ಭಗವಂತ ನಡೆಸ್ಕೊಂಡಿದ್ದಾನೆ. ಆ ವಿವಾಹ ನಡೆಸ್ಕೊಂಡ್ಮೇಲೆ ಅದಾದ ನಂತರದಲ್ಲಿ ಭಗವಂತ ಸತ್ರಾಜಿತನ ಅಪವಾದಕ್ಕೆ ಇದಾಗಿ ಜಾಂಬುವತಿ ವಿವಾಹ ಮಾಡ್ಕೊಳ್ಳೋ ಪ್ರಸಂಗ ಬಂತು. ಆ ಗುಹಾ ಒಳಗ ಜಾಂಬುವಂತ ಯುದ್ಧ ಮಾಡಿದ. ಕಡೆಗೆ ಅವನನ್ನು ಭಗವಂತ ಸೋಲಿಸಿ ಬಿಟ್ಟು ತನ್ನ ರಾಮರೂಪವನ್ನು ತೋರಿಸಿ ಜಾಂಬುವತಿ ವಿವಾಹ ಮಾಡ್ಕೊಂಡು ರತ್ನ ತಂದು ಅವನಿಗೆ ಕೊಟ್ಟ ಸತ್ರಾಜಿತನಿಗೆ. ಸತ್ರಾಜಿತನಿಗೆ ಅಪಮಾನ ಆದಂಗೆ ಆಗೋಯ್ತು. ಕಡೆಗೆ ಅವ ಏನು ಮಾಡಿದ ಅಂದರೆ ಶಾಮಂತಿಕ ಮಣಿಯನ್ನು ವರದಕ್ಷಿಣೆಯಾಗಿ ಸತ್ಯಭಾಮಾದೇವಿಗೆ ಕೊಟ್ಟು ಲಗ್ನ ಮಾಡಿದ. ಈ ಸಮಂತಕ ಮಣಿ ತಂದಿದ್ದು ಭಗವಂತ ಸತ್ರಾಜಿತನ ಜೊತೆಗೂ ತೊಗೊಂಬಂದ, ಇಲ್ಲೂ ತೊಗೊಂಬಂದ. ಜಾಂಬವತಿ ನಮ್ಮಪ್ಪ ಕೊಟ್ಟಿದ್ದು ಹಾಕಿ ಅಂತಾಳೆ, ನಮ್ಮಪ್ಪ ಕೊಟ್ಟಿದ್ದು ದಿಕ್ಕಿ ಅಂತಾಳೆ. ಹಿಂಗಾಗಿ ಈ ಮಣಿ ಬಗ್ಗೆ ಗಲಾಟೆನೇ ಬೇಡ ಅಂತೇಳಿ ಅದೇನು ಮಾಡಿಬಿಟ್ಟು ಅಕ್ರೂರನಿಗೆ ಕೊಟ್ಬಿಟ್ಟ. ಅದನ್ನು ಇದ್ರಲ್ಲಿ ಬಂದಿರೋ ಬಂಗಾರ ಮಾತ್ರ ಇಲ್ಲಿ ದೊಡ್ಡಪಟ್ಟು ನನಗೆ ಕೊಡು ಅಂತೇಳಿ ಅಕ್ರೂರನಿಗೆ ಆ ಮಣಿ ಕೊಟ್ಟು ಕಳಿಸಿಬಿಟ್ಟ. ಆಮೇಲೆ ಭಗವಂತ ಭದ್ರ ಎಂಬುವಂಥ ಕನ್ನಿಕೆಯನ್ನು ಕೈಕೇಯ ರಾಜನ ಮಕ್ಕಳು ಅವ್ರು ಕೊಟ್ಟು ಲಗ್ನ ಮಾಡಿದ್ದಾರೆ. ಅವ್ರನ್ನ ಲಗ್ನ ಆದ. ನೀಲಾಂಗಿ ರೀತಿಯಾಗಿರ್ತಕ್ಕಂಥವಳು ಇವಳು ಹಿಂದೆ ಹೊರ ಕೇಳಿದ್ಲಂತವಳು, ಎಲ್ಲರಿಗಿಂತ ಮುಂಚೆ ನಮ್ಮ ಮದುವೆ ಆಗಬೇಕು, ಅದು ನೀನು ಉಪನಯನ ಆಗದಿದ್ದಾಗ ಮದುವೆ ಆಗಬೇಕು ಅಂತ ಕೇಳಿದ್ಲಂತ. ಆ ಪ್ರಕಾರ ಭಗವಂತ ಉಪನಯನ ಮಾಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲೇನೆ ಗೋಕುಲದಲ್ಲಿ ಇದ್ದಾಗಲೇ ಈಕಿನ ಮದುವೆ ಆಗಿದ್ದ. ವೃಷಭಾನು ಎಂಬುವನ ಮಗಳಾಗಿದ್ಲಿಕ್ಕೆ. ವೃಷಭಾನು ಎಂಬುವಂತವ ಗೋಪಿಯ ಅಣ್ಣನ ಮಗಳಿಕೆ ಯಾರು ನೀಲ ಎಂಬುವಂಥವಳು.
ಆಕೆ ಭಗವಂತ ಮದುವೆ ಆದ, ಮತ್ತೆ ಪುನಃ ಮದುವೆ ಆದ್ಮೇಲೆ ಆಕೆ ದೇಹತ್ಯಾಗ ಆಗಿ ಮತ್ತೆ ಈಕೆ ನೀಲ ಆಗ್ಬಿಟ್ಟು ಬಂದಿದ್ಲು. ಆ ನೀಲಾದೇವಿಯನ್ನು ಭಗವಂತ ಸ್ವಯಂವರದಲ್ಲಿ ಗೆದ್ದು ಆಕೆಯನ್ನು ಲಗ್ನ ಆಗಿದ್ದಾನೆ. ಆಮೇಲೆ ಲಕ್ಷಣ ಮಿತ್ರವಿಂದ ಎಂಬುವಂತ ಇಬ್ಬರು ಮತ್ತೆ ಪುನಃ ಲಗ್ನ ಆದ. ಆಮೇಲೆ ಅವನು ಇದಕ್ಕೆ ಈ ಅರಣ್ಯ ದಹನ ಮಾಡಿದ್ರಲ್ಲ, ಕಾಂಡವ ಅರಣ್ಯವನ್ನು, ಆ ದಹನ ಮಾಡಿದಾಗ ಅಲ್ಲೊಬ್ಬರು ಕಾಳಿಂದಿ ಅಂತ ಒಬ್ಬಳಿದ್ಲು. ಅರ್ಜುನ ಆಕೆಯನ್ನು ಕರ್ಕೊಂಡು ಪರಮಾತ್ಮ ಲಗ್ನ ಮಾಡಿಕೊಟ್ಟಿದ್ದಾನೆ. ಈ ಕಾಳಿಂದಿ ಲಗ್ನ ಆದ. ಈ ರೀತಿಯಾಗಿ ಭಗವಂತ ಷಣ್ಮಹಿಷಿಯರನ್ನು ಲಗ್ನ ಆಗಿದ್ದಾನೆ. ನೀಲ, ಭದ್ರ, ಮಿತ್ರವಿಂದ, ಆಮೇಲೆ ಕಾಳಿಂದಿ ಮತ್ತು ಜಾಂಬವತಿ. ಮೊದಲನೇದವಳು ಜಾಂಬವತಿ ಎಂಬುವಂಥವಳು. ಆ ಜಾಂಬವತಿಯಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿ ಆವೇಶ ಅಂತ ಇರುತ್ತೆ ಹೇಳ್ತಾರೆ. ಹಾಗಾಗಿ ಜಾಂಬವತಿ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣ ಮತ್ತು ಕಾಳಿಂದಿ ಎಂಬುವಂಥ ಕಾಳಿಂದಿ 6 ಷಣ್ಮಹಿಷಿಯರನ್ನ ಲಗ್ನ ಆದ ಪರಮಾತ್ಮ. ಆ ಜೊತೆ ರಮಾದೇವಿ 2 ರೂಪ, ರುಕ್ಮಿಣಿ ಸತ್ಯಭಾಮ ಎಂಬುವಂಥ ಶ್ರೀದೇವಿ ಮತ್ತು ಭೂದೇವಿ. ಶ್ರೀದೇವಿ ರುಕ್ಮಿಣಿ, ಭೂದೇವಿ ಸತ್ಯಭಾಮ. ಇಬ್ಬರನ್ನು ಲಗ್ನ ಆಗಿ ಪರಮಾತ್ಮ 8 ಜನ ಅಷ್ಟಮಹೇಶ್ವರನ ಲಗ್ನ ಆಗಿದ್ದಾನೆ. ಇದಾದ್ಮೇಲೆ 2 ಪತ್ರ ಬಂದ ಭಗವಂತನಿಗೆ. ಒಂದು ಪತ್ರ ಏನಪ್ಪಾ, ಧರ್ಮರಾಜ ರಾಜಸೂಯಾಗ ಮಾಡ್ತೀನಿ ಅಂತ ಪತ್ರ ಬರೆದು ಕಳಿಸಿದ್ದ. ಇನ್ನೊಂದು ಕಡೆಯಿಂದ ಈ 84 ರಾಜರನ್ನು ಬಲಿ ಕೊಡಬೇಕು ಅಂತ ಈ ಜರಾಸಂಧ ಹೊಣಿಕೆ ಹಾಕಿದ್ದ, ಅದಕ್ಕೊಂದು ಪತ್ರ ಬಂದಿತ್ತು. ಈ ಕಡೆ ಇಲ್ಲೊಂದು ಪತ್ರ ಏನಪ್ಪ, ನರಕಾಸುರ ಈ ಹೆಣ್ಮಕ್ಳನ್ನೆಲ್ಲ ಬಂಧನ ಮಾಡ್ಕೊಂಡ್ಬಿಟ್ಟಿದ್ದ 16,000 ಜನರನ್ನ. ಆ ಕಡೆಯಿಂದ ಒಂದು ರಕ್ಷಣಾ ಮಾಡೋ ದೇವ್ರೆ ಅಂತ ಈ ರೀತಿಯಾಗಿ ಅದೊಂದು ಪತ್ರ ಬಂದಿತ್ತು. ಭಗವಂತ ನೋಡಿದ. ಈ 2-3 ಪತ್ರ ನೋಡಿ ಬದ್ದೆಲ್ಲಿ ಹೋಗಬೇಕು ಅಂದರೆ ಭಗವಂತ ಈ ತಾಯಿಯ ಅತಿಥಿದೇವಿ ಕುಂಡಲ ಕೊಡಬೇಕಾಗಿತ್ತು. ನರಕಾಸುರ ಕದ್ಕೊಂಡ್ಬಂದ್ಬಿಟ್ಟಿದ್ದ, ಇಂದ್ರದೇವರು ಹೇಳಿ ಕಳಿಸಿದ್ರು. ಹಾಗಾಗಿ ಮತ್ತೆ 14,000 ಹೆಣ್ಮಕ್ಳನ್ನ ಬಿಡಿಸ್ಬೇಕಾಗಿತ್ತು. ಭಗವಂತ ಅಲ್ಲಿಗೆ ಹೋದ. ಹಾಗಾಗಿ ಭಗವಂತ ಸ್ತ್ರೀಯರಿಗೆ ಬಹಳ ಅತ್ಯಂತ ಪ್ರಿಯ. ಕೃಷ್ಣ ಪರಮಾತ್ಮ ಒಳದಷ್ಟು ಬೇಗ ಹೆಣ್ಮಕ್ಳಿಗೆ ನ್ಯಾಯದೇವರು ಒಲಿಯೋದಿಲ್ಲ. ಹಾಗಾಗಿ ಭಗವಂತ ಅಲ್ಲಿ ಹೋದ. ಆ ನರಕಾಸುರನ ಸಂಹಾರ ಮಾಡಬೇಕು ಅಂತ ಪ್ರಭೇಶ್ವರಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ವ್ಯೂಹ ದುರ್ಗ ಮಾಡ್ಕೊಂಡ್ಬಿಟ್ಟಿದ್ದ ನರಕಾಸುರ. ಜಲದುರ್ಗ, ಭೂದುರ್ಗ, ವಾಯುದುರ್ಗ ಅಂತ ರೀತಿಯಾಗಿ ಆ ದುರ್ಗ ಮಾಡ್ಕೊಂಡಿದ್ದ. ದುರ್ಗ ಎಲ್ಲವನ್ನೂ ಕೂಡ ಭೇದಿಸಿಕೊಂಡು ಭಗವಂತ ಹೋಗಿ ಅಲ್ಲಿ ಮುರ ಎಂಬುವಂಥ ಅಸುರ ಅವನನ್ನು ಕೊಂದು ಹಾಕಿದ. ದ್ವಾರಪಾಲಕನಾಗಿದ್ದಂತೆ. ಹಾಗಾಗಿ ಭಗವಂತ ಮುರಹರ ಅಂತ ಆದ. ಅವನ ದೇಹವನ್ನು ಭಗವಂತ ಸತ್ತಿರೋ ದೇಹವನ್ನು ಒಂದು ವಾದ್ಯ ಮಾಡಿದ. ಅದೇ ಮೃದಂಗ ಆಗೋಯ್ತು. ಆ ಮೃದಂಗವನ್ನು ಭಗವಂತ ಜೋರಾಗಿ ಬಾರಿಸಿದ. ಆ ನರಕಾಸುರ ಹೊರಗೆ ಬಂದು ಕೂಡ ನರಕಾಸುರ ಜೋರ ಯುದ್ಧ ಆಯ್ತು. ಯುದ್ಧ ಆದಾಗ ಭಗವಂತ ಬೇಗಂತೆ ಮೂರ್ಛೋದಂಗೆ ಮಾಡಿದ. ಯಾಕೆ ಅಂದರೆ ಭೂದೇವಿ ವರ ಕೊಟ್ಟಿದ್ದಂತೆ ಭಗವಂತ. ಈ ಭೂದೇವಿ ವರಾದೇವರು ಇಬ್ಬರಿಬ್ಬರು ಮಗನೇ ನರಕಾಸುರ. ಆ ನರಕಾಸುರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ. ಭೂದೇವಿ ಗರ್ವಪಟ್ಲಂತ ನಾನು ಬ್ರಹ್ಮದೇವರಿಂದ ಉತ್ತಮಳು ಅಂತೇಳಿ. ಆಕೆ ನೋಡಿದರೆ ಭೂದೇವಿ ಭೂಕಕ್ಷ ಬರೋದು ಬಹಳ ಕಮ್ಮಿ. ಒಳ ಲಕ್ಷ್ಮೀದೇವಿ ಆವೇಶಿಸೋದಕ್ಕೋಸ್ಕರ ಭಗವಂತ ಆಕೆ ಮದುವೆ ಆಗಿದ್ದ. ಗರ್ವಪಟ್ಟಿದ್ದ ಭಗವಂತ ಆಕೆ ಇಂಥ ದೈತ್ಯನ ಮಗನ ಕೊಟ್ಬಿಟ್ಟ. ಕೊಟ್ಮೇಲೆ ಆಕಿ ಕೇಳ್ಕೊಳ್ಳಂತ 4 ತಿಂಗಳಂತ ಕೊಲ್ಬೇಡ ಅಂತ ಅಂದ್ಬಿಟ್ಲಂತೆ ದೇವ್ರಿಗೆ. ಭಗವಂತ ಆಯ್ತು ವರ ಕೊಟ್ಬಿಟ್ಟಿದ್ದ ವರಾದೇವರು. ಈ ಕಟ್ಟಪರಮಾತ್ಮ ಮೂರ್ಛೋದಂಗೆ ಮಾಡಿದ ಕೂಡ ಸತ್ಯಭಾಮಾದೇವಿ ಯುದ್ಧಕ್ಕೆ ನಿಂತುಬಿಟ್ಲ ನರಕಾಸುರನ ಜೊತೆಗೆ. ಆಮೇಲೆ ಆಕೆ ಕೊಲ್ಲು ಅಂತ ಹೇಳಿದ್ದ. ಆ ಭೂದೇವಿನೇ ಈ ಭೂದೇವಿ ಆದ್ರಿಂದ ಅಂದ್ರೆ ಅಲ್ಲಿ ಭೂರೂಪ ಏನಿತ್ತು ಅದೇ ಭೂರೂಪನೇ ಇಲ್ಲಿ ಕೊಲ್ಲು ಅಂತ ಹೇಳಿದಾಗ ಆಕೆ ಮಾತು ಕೊಟ್ಟಿದ್ದು ನಾ ಕೊಲ್ಲು ಅಂತ ಕೊಡಬೇಡ ಅಂತ ಹೇಳಿದ್ರೆ ಕೊಲ್ಲು ಅಂತ ಹೇಳಿದ್ರೆ ಅಂದ್ಕೊಳ್ಳಿ ಭಗವಂತ ನರಕಾಸುರನನ್ನ ಸಂಹಾರ ಮಾಡಿದ್ದಾನೆ. ನರಕಾಸುರ ಸಂಹಾರ ಮಾಡಿದ ಮೇಲೆ 16,000 ಜನರನ್ನು ಕೂಡ 14,100 ಜನ ಇದ್ರು. ಅವರೆಲ್ಲ ಯಾರಪ್ಪ ಅಂದರೆ ಅಗ್ನಿಪುತ್ರರು, ಒಂದು ಪಾವಕ ನಾಮಕ ಅಗ್ನಿಪುತ್ರರು 14,100 ಜನ. ಅವರು ತಾವು ಹೆಣ್ಣಾಗಿ ಪರಮಾತ್ಮನ ಲಗ್ನ ಆಗಬೇಕು ತಪಸ್ ಮಾಡಿದ್ರಂತ. ತಪಸ್ ಮಾಡಿದಾಗ ಅವ್ರನ್ನ ವಾಯುದೇವರು ಬಂದು ಹೆಣ್ಣು ಮಾಡಿದ್ರಂತ. ಹೆಣ್ಣಾದಾಗ ಅವ್ರ ಲಕ್ಷ್ಮೀದೇವಿ ಸಂಧಾನ ಇತ್ತು ಅವರೆಲ್ಲರಲ್ಲೂ ಕೂಡ. ಅವರನ್ನ ಪರಮಾತ್ಮ ಈಗ ಬಿಡಿಸ್ಕೊಂಡ್ಬಂದು ಲಗ್ನ ಆಗಿದೆ. 14,000 ಜನ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ರೂಪದಿಂದ ಲಗ್ನ ಆದ. ಲಗ್ನಕ್ಕಿಂತ ಪೂರ್ವದಲ್ಲಿ ಅವನನ್ನು ನರಕಪಟ್ಟಣ ಕಳಿಸಿಬಿಟ್ಟು ಭಗವಂತ ಸ್ವರ್ಗಕ್ಕೆ ಹೋಗಿದ್ದಂತೆ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅಜಿದೇವಿ ಕುಂಡಲ ಕೊಟ್ಟ. ಆಮೇಲೆ ವನಕ್ಕೆ ಬಂದಾಗ ಅಲ್ಲಿ ಪರಜಾತ ವೃಕ್ಷ ಇತ್ತು, ಅದನ್ನು ತೊಗೊಂಡು ಬರ್ತಾ ಇದ್ದ ಭಗವಂತ. ಇಂದ್ರಾದೇವಿಯಲ್ಲಿ ಅಸುರಾವೇಶರಾಗೋಯ್ತು. ಭಗವಂತನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆಗ ಭಗವಂತ ಅವರೆಲ್ಲ ಸೋಲಿಸಿದ. ಅವ್ರಿಗೆ ಮತ್ತೆ ಆಗ ರುದ್ರದೇವರು ಯುದ್ಧಕ್ಕೆ ಬಂದ್ರಂತ ನಂದಿವಾಹನರಾಗಿ. ಪರಮಾತ್ಮ ಗರುಡದೇವರಿಗೆ ಆಜ್ಞೆ ಕೊಟ್ಟ. ಗರುಡದೇವರು ತಮ್ಮ ರೆಕ್ಕೆ ತುದಿಯಿಂದ ನಂದಿ ಸಮೇತವಾಗಿ ಎತ್ತು ತೆಗೆದುಬಿಟ್ರಂತಾಗ ನೋಡಿ. ಇದು ಭಗವಂತ ಅವನ ಆಜ್ಞಾಕ್ಕೆ ಅಷ್ಟು ಬಲ ಇದೆ. ಯದ್ಯಪಿ ಸಮಾನ ಗರುಡದೇವರು ರುದ್ರದೇವರು, ಆದರೂ ಕೂಡ ಅವನ ಆಜ್ಞಾಬಲದಿಂದ ಅಷ್ಟು ಮಾಡಿದ್ದಾರೆ. ಈ ರೀತಿಯಾಗಿ ಭಗವಂತ ಅವರು ಅಜ್ಞಾನವನ್ನು ಕಳೆದಿದ್ದಾನೆ. ಎಲ್ಲ ಅರ್ಥ ಆಯ್ತು. ಇಂದ್ರದೇವಿ ಕಳ್ಕೊಂಡ್ರೆ ಸ್ವಾಮಿ ಪ್ರಜಾತಿ ಇದು ವೃಕ್ಷದ ಇಲ್ಲಿರಬೇಕಾದದ್ದು ಭೂಲೋಕಕ್ಕೆ ಹೋಗ್ಬಿಟ್ರೆ ಹೆಂಗೆ ಅಂತಂದಾಗ ಭಗವಂತನ ಹೆಗಲ ತನಕ ಇರ್ತದೆ, ನಾ ಮತ್ತೆ ಯಾವಾಗ ನಾವು ಪ್ರವೇಶ ಮಾಡ್ತೀನೋ ಹಾಗೆ ಬರ್ತದೆ ಅಂತ ಇರುತ್ತೆ. ಇಷ್ಟು ಹೇಳಿ ಭಗವಂತ ಹೋಗಿದ್ದಾನೆ. ಹೋಗಿ ಆ ಇದರನ್ನು ಲಗ್ನ ಆದ. ಲಗ್ನ ಆದ ಆಮೇಲೆ ಭಗವಂತನ ಲಗ್ನ ಆದ ಕೂಡಲೇ ಈ ಇದಕ್ಕೆ ರಾಜಸೂಯಾದ ಉಪಕ್ರಮಣ ಬಂದಿತ್ತಲ್ಲ ಅದು ಬಂದ. ಮೊದಲಿಗೆ ಬಂದ ಕೂಡಲೇ ಭೀಮಾರ್ಜುನನ್ನು ಕರ್ಕೊಂಡು ಜರಾಸಂಧ ಇರೋ ಪಟ್ಟಣಕ್ಕೆ ಬಂದ. ಅಲ್ಲಿ ಪರ್ವತಗಳನ್ನೆಲ್ಲ ಕೊಟ್ಟು ಹಿಂದಿನ ಭಾಗದಿಂದ ಬಂದು ನಗಾರಿ ಹೊಡೆದು ಆ ಜರಾಸಂಧನನ್ನು ಯುದ್ಧಕ್ಕೆ ಕರೆದಾಗ ಆ ಜರಾಸಂಧ ಭೀಮಸೇನದೇವರನ್ನು ಆಡಿಸಿಕೊಂಡ. ಭೀಮಸೇನದೇವರ ಕೈಯಿಂದ ಆ ಜರಾಸಂಧನನ್ನು ಭಗವಂತ ಕೊಲಿಸಿದ್ದಾನೆ. ಆಗ ಭೀಮಸೇನದೇವರು ಜರಾಸಂಧನನ್ನು ಕೊಂದು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆ ರಾಜಸೂಯಾಗವನ್ನು ಧರ್ಮರಾಜನ ಕೈಯಿಂದ ಮಾಡಿಸಿದ್ದಾರೆ. ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ.
ಇದಾದ ನಂತರ 84 ಜನರನ್ನು ಕೂಡ ಬಿಡಿಸಿದ ಪರಮಾತ್ಮ. ಈ ರೀತಿಯಾಗಿ ನಮ್ಮ ರಾಜಸೂಯಾಗವನ್ನು ಮಾಡಿಸಿದ್ದಾನೆ. ಇದಾದಮೇಲೆ ಭಗವಂತನಿಗೆ ಮಕ್ಕಳಾಗಿಲ್ಲ ಅಂತ ಅದು ರುಕ್ಮಿಣಿ ದೇವಿ ಮಕ್ಕಳಾಗಬೇಕು ಅಂತ ಹೇಳಿ ಏನು ಮಾಡಿದ ದೇವರು ಇದಕ್ಕೆ ಬಂದಂತೆ, ಹಿಮಾಲಯ ಕುರಿತು ತಪಸ್ ಮಾಡ್ತೀನಿ ಹೃದಯ ಕುರಿತು ಅಂತ. ಅದು ಯಾಕೆ ಅಂದರೆ ಹೃದಯ ಕೇಳ್ಕೊಂಡು ತಪಸ್ ಮಾಡಿ ಕೇಳ್ಕೊಂಡಿರಂತೆ, ನೀನು ನನ್ನ ಕುರಿತು ತಪಸ್ ಮಾಡಬೇಕು, ನಾನು ನಿಂಗೆ ಬರ ಕೊಡಬೇಕು, ಅದಕ್ಕೋಸ್ಕರ ನೀನು ಮಾಡು ಅಂತ ಹೇಳಿದ್ರಂತೆ. ಅದಕ್ಕೆ ಭಗವಂತ ಮಾಡ್ತೀನಿ ಅಂತ ಬಂದ. ಪ್ರತಿ ದೇವ್ರನ್ನ ಕುರಿತು ತಪಸ್ ಮಾಡ್ಬೇಕಾದ್ರೆ 12 ವರ್ಷ ಕಾಯಬೇಕು. ನೀವು ಏನು ಮಾಡಿದ ದೇವರು ಅಂದರೆ ಬೃಹಸ್ಪತಿ ಆಚಾರ್ಯ ಇದ್ರಲ್ಲ ಗುರುಗ್ರಹ, ಒಂದೊಂದು ವರ್ಷ ನಮ್ಮ ಮನೇಲಿ ನಡೆಸೋದು, ಅದು 12 ಮನೆ ಒಂದೇ ತಿರುಗಿಸ್ಬಿಟ್ಟ. 12 ವರ್ಷ ಆಗೋಯ್ತು. ಪ್ರತಿ ದೇವ್ರು ಬಂದಿದ್ದಾರೆ ಅಲ್ಲಿ. ಬಂದ ಕೂಡಲೇ ಆವಾಗ ಭಗವಂತ ಅವ್ರ ಹತ್ರ ಹೊರ ಕೇಳದಂತ ನಾಟಕ ಮಾಡ್ತಾ ಇದ್ದಾನೆ. ಪ್ರತಿದೇವರು ಬಂದು ಹೇಳ್ತಾ ಇದ್ದಾರೆ ಋಷಿಮುನಿಗಳಿಗೆ, ನನ್ನ ಹತ್ರ ಕೇಳಿದ್ದು ಯಾಕೆ ಅಂದರೆ ಇದಕ್ಕೆ ಮೋಹನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲೊಬ್ಬ ಘಂಟಾಕರಣ ಅಂತ ಇದ್ದ, ಪಿಶಾಚಿಗಳ ರಾಜ. ಅವ ಕಿವಿ ಗಂಟೆ ಹಾಕೊಂಡ್ಬಿಟ್ಟಿದ್ದಂತವ. ಅವನಿಗಷ್ಟು ದೈತ್ಯ ವೇಷ ಆಗೋಗಿತ್ತು, ಪರಮಾತ್ಮ ನಾಮನೇ ಕೇಳೋದಿಲ್ಲ ಅಂತ. ಆದರೆ ಅವ ಎಲ್ಲಿ ನೋಡ್ತಾನೋ ಅಲ್ಲಿ ಘಟನೆ ಕಾಣಿಸ್ಲಿಕ್ಕೆ ಶುರುವಾದ. ಆಗ ಅವನ ಅಜ್ಞಾನವನ್ನು ಕಳೆದು ರುದ್ರದೇವರು ಪರಮಾತ್ಮನನ್ನು ತೋರಿಸಿ ಕಾಲಿಗೆ ಹಾಕಿ ಅವನು ಉದ್ಧಾರ ಮಾಡಿದ್ದಾರೆ ಘಂಟಾಕರಣನನ್ನು. ಅವನು ಉದ್ಧಾರ ಆಗಬೇಕಾಯ್ತು. ಭಗವಂತ ಬಂದಿದ್ದಾನೆ, ಭಕ್ತರು ನೋಡ್ಕೊಂಡು ಭಗವಂತ ಬಂದ ಅಲ್ಲಿ. ಈ ರೀತಿಯಾಗಿ ಮಾಡ್ಕೊಂಡು ಬಂದ. ಈಗ ಪ್ರದ್ಯುಮ್ನ ರುಕ್ಮಿಣಿ ದೇವಿಗೆ ಮಗನಾಗಿ ಹುಟ್ಟಿದ ಕೂಡಲೇ ಇವನು ಅಪಾರ ಆಗೋದು, ಪ್ರದ್ಯುಮ್ನ ಅಪಾರ. ಈ ಘಟ್ಟನ್ನೆಲ್ಲ ಇಂಥದ್ದೇ. ರುಕ್ಮಿಣಿ ಅಪಾರ ಮಾಡ್ಕೊಂಡು ಬಂದ, ಮಕ್ಕಳ ಅಪಾರ ಆಗೋಯ್ತು. ಆ ಪ್ರದ್ಯುಮ್ನ ಅಪಾರ ಮಾಡ್ಕೊಂಡು ಹೋದ ಕೂಡಲೇ ಅಲ್ಲಿ ಶಂಬರಾಸುರನ ಇದಕ್ಕೆ ಅವನು ಹೋಗ್ಬಿಟ್ಟ. ಶಂಬರಾಸುರ ಅಪಾರ ಮಾಡ್ಕೊಂಡು ಹೋದವನು ಸಮುದ್ರ ಬಿಸಾಕ್ಬಿಟ್ಟ. ಸಮುದ್ರ ಬಿಸಾಕೊಂಡು ಮೀನು ನುಂಗಿ ಬಿಡ್ತದನ್ನು. ಆ ಮೀನುಗಾರರು ತಂದು ಆ ಮೀನನ್ನು ತೆಗೆದು ನೋಡ್ತಾರೆ, ಒಳ ಮಗು ಇಟ್ಟು ತಂದು ಇವಳಿಗೆ ಕೊಟ್ಟಿದ್ದಾರೆ ಶಂಬರಾಸುರನಿಗೆ. ಆ ಶಂಬರಾಸುರ ಅದನ್ನು ಮಾಯಾವತಿಯಿಂದ ಬೆಳೆದು ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ. ಆ ಮಾಯಾವತಿ ಯಾರ ಪ್ರತಿದೇವಿ ಹಿಂದೆ ಕಾಮನನ್ನು ಸುಟ್ಟಾಗ ಆಕೆಗೆ ಶಾಪ ಇದ್ದಕ್ಕೋಸ್ಕರವಾಗಿ ಆಕೆ ಒಂದು ಮಾಯಾವತಿಯ ರೂಪ ತಗೊಂಡು ಶಂಬರಾಸುರನ ಹೆಂಡತಿ ಆಗಿದ್ಲು ಅಂತಾಗಿ. ಹಾಗಾಗಿ ಶಂಬರಾಸುರನ ಜೊತೆಗೆ ಇದ್ಲು. ಈಗ ಆಕೆ ಮಾಯಾವತಿ ಪ್ರತಿಮನ ಬಂದಿದ್ದನ್ನು ನೋಡಿ, ತನ್ನ ಗಂಡ ಬಂದಿದ್ದನ್ನು ನೋಡಿಬಿಟ್ಟು ಮನ್ಮಥನ ನೋಡಿಬಿಟ್ಟು ಅವನಿಗೆ ಎಲ್ಲ ವಿದ್ಯೆ ಹೇಳ್ಕೊಟ್ಲು. ಕಡೆಗೆ ಆಮೇಲೆ ತಾಯಿ ನಮಸ್ಕಾರ ಮಾಡ್ಲಿಕ್ಕೆ ಹೋದ, ದೂರ ಸರಿಬಿಟ್ಲಂತೆ. ನಾನು ಹೆಂಡತಿ ತಾಯಿ ಅಲ್ಲ ಅಂತ ಹೇಳಿ ತನ್ನ ಮಾಯಾವತಿ ರೂಪ ದೇಹ ಏನಿತ್ತು ಅದನ್ನು ಭಸ್ಮ ಮಾಡಿ ರತಿಯಾಗಿ ನಿಂತುಕೊಂಡು ಶಾಪ ವಿಮೋಚನ ಆಗಿದೆ, ನನ್ನ ಶಂಬರಾಸುರನ್ನು ಕೊಲ್ಲು ಅಂತ ರೀತಿ ಹೇಳಿದ ಮೇಲೆ ಆಗ ಶಂಬರಾಸುರನನ್ನು ಪ್ರದ್ಯುಮ್ನ ತನ್ನ ಮಾಯಾವಿದ್ಯೆಯಿಂದ ಕೊಂದು ಸಂಹಾರ ಮಾಡಿಕೊಂಡು ಹೆಂಡತಿಯನ್ನು ಕರ್ಕೊಂಡು ದರ್ಕಪಟ್ಟಣಕ್ಕೆ ಭಗವಂತ ಮನೆಗೆ ಬಂದ. ಪ್ರದ್ಯುಮ್ನ ಬಂದಾಗ ಎಲ್ಲರಿಗೂ ಸಂತೋಷ ಆಯ್ತು. ಇದೊಂದು ಇದಾದ್ಮೇಲೆ ಇನ್ನೊಬ್ಬ ಇದ್ದಾನೆ, ಯಾರು ಸಾಂಬ. ಅವನು ದುರ್ಯೋಧನನ ಮಗಳನ್ನ ಅಪಾರ ಮಾಡಿದಂತ. ಇಷ್ಟೊತ್ತಿಗೆ ರಾಜಸೂಯಾಗ ಆಗಿತ್ತು. ಪಾಂಡವರೆಲ್ಲ ಇದಕ್ಕೆ ಹೋಗಿದ್ರು, ವನವಾಸಕ್ಕೆ ಹೋಗಿದ್ರು. ಆವಾಗ ದುರ್ಯೋಧನನ ಮಗಳು ಲಕ್ಷಣ ಅಂತ ಆ ರತಿದೇವಿ ಅವತಾರ. ಈ ಸಾಂಬನು ಕೂಡ ಮನ್ಮಥನ ಅವತಾರ. ಇವನನ್ನು ನೋಡಿದ್ಲು ಅದು. ಯಾಕೆ ಸ್ವಯಂವರದಲ್ಲಿ ಒಂದು ನೇಮ, ಕಾಲಿನಿಂದ ತಲೆ ತನಕ ಯಾರು ನೋಡ್ತಾರೋ ಅವ್ರು ಲಗ್ನ ಆಗಬೇಕು ಅಂತ ಹೇಳಿ. ಈಕಿ ಇವನನ್ನು ನೋಡಿಬಿಟ್ಟು ಮುಂದೆ ಹೋದ್ಲಂತ. ಸಿಟ್ಟು ಬಂತು ಸಾಂಬನಿಗೆ, ನಾನು ನೋಡಿ ಮತ್ತೊಬ್ಬರ ಹತ್ರ ಹೋಗ್ತಿದ್ದೀನಿ ಅಂತ ಹೇಳಿ ಹಾಗೆ ಎತ್ತಗೊಂಡು ರಥದಲ್ಲಿ ಹಾಕೊಂಡು ಬಂದ್ಬಿಟ್ಟ ಇವ. ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಈ ಕರ್ಣ ಅವರೆಲ್ಲ ಬಂದ್ಬಿಟ್ರು. ವಾಸ್ತವಿಕವಾಗಿ ಮಹಾಪರಾಕ್ರಮಿ ಸಾಂಬ ಅಂದ್ರೆ ಮನ್ಮಥ 10ನೇ ಕಕ್ಷೆ ದೇವತಾ. ಈ ಕರ್ಣಾನಿಗಳೆಲ್ಲರೂ ಕೂಡ ಅವನ ಮುಂದೆ ಕಮ್ಮಿನೇ. ಈ ದುರ್ಯೋಧನ, ಕರ್ಣ, ಶಕುನಿ ಮತ್ತು ಆಮೇಲೆ ದುಶಾಸನ ಇವರೆಲ್ಲ ಸೇರ್ಕೊಂಡು ಒಬ್ಬನ ಮೇಲೆ ಇದಕ್ಕೋಸ್ಕರ ಅವನು ಸೋದಂತೆ ಆದ. ಅವನನ್ನು ಕಟ್ಟು ಹಾಕ್ಬಿಟ್ರು. ಕಟ್ಟು ಹಾಕಿದಾಗ ಆಗ ಬಲರಾಮರಿಗೆ ವಿಷಯ ಗೊತ್ತಾಯ್ತು. ಬಲರಾಮರಿಗೆ ಈ ಸಾಂಬನ ಮೇಲೆ ಬಹಳ ಪ್ರೀತಿ ಅಂತೆ. ನಮಗೆ ಅಷ್ಟು ಮಕ್ಕಳಾಗಿದ್ರು ಕೂಡ ಅವ್ರು ನಾ ಬಿಡಿಸ್ಕೊಂಡ್ಬಿಡ್ತೀನಿ, ದುರ್ಯೋಧನ ಬುದ್ಧಿ ಹೇಳ್ತೀನಿ, ದುರ್ಯೋಧನ ಶಿಷ್ಯ ಅಂತ ಬಂದ್ರಂತವ್ರು. ಬಂದರೆ ದುರ್ಯೋಧನ ಅವ್ರಿಗೆ ಬೈದು ಬಿಟ್ಟ. ಶಕುನಿ ಅಂತ ಹೇಳ್ತಾನಂತೆ, ಬಲರಾಮ ಅಂದ್ರೆ ನಮ್ಗೆ ಚಪ್ಪಲಿ ಇದ್ದಂಗೆ ಅವನ ತಲೆಮಾಮ ಕೂಡ್ದು ಅಂತ ಅಂದ್ಬಿಟ್ಟ. ಸಿಟ್ಟು ಬಂತಂತ ಬಲರಾಮರಿಗೆ ಈ ವಿಷಯ ಕೇಳಿದ ಕೂಡಲೇ, ನೀ ಯಾವ ಹಸ್ತನಾಪುರದಲ್ಲಿದ್ದೀರೋ ಹಸ್ತನಾಪುರ ಮುಳುಗಿಸ್ಬಿಡ್ತೀನಿ ಅಂತೇಳಿ ಆ ನೇಗಲು ಹಾಕಿ ಹಸ್ತನಾಪುರ ಎಳೆದು ಬಿಟ್ರಂತವ್ರು. ಎಳೆದ ಕೂಡಲೇ ಭೀಷ್ಮಾಚಾರ್ಯರಿಗೆ ಹೆದರಿಕೆ ಆಗಿ, ದ್ರೋಣಾಚಾರ್ಯ ಹೆದರಿಕೆ, ದುರ್ಯೋಧನ ಕರೆದು ಬೈದ್ರಂತ. ನಿನ್ನ ಗುರುಗಳು ಬಲರಾಮದೇವರು ಸಾಮರ್ಥ್ಯ ಗೊತ್ತಿದ್ರು ಮಾತಾಡ್ತಿಲ್ಲ, ನೀನು ಹೋಗಿ ಮಗಳನ್ನು ಕೊಟ್ಟುವ ಅಂತ ಹೇಳ್ತಿ. ಬೈದಾಗ ದುರ್ಯೋಧನನಿಗೆ ಬುದ್ಧಿ ಬಂದು ತನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡ್ಬಂದು ಬಲರಾಮದೇವರಿಗೆ ಒಪ್ಪಿಸಿ ಹೋದ. ಈ ಹಿಂಗೆ ಸಾಂಬನ ವಿವಾಹ ಅಂಬೋದಾಯ್ತು. ಇದಾದ್ಮೇಲೆ ಒಂದು ದಿವಸ ರುಕ್ಮಿಣಿ ದೇವಿಗೆ ಪರಮಾತ್ಮ ಹೇಳಿದ್ದಂತೆ, ನೋಡು ನಮ್ಮಂಥವ್ರೆಲ್ಲ ದುರ್ಬಲರಿದ್ದೀವಿ, ನಮ್ಮ ಲಗ್ನ ಆದಿಲ್ಲ, ನೀವು ಹೋಗಿ ಹೋಗಿ ಅಂತ. ಪರಮಾತ್ಮನಿಗೆ ಆ ಪ್ರೇಮಕ್ಕಳಾದಲ್ಲಿ ರುಕ್ಮಿಣಿ ದೇವಿ ಎಲ್ಲ ಮಾತನ್ನು ಕೂಡ ಅವನಿಗೆ ಅನ್ವಯ ಆಗುವಂಗೆ ಸಮನ್ವಯ ಮಾಡಿದ್ದಾಳೆ. ಭಗವಂತ ನಿಜವಾಗ್ಲೂ ಕೂಡ ದೇವತೆಗಳೇ ಇಂದ್ರಿಯಕ್ಕೆ ವಶರಾಗಿಬಿಡ್ತಾರೆ. ನೀ ಅಂಥವ್ರಿಗೆ ವಶನಾಗುವಂಥ ವ್ಯಕ್ತಿ ಅಲ್ಲ. ಆದ್ದರಿಂದ ನೀನು ಬಲವದ್ದು ಕೃತದ್ವೇಷ ಅಂತಂದರೆ ಬಲವಂತರ ಅತ್ಯಂತರ ಯಾರಪ್ಪ ಅಂದರೆ ಇಂದ್ರಿಯಗಳು. ಅವುಗಳೆಲ್ಲವೂ ಕೂಡ ನೀನು ದ್ವೇಷ ಮಾಡುವಾಗ ನೀನು ದೂರ ಇದ್ದಾವೆ ಅಂತ ನೀನು ಒಂದು ರೀತಿಯಾಗಿ ಅವನ ಗುಣವರ್ಣನ ಪರವಾಗಿ ವರ್ಣನ ಮಾಡಿದ್ದಾಳೆ ರುಕ್ಮಿಣಿ ದೇವಿ. ಅವರ ಪ್ರೇಮ ಕಲಹ ಇದಾದ್ಮೇಲೆ ಪೌಂಡ್ರಕ ವಾಸುದೇವ ಯುದ್ಧಕ್ಕೆ ಬಂದಂತ. ಆ ಪೌಂಡ್ರಕ ವಾಸುದೇವ ಯುದ್ಧಕ್ಕೆ ಬಂದ ಕೂಡ ಭಗವಂತ ಅವನನ್ನು ಕೊಂದು ಹಾಕಿದ. ಅವನ ಮಗ ಅವ ಏನು ಮಾಡಿದ ಅಂತಂದ್ರೆ ಈ ಕೃಷ್ಣನನ್ನ ಕೊಲ್ತೆಯನ್ನು ಕೃತಿ ಸೃಷ್ಟಿ ಮಾಡಿದಂತ. ಸೃಷ್ಟಿ ಮಾಡಿ ಕಳಿಸಿದ, ದರಕಾಪಟ್ಟಣಕ್ಕೆ ಕಳಿಸಿದ. ದರಕಾಪಟ್ಟಣಕ್ಕೆ ಆ ಕೃತ್ಯ ಬರ್ತಿದ್ದ ಹಾಗೆ ದರಕಾಪಟ್ಟಣ ಕೈಲಿ ಚಕ್ರ ಇತ್ತು. ಆ ಚಕ್ರ ಬಂದು ಆ ಕೃತ್ಯನನ್ನು ಭಸ್ಮ ಮಾಡಿ ಕಡೆಗೆ ಅದು ಅವನು ಪೌಂಡ್ರಕ ವಾಸುದೇವ ಇರುವಂಥ ಊರನ್ನು ಸುಟ್ಟು ಭಸ್ಮ ಮಾಡಿತು. ಅದು ಕಾಶಿ ಸಂದೀಪನ ಅಂತ ಆಗೋಯ್ತು, ಕಾಶಿಯರ ಕಾಶಿಪುರ ಅಂತ ಆಗೋಯ್ತು. ಆಮೇಲೆ ಸುಧಾಮ ಬ್ರಾಹ್ಮಣ ಅವನ ರಾಜ್ಯದಲ್ಲಿ ಇದ್ದ. ಅವನಿಗೆ ದಾರಿದ್ರ್ಯ ಇತ್ತು. ಅವನು ಹೆಂಡತಿ ಕೊಟ್ಟು ಕಳಿಸಿದ್ದಂತ ಹೊಲಕ್ಕಿ ತೋಟ ಪರಮಾತ್ಮ ಕೊಟ್ಟು ಬರ್ರಿ ಅಂತ. ಅವ ಬಂದ್ಕೊಳ್ಳೆ ಪರಮಾತ್ಮ ಹೊಲಕ್ಕಿಯನ್ನು ಮುಕ್ಕಿ ಅವನಿಗೆ ಎಷ್ಟು ಬೇಕೋ ಆ ಸಂಪತ್ತನ್ನು ಭಗವಂತ ಅವನಿಗೆ ಕೊಟ್ಬಿಟ್ಟ. ಹೋಗಿ ಕುಚೇಲ ಹೋಗಿ ಸುಧಾಮ ಆದ. ಇದಾದ್ಮೇಲೆ ನಾರದರು ಭಗವಂತ ಹೆಂಗಿದೆ ನೋಡಬೇಕು ಅಂತ ಒಂದು ದಿವಸ ಬಂದ್ರು ಅಂತಲ್ಲಿ.
ಬಂದಾಗ 14,101 ಮನೆ ಒಳಗೆ ನಾರದರು ಆ ಭಗವಂತನ ಲೀಲಾ ನೋಡಿ ಅವನ ದಕ್ಷಿಣ ಇಸ್ಕೊಂಡ್ರಂತ. ನಮ್ಮ ಗುರುಗಳು ಹೇಳ್ತಾ ಇದ್ರು, ದಕ್ಷಿಣ ಇಸ್ಕೊಂಡಾಗ ಹೆಂಗಾಯ್ತು ನಾರದ ಪರಿಸ್ಥಿತಿ ಅಂತಂದ್ರೆ, ಈ ಬ್ರಾಹ್ಮಣರಿಗೆ ತೊಗೊಂಡು ಹೋಗ್ಲಿಕ್ಕೆ ಚೀಲಗಿಲ್ಲ ಇರ್ತವೆ. ಈಗ ಹಂಗೆ ಕೈ ಬಿಸ್ಕೊಂಡು ಬಂದಿದ್ರು ಇವರು ನಾರದರು. ಆ ದಕ್ಷಿಣ ಕೊಡೋದನ್ನ ಸೊಂಡಲ್ಲಿ ಸಿಗಿಸ್ಬೇಕು. ಉಟ್ಕೊಂಡ್ಬಂದ್ರು ಪೀತಾಂಬರ ಸೊಂಡಲ್ಲ ಸಿಗಿಸಿ ಅದು ಲಂಗೋಟಿ ಆಗ್ಬಿಡ್ತಂಥದ್ದು. ಅಷ್ಟು ದಂಡೆ ಕೊಟ್ಟಿದ್ದಾರೆ ಭಗವಂತ ನಾರದರಿಗೆ. ಅಷ್ಟು ದಂಡೆ ಕೊಟ್ಟ, ಅಷ್ಟೊಂದು ಪದಪ್ರಕ್ಷಾಳನ ಮಾಡಿಬಿಟ್ಟ. ಒಂದ್ಸತಿ ಪದಪ್ರಕ್ಷಾಳನ ಮಾಡಲಿಕ್ಕೆ ನಮಗೆ ಅಷ್ಟಾಗಿರ್ತದೆ. 16,108 ಪದಪ್ರಕ್ಷಾಳ ನಾರದರಿಗೆ. ಅದನ್ನ ಸಾಕಾಗೋದು ನಾರದಾಗ ನೋಡಿಬಿಟ್ಟು ವಿಶ್ವರೂಪ ನೋಡಿಬಿಟ್ಟು ಭಗವಂತ ನಮಸ್ಕಾರ ಮಾಡ್ಕೊಂಡು ನಾರದರು ಅಲ್ಲಿಂದ ಸ್ತೋತ್ರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಇದಾದ ಮೇಲೆ ಭಗವಂತ ವನವಾಸ ಪಾಂಡವರದ ಮುಗಿತು ಅಂತ ಅಂದ್ಕೊಂಡು ವಿಫಲ ಬಂದು ಸಂಧಾನಕ್ಕೆ ಹೋದಂತೆ ನಾಟಕ ಮಾಡಿದ. ಸಂಧಾನ ವಿಫಲ ಆಯಿತು ಅಂತ ತಿಳ್ಕೊಂಡು ಭಗವಂತ ತಾನೇ ತನ್ನ ಸಂಕಲ್ಪದಿಂದ ವಿಫಲ ಮಾಡಿ ಪಾಂಡವರಿಗೆ ಕೌರವರಿಗೆ ಯುದ್ಧದ ನೆಪದಲ್ಲಿ ಇಡೀ ಮಹಾಭಾರತದಲ್ಲಿ ಬರಲು ಪಾಂಡವರನ್ನೆಲ್ಲ ಗೆಲ್ಲಿಸಿ ಕೌರವರನ್ನ ಕೊಲಿಸಿದ್ದಾನೆ ಪರಮಾತ್ಮ. ಇದಾದ ಮೇಲೆ ಭಗವಂತ ದಂತವಕ್ರನನ್ನ ಅಶ್ವಮೇಧ ಯಾಗ ಮಾಡಬೇಕು ಅಂತ ಶುರು ಮಾಡಿಕೊಂಡ. ಒಂದೇ ದಿನದಲ್ಲಿ ಆಗಬೇಕು ಅಶ್ವಮೇಧ ಯಾಗ. ಅಶ್ವಮೇಧ ಯಾಗಕ್ಕೆ ಅಶ್ವ 14 ಲೋಕ ತಿರುಗಿ ಬರಬೇಕು. ಹಂಗೆ ತಿರುಗಿ ಹೋಗಿ ವ್ಯವಸ್ಥೆ ಮಾಡಿದ. ಅಷ್ಟೊತ್ತಿಗೆ ಒಬ್ಬ ಬ್ರಾಹ್ಮಣ ಬಂದ. ಕೃಷ್ಣ ಪರಮಾತ್ಮ ನೋಡು, ನನ್ನ ಮಕ್ಕಳೆಲ್ಲ ಹುಟ್ಟಿದ ಕೂಡಲೇ ಇವರೆಲ್ಲ ಹೋಗ್ತಾ ಇದ್ದಾರೆ, ಅವ್ರನ್ನ ರಕ್ಷಣೆ ಮಾಡು ಅಂತೇಳಿ. ಈ ಅರ್ಜುನ ಅಂದ, ಅವ್ನಿಗೆ ಯಾಕೆ ಕರಿತಿ ಅಂತ ಅಂದ. ಯಜ್ಞಕ್ಕೆ ಕೂಚಿದ ನಾವು, ನನ್ನ ಕೈ ನಾ ಬರ್ತೀನಿ ಅಂತ ಅಂದ ಅರ್ಜುನ. ನಿನ್ನ ಕೈ ಆಗಲ್ಲ ಹೋಗು ಅಂದ್ಬಿಟ್ಟ ಬ್ರಾಹ್ಮಣ. ಅದಕ್ಕೆ ಅರ್ಜುನ ಅಂದ, ನೋಡಿದ್ಯಾ ಯುದ್ಧ ಮಾಡಿದವ ನಾನು, ಸಾರಥಿ ಆದವ, ಅವ್ನಿಗೆ ಹೆಂಗೆ ಗೊತ್ತಾಗ್ತಿರ್ಬೇಕಾದ್ರೆ ಸಾರಥಿ ಮಾಡೋನು ಮಾಡ್ತಾನವ, ಕೃಷ್ಣ ನಾ ಮಾಡ್ತೀನಿ ಗರ್ವದಿಂದ ಹೇಳ್ದ. ಸರಿ ಆಯ್ತು ಅಂತ ನಾ ಅಕಸ್ಮಾತ್ ನಿನ್ನ ಮಕ್ಕಳು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ 3 ಹೋಗಿದೆ, 4ನೇ ಜನರ ಅಕಸ್ಮಾತ್ ಕಾಣೆ ಆಯ್ತು ಅಂದ್ರೆ ನಾ ಆಚೆ ಪ್ರವೇಶ ಮಾಡ್ತೀನಿ ಅಂದ್ಬಿಟ್ಟ ಅರ್ಜುನ. ಆಯ್ತು ಅಂತ ಕರ್ಕೊಂಡೋದ ಬ್ರಾಹ್ಮಣ. ಇವ ಯಾರು ಬರ್ಲಾರ್ದಂಗೆ ಬಾಣದಿಂದ ಇಡೀ ಮನೆಗೆ ರಕ್ಷಣಾ ಕವಚ ಕಟ್ಟಿದ. ಆದರೂ 4ನೇ ಮಗು ಹುಟ್ಟಿದಂಗೆ ಕಾಣೆ ಆದ್ರು. ಅರ್ಜುನ ಆಗಿ ಪ್ರವೇಶ ಮಾಡೋ ಪ್ರಸಂಗ ಬಂತು. ಪರಮಾತ್ಮ ಯಜ್ಞ ಅಲ್ಲೇ ನಿಲ್ಲಿಸ ಹೋಗಿಬಿಟ್ಟು ಅರ್ಜುನನ್ನು ಕರ್ಕೊಂಡು ರಥದಲ್ಲಿ ಕೂಡಿಸ್ಕೊಂಡು ಭಗವಂತ ಬ್ರಹ್ಮಾಂಡ ಕರ್ಕೊಂಡು ಆಡೋ ತನಕ ಕೂಡ ಹೋಗಿ ಅಲ್ಲಿ ತನ್ನ ರೂಪದಿಂದ 3-4 ಜನ ಮಕ್ಕಳನ್ನು ಕರ್ಕೊಂಡು ಆಮೇಲೆ ಬ್ರಾಹ್ಮಣನಿಗೆ ಕೊಟ್ಟ. ಆಮೇಲೆ ಯಜ್ಞದ ಅವಭೃತ ಸ್ನಾನ, ಆ ಸ್ನಾನ ಮಾಡ್ತಿದ್ದ ಹಾಗೆ ಅಲ್ಲಿ ದಂತವಕ್ರ ಬಂದು ಯುದ್ಧಕ್ಕೆ ಭಗವಂತ ಅವನನ್ನು ಕೊಂದು ಹಾಕಿದ್ದಾನೆ. ಆ ದಂತವಕ್ರವನ್ನು ಕೊಂದು ಭಗವಂತ ಈ ರೀತಿಯಾಗಿ ಭಗವಂತ ಪುತ್ರ ಸಮುನ್ನತಿಯಿಂದ ಕಳೆದಿರತಕ್ಕಂತಹ ಕಾಲ ಅಂತ ದಶಮಸ್ಕಂದವನ್ನು ಮುಗಿಸಿದ್ದಾರೆ. ಇದಾದ್ಮೇಲೆ ಏಕಾದಶ ಸ್ಕಂದದಲ್ಲಿ ಭಗವಂತ ಪರಂಧಾಮ ಹೋಗೋಕ್ಕಿಂತ ಪೂರ್ವದಲ್ಲಿ ವಸುದೇವ ಮತ್ತು ಉಗ್ರಸೇನ ಮುಂತಾದವರೆಲ್ಲರಿಗೂ ಕೂಡ ನಾರದರಿಂದ ಉಪದೇಶ ಮಾಡಿಸಿದ. ಆ ನವಜಾಂತಿಯರ ಉಪಾಖ್ಯಾನ ಅದೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಆದ್ದರಿಂದ ಅವರು ಉಪದೇಶ ಮಾಡಿದ ಕೂಡ ಅವರೆಲ್ಲ ತಪಸ್ ಮಾಡ್ಲಿಕ್ಕೆ ಹೋಗ್ಬಿಟ್ರು. ಅವ್ರು ಹೋದ್ಮೇಲೆ ಭಗವಂತ ಎಲ್ಲರನ್ನೂ ಕರ್ಕೊಂಡು ಇದಕ್ಕೆ ಹೋದ, ಪ್ರವಾಸಕ್ಕೆ ಹೋದ. ಉದ್ದವನಿಗೆ ಗೊತ್ತಾಯ್ತು ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾನೆ ಅಂತ. ಆಗ ಒಂದಾಗ ಉದ್ದವನಿಗೆ ಭಗವಂತ ಉದ್ದವ ಗೀತಾ ಅಂತ ರೀತಿಯಾಗಿ ಉಪದೇಶ ಮಾಡಿದ್ದಾನೆ. ಅಲ್ಲ, ವಿಶೇಷವಾಗಿ 24 ಗುರುಗಳ ವ್ಯಾಖ್ಯಾನ. 24 ಗುರುಗಳ ವ್ಯಾಖ್ಯಾನ ಯದುರಾಜನಿಗೆ ಅವಧೂತ ಹೇಳಿರ್ತಕ್ಕಂಥ ಗೀತಾ ಅವಧೂತ ಗೀತಾ ಅಂತ. ಇದಾದ್ಮೇಲೆ ಭಿಕ್ಷು ಗೀತಾ ಅಂತ ರೀತಿಯಾಗಿ ಒಬ್ಬ ಭಿಕ್ಷು ಅವಂತಿಕಾದಲ್ಲಿದ್ದ. ಮೊದಲೆಲ್ಲ ದರ್ಪ ತೋರಿಸಿದ, ಆಮೇಲೆ ಅವನಿಗೆ ವೈರಾಗ್ಯ ಬಂತು. ಆಮೇಲೆಲ್ಲ ಅವನಿಗೆ ಕಲ್ಲು ಹೊಡೆದ್ರೂ ಕೂಡ ಏನು ಮಾಡಲಿಲ್ಲ, ಕಡೆಗೆ ಪರಮಾತ್ಮನನ್ನು ನಂಬಿ ಮುಕ್ತನಾದ. ಇದಾದ್ಮೇಲೆ ಪ್ರವಾಸ ಕ್ಷೇತ್ರಕ್ಕೆ ಬಂದಾಗ ಎಲ್ಲರಿಗೂ ಕೂಡ ಮೈಲೇಪನ ಮಾಡಿಸಿದ. ಅಲ್ಲಿ ಕೃತವರ್ಮ ಮತ್ತು ಈ ಸಾತ್ಯಕಿ ಇಬ್ಬರು ಒಂದು ಪಕ್ಷ ಆಗ್ಬಿಟ್ಟು, ಸಾತ್ಯಕಿ ಪಾಂಡವರ ಪಕ್ಷ, ಕೃತವರ್ಮ ಕೌರವರ ಪಕ್ಷದಲ್ಲಿದ್ದಲ್ಲ. ಹಾಗಾಗಿ ಇಬ್ಬರಿಗೂ ಪರಸ್ಪರ ಮಾತಿಗೆ ಜಗಳ ಹಚ್ಚಿಬಿಡ್ತು. ಎಲ್ಲ ಹೊಡೆದಾಡಿದರು, ಯಾರೂ ಸಾಯಲಿಲ್ಲ ಆಯುಧಗಳಿಂದ. ಕಡೆಗ ನದಿಯಲ್ಲಿ ಬ್ರಾಹ್ಮಣ ಶಾಪದಿಂದ ಬಂದಿರತಕ್ಕಂಥ ಇದು ಮೊಸಲ ಜೊಂಡಾಗಿ ಬೆಳ್ಕೊಂಡಿತ್ತು. ಅದನ್ನು ಹೊಡೆದುಕೊಳ್ಳೋ ಸಾಯ ಶುರುವಾದರು. ಬಲರಾಮ್ ದೇವ್ರು ಹೊಡೆದು ಕೃತವರ್ಮಾತ್ಮ ಅಂದ, ಈ ಪರಂಧಾಮಕ್ಕೆ ಹೋಗೋ ಸಮಯ ಬಂದಿದೆ ಅಂತ. ಇನ್ನು 4 ಜನ ಬಲಿಷ್ಠರು ಉಳ್ಕೊಂಡಿದ್ರು, ಆ ಕಡೆ ಈ ಕಡೆ ಇಬ್ಬರು. ಬಲರಾಮ್ ದೇವ್ರೆ ಅವ್ರನ್ನ ಹೊಡೆದು ಸಂಹಾರ ಮಾಡಿ ತಾವು ಕೂಡ ಇದರಲ್ಲಿ ನೀರಿನಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡಿ ತಮ್ಮ ಬಾದಲೋಕಕ್ಕೆ ಹೋಗಿದ್ದಾರೆ. ರುಕ್ಮಿಣಿ ಮುಂತಾದ ಅಷ್ಟಮೀಶ್ವರರು ಕೂಡ ಕಾಡಿನಲ್ಲಿ ಪ್ರವೇಶ ಮಾಡದಂತೆ ಮಾಡಿ ತಮ್ಮ ಲೋಕಕ್ಕೆ ತಾವು ಹೋಗಿದ್ದಾರೆ. ಪರಮಾತ್ಮ ವೃಕ್ಷದ ಕೆಳಗೆ, ಅಶ್ವತ್ಥ ವೃಕ್ಷದ ಕೆಳಗೆ ಕೂತ್ಕೊಂಡಿದ್ದಾಗ ಆಗ ಬೇಡರವ ಬಾಣ ಪರಮಾತ್ಮನ ಪಾದವನ್ನು ನೋಡಿ ಗಿಳಿಯಿಂದ ತಿಳ್ಕೊಂಡು ಹೊಡೆದ. ಆ ವ್ಯಾಧ ಯಾರಪ್ಪ, ಅವನೇ ಭೃಗು ಋಷಿಯೇ ವ್ಯಾಧ ಹುಟ್ಟಿದ್ದ. ಪರಮಾತ್ಮವನ್ನು ನೋಡಿಬಿಟ್ಟು ಅವನಿಗೆ ಆ ದೇವ ಅಲ್ಲೇ ಬಿಡಿಸಿ ಅವನಿಗೆ ಸ್ವರ್ಗವನ್ನು ಭಗವಂತ ಕೊಟ್ಟಿದ್ದಾನೆ. ಸ್ವರ್ಗವನ್ನು ಕೊಟ್ಟು ಭಗವಂತ ಪಿಪ್ಪಲದಿಂದ ಇಡೀ ತನ್ನ ನೋಡ್ತಿದ್ದಾಗೆ ಮಾಯಾದೇವವನ್ನು, ಪ್ರಕೃತಿ ದೇವವನ್ನು ಸೃಷ್ಟಿ ಮಾಡಿ ಇನ್ನೊಂದು ರೂಪದಿಂದ ಸೂರ್ಯಮಂಡಲದಲ್ಲಿ ಭಗವಂತ ಹೋಗಿ ಅಲ್ಲಿಂದ ಪಾಂಡವರ ಜೊತೆ ಸೇರಿಕೊಂಡು ತತ್ವಜೊತೆ ಸೂರ್ಯಮಂಡಲ ಅಲ್ಲಿ ಹೋಗಿ ಭಗವಂತ ಪಾಂಡವರ ಜೊತೆ ಸ್ವರ್ಗದಲ್ಲಿ ಭಗವಂತ ವಾಸ ಮಾಡಿದ. ಹೀಗಾಗಿ ಭಗವಂತನ ಪ್ರಾದುರ್ಭಾವ ಈ ರೀತಿಯಾಗಾಯಿತು, ಪರಂಧಾಮ ಪ್ರವೇಶ ಈ ರೀತಿಯಾಗಾಯಿತು. ಇದಾದಮೇಲೆ ಪರೀಕ್ಷಿತ ರಾಜನಿಗೆ ಮುಂದೆ ಬರುವ ರಾಜರ ಕಥೆಯನ್ನೆಲ್ಲ ಶುಕಾಚಾರ್ಯ ಹೇಳ್ತಾರೆ. ಮುಂದಿನ ವಂಶದಲ್ಲಿ ಕ್ಷೇಮಕಾಂತ ಬರ್ತಾನೆ. ಅವನಾದ್ಮೇಲೆ ಎಲ್ಲ ಕಡೆಯಲ್ಲೂ ಕೂಡ ಆಯುರ್ಹಾಸ ಆಗ್ತದೆ, ದುರಾಚಾರಗಳಾಗ್ತವೆ. ಎಲ್ಲರೂ ಕೂಡ ಮೋಸ ಮಾಡೋ ರಾಜಗಳೆಲ್ಲ ಹುಟ್ಕೊಂಡ್ಬಿಡ್ತಾರೆ ಅಂತ ರೀತಿಯಾಗೆಲ್ಲ ಹೇಳಿಬಿಟ್ಟು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶವನ್ನು ಮಾಡಿ ಶುಕಾಚಾರ್ಯ ಹೊರಟು ಹೋಗಿದ್ದಾರೆ ದಾನ ದಕ್ಷಿಣೆ ಇಸ್ಕೊಂಡು. ಅದಾದ ನಂತರದಲ್ಲಿ ಸೂತಾಚಾರ್ಯರಿಗೆ ಶೌನಕಾದಿ ಮಹರ್ಷಿಗಳು
ಕೇಳಿದ್ರಂತೆ. ಕೇಳಿದಾಗ ಆಗ ಅವರು ಯಾಜ್ಞವಲ್ಕ್ಯರ ಮಹಾತ್ಮನ ಹೇಳಿದರು. ಯಾಜ್ಞವಲ್ಕ್ಯರು ವಿಷಂಪಾಯನರಿಂದ ಗುರುದ್ರೋಹಕ್ಕೆ ಕಾರಣರಾಗಿ ಗುರುದ್ರೋಹಿ ಆಗಿದೆ ಯಜ್ಞ ವಿದ್ಯೆ ಎಲ್ಲ ಕಪ್ಪು ಅಂತಂದಾಗ ವಿಷಂಪಾಯನರಿಗೆ ಆವಾಗ ಇವರು ವಿದ್ಯೆ ಕಟ್ಟಿದಾಗ ಚಿತ್ರಾಪಕ್ಷಗಳ ಸ್ವೀಕಾರ ಚೈತ್ರೇಯ ಸಂಹಿತ ಅಂತ ಆಯಿತು. ಸ್ವೀಕಾರ ಮಾಡಿರೋದ್ರಿಂದ ಯಾಜ್ಞವಲ್ಕ್ಯ ಸೂರ್ಯನನ್ನು ತಪಸ್ಸು ಮಾಡಿ ಅವನಿಂದ ಶುಕ್ಲ ಯಜುರ್ವೇದ ವಾದಸನ ಶಾಖ ಎಂಬುದನ್ನು ಅವರು ರಚನೆ ಮಾಡಿದ್ದಾರೆ. ಇದಾದ್ಮೇಲೆ ಮಾರ್ಕಾಂಡೇಯರು ನಿಮ್ಮ ಪೂರ್ವಿಕರು ಅವರಲ್ಲಿ ಮೃಕಂಡು ಅಂತ ಅಂದರೆ ವಿಧಾತ ಎಂಬ ನಿಯತಿಯ ಮಗ ಮೃಕಂಡ ಋಷಿ. ಆ ಮೃಕಂಡ ಋಷಿಯ ಮಕ್ಕಳೇ ಮಾರ್ಕಾಂಡೇಯರು ಅಂತ ಹಿಂದೆ ಹೇಳಿದ್ವು. ಆ ಮಾರ್ಕಾಂಡೇಯರ ಚರಿತ್ರೆ ಅವರು ಭಗವಂತನನ್ನ ಕಂಡಾಗ ಭಗವಂತ ಅವರಿಗೆ ವರ ಕೇಳಂತಂದಾಗ ಪ್ರಳಯ ನೋಡಬೇಕು ಅಂತ ಕೇಳಿದ್ದಾರೆ. ಆಗ ಭಗವಂತ ಒಂದು ದಿವಸ ಅವ್ರ ಆಶ್ರಮದಲ್ಲಿ ಕೂತಾಗ ಇದ್ದಕ್ಕಿದ್ದಾಗೆ ಜಲ ಎಲ್ಲ ಕಡೆ ಉಕ್ಕಿ ಬಂತು. ಅವರು ನೀರಿನಲ್ಲಿ ಸಂಚಾರ ಮಾಡ್ತಾ 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 ಭಗವಂತನ ನೋಡಿದ್ರು. ವಟಪತ್ರ ಶಾಹಿಯಾದ ಭಗವಂತನನ್ನ ಆ ಭಗವಂತನನ್ನು ನೋಡ್ತಿದ್ದಾಗ ಭಗವಂತನ ಬಾಯಲ್ಲಿ ಹೋದ್ರಂತೆ. ಒಳ ಉದರದಲ್ಲಿ ಬಂದು ಎಲ್ಲ ಮತ್ತೆ ಸಂಚಾರ ನೋಡ್ಕೊಂಡು ಬರುತ್ತೆ. ತಮ್ಮ ಆಶ್ರಮದಲ್ಲಿ ಬಂದು ಅವ್ರು ನಿಲ್ಲೋ ಹೊತ್ತಿಗೆ ಅಲ್ಲಿ ಎಲ್ಲ ಪ್ರಳಯನೂ ಇಲ್ಲ, ಏನೂ ಇಲ್ಲ. ಭಗವಂತ ಹಿಂಗೆ ಪ್ರಳಯವನ್ನು ತೋರಿಸಿ ಅವ್ರು ಅನುಗ್ರಹ ಮಾಡಿದ. ರುದ್ರದೇವರು ಬಂದು ಅವರಿಗೆ ಆಯುಷ್ಯವನ್ನು ಕೊಟ್ಟಿದ್ದಾರೆ. 7 ಬ್ರಹ್ಮ ದಿವಸ ತನಕಗಳು ಕೂಡ ಜೀವನ ಮಾಡಿರಿ ಅಂತ ಈ ರೀತಿಯಾಗಿ ಅವ್ರ ಚರಿತ್ರೆಯನ್ನು ಹೇಳಿ ಇದನ್ನ ಯಾರು ಕೇಳ್ತಾರೋ ಅವರಿಗೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ರೀತಿಯಾಗಿ ಹೇಳ್ತಾ ಈ ಪುರಾಣದ ಫಲವನ್ನ ಭಾಗವತವನ್ನ ಯಾರು ಹೇಳ್ತಾರೋ ಕೇಳ್ತಾರೋ ಅಂತವರಿಗೆ ಮೋಕ್ಷವೇ ಫಲ. ಇದಕ್ಕೆ ಸಾಕ್ಷಿ ಯಾರಪ್ಪ ಅಂದ್ರೆ ಪರೀಕ್ಷಿತ್ ಸಾಕ್ಷಿಗತ ಶ್ರವಣಗತ ಮುಕ್ತಿಯುಕ್ತ ಗತನೆ ಎಂದು ಪರೀಕ್ಷಿತ ರಾಜನೇ ಇದಕ್ಕೆ ಸಾಕ್ಷಿ ಅಂತ ರೀತಿಯಾಗಿ ಹೇಳ್ತಾ ಅಸಾರವಾದ ಸಂಸಾರದಲ್ಲಿ ಅನೇಕ ಕಾಲ ಕಳೆಯೋದ್ರ ಬದಲು ಒಂದು ಕ್ಷಣ ಭಾಗವತವನ್ನು ಕೇಳಿ ಕಾಲ ಕಳೆದರೆ ಒಂದು ಕ್ಷಣಾರ್ಧಂ ಕ್ಷೇಮಾರ್ಥಂ ವಿಪದ ಶುಕಗಾತ ತಲಸುಧಾಂ ಅಂತ ರೀತಿಯಾಗಿ ಹೇಳ್ತಾ ಈ ಶುಕಗಾತ ಎಂಬುವಂತಹದ್ದು ಕಿಮರ್ಥಂ ವ್ಯಕ್ತಂಬೋ ಪ್ರಸಿದ್ಧ ಕುಪತೆ ಕುಚಿತಗತೆಯ ಪರೀಕ್ಷೆ ಸಾಕ್ಷಿಗತ ಶ್ರವಣಗತ ಮುಕ್ತಿಗತನೆ ಪರೀಕ್ಷಿತರಾದ ಸಾಕ್ಷಿ ಹೇಳಲಿಕ್ಕಿದ್ದಾನೆ. ಇದಕ್ಕೆ ಮೋಕ್ಷಕ್ಕೆ ಹೋಗಿರ್ತಕ್ಕಂಥವ ಅಂತ ಇಷ್ಟು ಹೇಳಿದ್ದಾರೆ. ಇದಾದ್ಮೇಲೆ ಪರೀಕ್ಷಿತರಾಜನೂ ಕೂಡ ವೃತ್ತಾಂತ ಇದೆ. ಅವನು ಇಷ್ಟೆಲ್ಲ ಕೇಳಿದ ಮೇಲೆ ಅವ 7 ದಿವಸ ಆಯ್ತಂತೆ. ಆಮೇಲೆ ಅವನು ಸ್ನಾನ ಮಾಡಿ ಪಾಲನೆ ಮಾಡೋ ಕಾಲಕ್ಕೆ ಹಣ್ಣನ್ನು ತಗೊಳ್ಳೋ ಕಾಲಕ್ಕೆ ತಕ್ಷಕ ಎದ್ದು ಬಂದು ಕಚ್ಚಿದ್ರೆ ಅವನ ದೇಹ ಮಾತ್ರ ವಸ ಮಾಡಿದ. ಅಟದಿಗಾಗಲೇ ಇವ ದೇಹದಿಂದ ತ್ಯಾಗ ಮಾಡಿ ಪರೀಕ್ಷಿತರಾದ ಮೇಲೆ ಹೋಗಿದ್ದು ವೈಕುಂಠ ಲೋಕಕ್ಕೆ ಹೋಗಿದ್ದ. ಪುಷ್ಪವೃಷ್ಟಿಯಾಗಿತ್ತು. ಆ ಚರ್ಮದೇಹವನ್ನು ಬಿಟ್ಟು ವೈಕುಂಠಕ್ಕೆ ಪರೀಕ್ಷಿತರಾಜ ಹೋಗಿದ್ದಾನೆ. ಈ ರೀತಿಯಾಗಿರ್ತಕ್ಕಂಥ ಈ ಚರಿತ್ರೆಯನ್ನ ಲೀಲಾವತಾರ ಕರ್ಮಗಳನ್ನೆಲ್ಲ ಯಾರು ಕೇಳ್ತಾರೋ ಅಂಥವರಿಗೆ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ ಅಂತ ರೀತಿಯಾಗಿ ಹೇಳ್ತಾ ಯೈದಮನ ಶೃಣೋತಿ ಶ್ರಾವಯೇದ್ಧ ಮುರಾರೇ ಚರಿತಮೃತ ಪೂರ್ಣಂ ವರ್ಣಿತಂ ವ್ಯಾಸಪುತ್ರೈ ಜಗದಗಬಿಜಲಂ ತದ್ಭಕ್ತ ಕರುಣಾವತಂಸಂ ಭಗವದ್ವೃತ್ತಿತ್ವ ಕ್ಷಮಧಾವ ತಮಹಮಜಮನಂತಮತ್ವತಂತ್ರಂ ಜಗದರಿಯಸನೇ ಆತ್ಮಶಕ್ತಿಂ ನಿಬುಧಿಬದ್ಧಶಂಕರಾದ್ಯೈಃ ದುರ್ವಶಿತಂ ತಮಚ್ಯುತಂ ನತೋಸ್ಮಿ. ಈ ರೀತಿಯಾದ ಕಥಾಭಾಗವನ್ನ ಯಾರು ಕೇಳ್ತಾರೋ ಅಂಥವ್ರಿಗೆ ವಿಶೇಷ ಪುಣ್ಯ ಬರ್ತದೆ ಅಂತ ರೀತಿಯಾಗಿ ಅನುಶೃಣೋತಿ ಕೇಳಿಸಿದವರಿಗೆ ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾದ ಪುಣ್ಯವನ್ನು ಕೊಡ್ತಾನೆ ಅಂತ ಮನುಷ್ಯನ ಶಾವಯದ್ಧ ಮುರಾರಿ ಚರಿತ ಅಮೃತಪೂರ್ಣಂ ವರ್ಣಿತಂ ವ್ಯಾಸಪುತ್ರೈ ಜಗದಗಬಿಜಲಂ ಅವರ ಪಾಪಗಳೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ತದೆ ಅಂತ ರೀತಿಯಾಗಿ ಹೇಳಿದ್ದಾರೆ. ಅಂತಹ ಸರ್ವಋಷಭಾಯ ನಮಃ ಸನಾತನಾಯ ಅಂತ ರೀತಿಯಾಗಿ ಯಕಾರದಿಂದ ಈ ಗ್ರಂಥವನ್ನು ಸಮಾಪ್ತಿ ಮಾಡಿದ್ದಾರೆ. ಜಕಾರದಿಂದ ಆರಂಭ, ಯಕಾರದಿಂದ ಸಮಾಪ್ತಿ, ಜಯಗ್ರಂಥ ಅಂತ ಈ ರೀತಿಯಾಗಿ ಭಾಗವತದ ಹೆಸರು. ಇಂತಹ ಭಾಗವತ ಗ್ರಂಥವನ್ನು ಏನು 15 ದಿವಸದಲ್ಲಿ 13 ದಿವಸ ಮಾತ್ರ 2 ದಿನ ಮೊದಲೇ ಈ ಕರ್ನಾಟಕ ಬಂದಿಂದ ಕಾವೇರಿ ದೇವಿ ಅದನ್ನು 2 ದಿವಸ ನಿಲ್ಲಿಸಿಬಿಟ್ರು. ಆದ್ದರಿಂದ ಆ 2 ದಿವಸ ಆಗಲಿಲ್ಲ, 13 ದಿವಸ ಈ ಭಾಗವತದ ಪುರಾಣ ಏನು ಪಟ್ಟದಲ್ಲಿ ನಡೆದಿದೆಯೋ ಇದೆಲ್ಲವೂ ಕೂಡ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ ಇವತ್ತಿನ ದಿವಸ ಇಂಥ ಭಾಗವತವನ್ನು ನಮಗೆ ತಂದು ಕೊಟ್ಟಿರ್ತಕ್ಕಂಥ ಮಹಾನ್ ಭಾವರು ಅವರ ಸ್ಮರಣೆಯನ್ನು ಮಾಡಬೇಕು. ಉಚಿತ ತೀರ್ಥರು, ಆನಂತರ ಯಾದವಾರ್ಯರು, ಸತ್ಯಧರ್ಮ ತೀರ್ಥರು, ಮತ್ತು ಶ್ರೀನಿವಾಸ ತೀರ್ಥರು, ಸುಧೀಂದ್ರ ತೀರ್ಥರು ಎಲ್ಲರೂ ಕೂಡ ವ್ಯಾಖ್ಯಾನಕಾರರು. ತತ್ರಾಪಿ ಯಾದವಾರ್ಯರು ಇವತ್ತು ಭಾಗವತವನ್ನು ಹೇಳಿ ದೇಹತ್ಯಾಗ ಮಾಡಿರ್ತಕ್ಕಂಥ ಮಹಾನುಭಾವರು. ಅವರ ಎಲ್ಲವೂ ಕೂಡ ಭಾಗವತ ಶ್ಲೋಕವನ್ನು ಹೇಳ್ತಾ ಇತ್ತಂತೆ. ಅಂತಹ ಮಹಾನುಭಾವರು ಯಾದವಾರ್ಯರು, ಅವರ ಪುಣ್ಯ ದಿನ. ಆದ್ದರಿಂದ ಇಂತಹ ಪುಣ್ಯ ದಿವಸದಲ್ಲಿ ಯಾದವಾರ್ಯರು ಭಾಗವತೋತ್ತಮರು ನಿರ್ಯಾಣ ಮಾಡಿರ್ತಕ್ಕಂತಹ ಇಂತಹ ಈ ಸಮಯದಲ್ಲಿ ಅವರು ಸಾಯಂಕಾಲವೇ ದೇಹತ್ಯಾಗ ಮಾಡಿರೋ ಜನಗಳೆಲ್ಲರೂ ಕೂಡ ಸಾಯಂಕಾಲ ಬಂದ ಕೂಡಲೇ ದೇಹವನ್ನು ಅವರು ತಮ್ಮ ಬ್ರಹ್ಮರಂಧ್ರದಿಂದ ಆ ದೇಹತ್ಯಾಗವನ್ನು ಮಾಡುವಂಥ ವಿಶಿಷ್ಟ ಕ್ರಮ ಹಾಗೆ ಮಾಡಿರ್ತಕ್ಕಂಥ ಮಹಾನ್ ಭಾವರ ಸ್ಮರಣೆ ಮಾಡ್ತಾ ಮತ್ತೆ ಇದನ್ನೆಲ್ಲವನ್ನು ಕೂಡ ಆಧಿಪತ್ಯ ಧರ್ಮಚರ್ತಿ ಆಗಲಿ ಅಥವಾ ವಿಷಯ ಇದೆಲ್ಲವನ್ನು ಕೂಡ ನಮಗೆ ತೋರಿಸಿ ಪಾಠ ಹೇಳಿರ್ತಕ್ಕಂತಹ ಗುರುಗಳು ಅವರ ಸ್ಮರಣೆ. ಅಂತಹ ಗುರುಗಳು ಇವಾಗ ಕೀರ್ತಿಶೇಷರಾಗಿದ್ದಾರೆ. ಶ್ರೀನಿವಾಸಾಚಾರ್ಯ, ಬಾಲಶ್ರೀನಿವಾಸಾಚಾರ್ಯ ಅವರು ವಿಶೇಷವಾಗಿ ಎಲ್ಲ ಕೇಳಿರ್ತೀರಿ. ಅಂತಹ ಮಹಾನ್ ಭಾವರ ಒಂದು ಸ್ಮರಣೆಯನ್ನು ಮಾಡ್ತಾ ಮತ್ತೆ ವಿಶೇಷವಾಗಿ ಅವರ ಹತ್ರ ಅಧ್ಯಯನ ಆದಮೇಲೆ ಅವರು ಈಗಿಲ್ಲ. ಈಗ ಇಲ್ಲದೇ ಇದ್ದಾಗ ಮತ್ತೆ ನಾವು ಪುನಃ ನಮಗೆ ದರ್ಕಾನಾಥಾಚಾರ್ಯ ವಿಶೇಷ ಮಾರ್ಗದರ್ಶನವನ್ನು ಮಾಡಿ ಈ ಗ್ರಂಥವನ್ನು ಹೀಗೆ ಅಧ್ಯಯನ ಮಾಡಬೇಕು ಅಂತ ತಿಳಿಸಿಕೊಟ್ಟು ವಾಕ್ಯಾರ್ಥದಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅಂತಹ ಗುರುಗಳನ್ನು ಸ್ಮರಣೆ ಮಾಡ್ತಾ ಅನೇಕ ಗುರುಗಳು ಅನೇಕ ಜ್ಞಾನಿಗಳನ್ನು ಸ್ಮರಣೆ ಮಾಡ್ತಾ ನಮ್ಮ ಪರಮಗುರುಗಳಾಗಿರ್ತಕ್ಕಂಥ ಜಾಳಾಚಾರ್ಯರು ಅವರು ಭಾಗವತ ಪುರಾಣವನ್ನು ಎಲ್ಲ ಕಡೆಯಲ್ಲೂ ಕೂಡ ಹೇಳಿ ಮಾಡಿರ್ತಕ್ಕಂಥ ಮಹಾನ್ ಭಾವರು. ಅವ್ರದೆಲ್ಲ ಏನು ನಾವು ಕೇಳಿರ್ತೀವೋ ತತ್ಶೇಷವನ್ನು ಸ್ವಲ್ಪ ಭಾಗವನ್ನು ಮಾತ್ರ ಹೇಳೋ ಪ್ರಯತ್ನ ಮಾಡಿದ್ದೇವೆ. ಇಂತಹ ಶರೀರವನ್ನು ನಮಗೆ ಕೊಟ್ಟು ಭಾಗವತವನ್ನು ಹೇಳೋ ಹಾಗೆ ಮಾಡಿರ್ತಕ್ಕಂತಹ ಮಾತಾಪಿತೃಗಳನ್ನು ಕೂಡ ಸ್ಮರಣೆ ಮಾಡ್ತಾ ನಮ್ಮ ಪೂರ್ವಿಕರಾಗಿರ್ತಕ್ಕಂತಹ ನಮ್ಮ ತಾತಂದ್ರ ಲಕ್ಷ್ಮೇಶ ತೀರ್ಥರು ಅಂತ ಕುಂದಾಪುರ ವ್ಯಾಸಮಠದಲ್ಲಿ ಬಂದಿರತಕ್ಕಂತಹ ಈಗಿನ ಪೀಠಾಧಿಪತಿಗಳ ಹಿಂದಿನವರು ಅವರು ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥದ್ದು. ನಮ್ಮ ತಂದೆ ಮಧ್ವ ಸಂಘಕ್ಕೆ ಬೇಕಾಸಲ್ಲಿ ಬಂದಿದ್ದಾರೆ ಪಾರಾಯಣಕ್ಕೆ ಇದಕ್ಕೆಲ್ಲ.
ತಂದೆನೂ ಕೂಡ ಇಲ್ಲಿ ಇದ್ದರು. ಎಷ್ಟೋ ದಿವಸ ಪುರಾಣಕ್ಕೆ ಒಂದೊಂದ್ಸತಿ ಯಾವಾಗ ಪುಣ್ಯ ಹಾಕಿ ಅಂತ ಕರೆದ ನಮ್ಮ ತಂದೆನ ಬಂದು ಪುಣ್ಯ ಮಾಡಿಸಿದ್ರು. ಹೀಗಾಗಿ ನಮ್ಮ ತಂದೆ ಪರಿಚಯ ಎಲ್ಲರಿಗೂ ಕೂಡ ಸಾಧಾರಣವಾಗಿ ಇಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂತ ನಮ್ಮ ತಂದೆ ರೀತಿ ಈಗಿಲ್ಲ. ಎಲ್ಲರೂ ಕೂಡ ಇವರು ವಿಶೇಷವಾದ ತೇಜೋಮಯ ಶರೀರದಿಂದ ಇದ್ದು ಅನುಗ್ರಹ ಮಾಡಿಸಿದ್ದಾರೆ ಅಂತ ರೀತಿಯಾಗಿ ಎಲ್ಲ ಸ್ಮರಣ ಮಾಡ್ತಾ ಈ ಭಾಗವತ ಮಂಗಳವನ್ನು ಯಥಾಮತಿಯಾಗಿ ಕಥಾಭಿಪ್ರಾಯವನ್ನು ಹೇಳಿದ ಮಂಗಳವನ್ನು ಅವರ ಪದಾರ್ಧಗಳಲ್ಲಿ ಅಂತರ್ಯಾಮಿ ಆಗಿರತಕ್ಕಂತಹ ಭಾರತೀಯ ಮುಖ್ಯ ಪ್ರಣಾಂತರ್ಗತ ಲಕ್ಷ್ಮೀ ಹೇಗೇಶ್ವರರ ಸಮರ್ಪಣ ಮಾಡ್ತಾ ಅಕ್ಷರ ಮುಗಿಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಹೊರಗೆ ನಮಃ. ಅಸ್ತಿ ಪ್ರಜಾಭ್ಯ ಪರಿಪಾಲಯನ್ ಕಾಮ್ಯೇನ ಮಾರ್ಗೇಣ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶ್ರೇಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷದ ಪರ್ಜನ್ಯಾಂ ವಿಶೇಷ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ದೀರ್ಘಾಯಃ.